ಎಲ್ಲ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ಈ ವಿಡಿಯೋಕ್ಕೆ ಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಕೂಡ KPSC ಮತ್ತು KE ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡ್ತಾ ಇದ್ದೀರಿ ಅಂತ ಭಾವಿಸುತ್ತಾ ಈ ಒಂದು ವಿಡಿಯೋದಲ್ಲಿ KE ಮತ್ತು KPSC ಅವರು ಕರೆಯುವಂಥ ಗ್ರೂಪ್ C ಪಠ್ಯಕ್ರಮ GK ಪೇಪರು ಮತ್ತು ಕಮ್ಯುನಿಕೇಷನ್ ಪೇಪರ್ ಏನಿರುತ್ತೆ ಈ ಪಠ್ಯಕ್ರಮದ ಯಾವುದೇ ಹುದ್ದೆಗಳಿರಲಿ, ಅದು KE, FDA, SDA, VO, BMTC ಕಂಡಕ್ಟರ್, ಈವನ್ KPSC, PDO, CT, ಎನಿ ಆ ಒಂದು ಪಠ್ಯಕ್ರಮ ಇರುವಂಥ ಈವನ್ ಪ್ರೆಸೆಂಟಾಗಿ KE ಕರೆದಿರುವಂಥ ಈ ಸಿಲೆಬಸ್ಸನ್ನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬೆಸ್ಟ್ ಬುಕ್ಸ್ಗಳು. ನಾವು ಸ್ಪರ್ಧಾತ್ಮಕ ಪರೀಕ್ಷಾ ಫೀಲ್ಡಲ್ಲಿ ಇದ್ದೀವಿ ಅಂದರೆ ನಮಗೆ ಹೆಚ್ಚು ಕಡಿಮೆ ಎಲ್ಲ ಗೊತ್ತಿತ್ತು ಅಂದರೆ ಬೆಸ್ಟನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಇಫ್ ವಿ ನೋ ದ ಮೆನಿ ಆಲ್ಟರ್ನೇಟಿವ್ ಆಪ್ಷನ್ಸ್, ವಿ ಕ್ಯಾನ್ ಚೂಸ್ ದ ಬೆಸ್ಟ್ ಆಲ್ಟರ್ನೇಟಿವ್. ಯು ಕ್ಯಾನ್ ಚೂಸ್ ಯುವರ್ ಸೆಲ್ಫ್ ಓನ್ಲಿ, ದೆನ್ ದಟ್ ವಿಲ್ ಬಿ ದ ವೆರಿ ಗುಡ್ ಡಿಸಿಷನ್. ಈ ನಿಟ್ಟಿನಲ್ಲಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ಬೆಸ್ಟ್ ಬುಕ್ಸ್ಗಳು ಪಠ್ಯಕ್ರಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಚರ್ಚೆ ಮಾಡೋಣ. ಅಫ್ಕೋರ್ಸ್ ಈ ಒಂದು ವಿಡಿಯೋ ನಿಯರ್ಲಿ ನಿಮಗೆ 45 ನಿಮಿಷ 50 ನಿಮಿಷ ಆಗ್ಬೋದು, ಬಿಕಾಸ್ ಇನ್ ಡೀಟೇಲ್ಡ್ ಆಗಿ ಸುಮಾರು ವಿಷಯಗಳನ್ನು ಇದರಲ್ಲಿ ಚರ್ಚೆ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್. ಈ ವಿಡಿಯೋದಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ನಾವು ನೋಡ್ತೀವಿ. ಬೇಸಿಕ್ಕಾಗಿ ಕೆಲವೊಬ್ಬರು ಜಸ್ಟ್ ಸ್ಟಾರ್ಟ್ ಮಾಡಿರ್ತಾರೆ, ಅವರುಗಳಿಗೆ ಇವನ್ ಎಕ್ಸಾಮ್ ಪ್ಯಾಟ್ರನ್ನು ಗೊತ್ತಿರೋದಿಲ್ಲ, ಸುಮಾರು ಸಲ ನೋಡಿದ್ದೀನಿ. ಮತ್ತು ನಮಗೆ ಈ ಒಂದು ಸಿಲೆಬಸ್ಸಲ್ಲಿ ಪಠ್ಯಕ್ರಮದ ಬೇರೆ, ಬಟ್ ಎಕ್ಸಾಮ್ ನೋಡೋಣ. ಅದೆಲ್ಲ ಈ ಎಲ್ಲ ವಿಷಯಗಳನ್ನು ಕೂಡ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಮತ್ತೆ ಮುಂದೊಂದು ದಿನ ಈ ಸ್ಟಡಿ ಸ್ಟ್ರಾಟಜಿ ಓದುವಾಗ ಸುಮಾರು ಸಲ ಮಿಸ್ಟೇಕ್ಸ್ಗಳಾಗ್ತವೆ. ಮ್ಯಾಕ್ಸಿಮಮ್ ಒಂದು ಸ್ಟಡಿ ಸ್ಟ್ರಾಟಜಿ ಬಗ್ಗೆನೂ ಕೂಡ ಒಂದೆರಡು ದಿನ ಆದಮೇಲೆ ವಿಡಿಯೋ ಮಾಡ್ತೀನಿ. ಸರಿ, ಲಾಸ್ಟಿಗೆ ತುಂಬ ವಾಸ್ತವವಾದ ವಿಷಯಗಳಿರ್ತವೆ, ಖಂಡಿತ ಮಿಸ್ ಮಾಡ್ಕೋಬೇಡಿ. ನನ್ನ ಯೂಟ್ಯೂಬ್ ವಿಡಿಯೋಗಳ ವಿಶೇಷತೆಯೇ ಆ ಒಂದು ರಿಯಾಲಿಟಿ. ಇಟ್ ಮೀನ್ಸ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರೆಸೆಂಟಾಗಿ ನಡೆಯುವಂಥ ವಾಸ್ತವಾಂಶಗಳಿರ್ತವೆ. ಸ್ನೇಹಿತರೆ, ಇದು ನನ್ನ ಬಗ್ಗೆ ಇರುವಂಥ ಒಂದು ಸಣ್ಣ ಮಾಹಿತಿ. ಜಸ್ಟ್ ಇದು ನಿಮಗೆ ಒಂದು, ಈಗ ಸುಮಾರು ಜನ, ಭಾಳಷ್ಟು ಜನ ಹೊಸದಾಗಿ ಬರ್ತಾರೆ. ನಾವು ಒಂದು ಎಕ್ಸಾಮಲ್ಲಿ ಕ್ಲಿಯರ್ ಮಾಡಿ ಎಕ್ಸ್ಪೀರಿಯನ್ಸು, ಅನುಭವ, ನಾಲೆಜ್ ಹಂಚ್ಕೊಳ್ಬೇಕಂತ ಈ ಯೂಟ್ಯೂಬ್ ಟೆಲಿಗ್ರಾಮ್ಗಳೇ ಹೊರತಾಗಿ ಕೆಲವರು ಮೊನ್ನೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಒಂದೇ ಒಂದು ನೆಗೆಟಿವ್ ಕಾಮೆಂಟ್, ಅವರು ಇದನ್ನು KPSC ಇನ್ನೂ KS ಮೇನ್ಸ್ ಎಕ್ಸಾಮೇ ಬರೋದಿಲ್ಲ ಆವಾಗಲೇ ಹಾಕ್ಕೊಂಡಿದ್ದಾರೆ ಇವರು, ಜನ ಮರಳು ಜಾತ್ರೆ ಮರಳು. ಅವನಿಗೆ ನಾನು ಕೊಡುವ ಮಾಹಿತಿಗಿಂತ ಈ ಥರದ ಆಸ್ಪಿರೆಂಟ್ಸ್ಗಳು ಕೂಡ 1% ಅಲ್ಲ, 0.05% ಕೂಡ ಇರ್ತಾರೆ. ಅಂಥವರಿಗೋಸ್ಕರ ಮೈ ಡಿಯರ್ ಬ್ರದರ್, ಪ್ಲೀಸ್ ಈ ವಿಡಿಯೋ ಮಾಡೋ ಉದ್ದೇಶ ನೋಡು, ನನಗೆ ಯಾವುದು ಫೇಕ್ ಹಾಕ್ಕೊಂಡು ಸುಳ್ಳು ಹೇಳಿ ಬದುಕುವ ಅನಿವಾರ್ಯತೆ ಖಂಡಿತ ದೇವರು ಕೊಟ್ಟಿಲ್ಲ. ನನ್ನ ಹಾಗೆ ಸುಮಾರು ಮಾರ್ಗದರ್ಶಕರಿಲ್ಲಂತ, ಎಷ್ಟೋ ಗೊಂದಲದಲ್ಲಿರುವಂಥ ಗ್ರಾಮೀಣ ರೈತರು, ಬಡವರ ಮಕ್ಕಳು, ಸುಮಾರು ಬದುಕನ್ನು, ನಾನು ವಿಚಿತ್ರ ಬದುಕನ್ನು ಕಂಡು ಬಂದಿದ್ದೀನಿ. ಅನುಕೂಲ ಆಗಲಿ ಅಂತ ನಿನಗೆಲ್ಲ ಗೊತ್ತಿದ್ರೆ, ಅಫ್ಕೋರ್ಸ್ ಸಪೋಸ್ ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿನ ನೋಡಿದರೆ ನಿನಗಾಗೋದಿಲ್ಲ ಅಥವಾ ನನಗಾಗೋದಿಲ್ಲ ಅಂದರೆ ನಾವು ಮಾಡಬೇಕಾದ ಫಸ್ಟ್ ಕೆಲಸ ಏನೋ ಆ ವ್ಯಕ್ತಿನ ನಮ್ಮ ತಲೆಯಿಂದ ಡಿಲೀಟ್ ಮಾಡಬೇಕು. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಯುವರ್ ಸೆಲ್ಫ್ ಬೈ ಡೂಯಿಂಗ್ ಸಮಥಿಂಗ್ ಅನ್ವಾಂಟೆಡ್ ಥಿಂಗ್ಸ್. ಇವು ನಮ್ಮ ಪ್ಲ್ಯಾಟ್ಫಾರ್ಮ್ಗಳು, ಟೆಲಿಗ್ರಾಮ್ ಇದೆ, ಅಫ್ಕೋರ್ಸ್ ಎಲ್ಲವೂ ನಮ್ಮ ಪ್ಲ್ಯಾಟ್ಫಾರ್ಮ್ಗಳು. ಸರಿ, ಈಗ ನಾವು SDA FDA ಪರೀಕ್ಷೆ ವಿಧಾನದ ಬಗ್ಗೆ ಮಾಹಿತಿ ನೋಡೋಣ. ಆಲ್ರೆಡಿ KE ನೋಟಿಫಿಕೇಷನ್ ಆಗಿದೆಲ್ಲ, 708 ಪೋಸ್ಟು, ಅದರದ್ದು ಪ್ಲಸ್ ಈ 2026ರಲ್ಲಿ ಯಾವುದೇ KE, ಈಗ ಈ ನೆಕ್ಸ್ಟ್ 500 ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಷನ್ ಇದೆ. KPSC ಮತ್ತು ಯಾವುದು ಗ್ರೂಪ್ C ನೋಟಿಫಿಕೇಷನ್. ಇಲ್ಲಿ ಏನು ಸರ್ ಗ್ರೂಪ್ C ಅಂತ ಕೇಳಿದ್ರೆ, ಕರ್ನಾಟಕ ಗೌರ್ಮೆಂಟ್ ಜಾಬ್ಗಳಲ್ಲಿ ABCD ಅಂತ 4 ಜಾಬ್ ಇರ್ತವೆ. ಇವೆಲ್ಲ ಕ್ಲಾಸ್ 1 ಕ್ಲಾಸ್ 2 ಆಫೀಸರ್. ಇಲ್ಲಿ C ಅಂತ ಕೇಳಿದರೆ ಡಿಗ್ರಿ ಮೇಲೆ ಮತ್ತು PUC ಮೇಲೆ, FDA ಡಿಗ್ರಿ ಮೇಲೆ, SDA PUC ಮೇಲೆ. ಇವುಗಳು ಒಂದು ಕಾನೂನಿದೆ ಕರ್ನಾಟಕದಲ್ಲಿ, ಈ 2021ರ ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ. ಇದ್ರ ಪ್ರಕಾರ ಈ ಹುದ್ದೆಗಳಿಗೆ ಒಂದು ಪೇಪರ್ 1 GK ಇರ್ತದೆ, ಇನ್ನೊಂದು ಪೇಪರ್ 2 ಕಮ್ಯುನಿಕೇಷನ್ ಇರ್ತದೆ. ಇದಕ್ಕೆ ನಾವು ಗ್ರೂಪ್ C ಪಠ್ಯಕ್ರಮ ಅಂತ ಕರಿತೀವಿ. ನಾವು ಈ ಸಿಲೆಬಸ್ಸನ್ನು ನೋಡಬೇಕು ಹೊರತಾಗಿ ಜಾಬನ್ನು ನೋಡಬಾರ್ದು. ನಾವು ಪಾಸ್ ಆಗಬೇಕಾಗಿರೋದು ಎಕ್ಸಾಮನ್ನು, ಜಾಬನ್ನಲ್ಲ. ಈ ಎಕ್ಸಾಮನ್ನು, ಗ್ರೂಪ್ C ಎಕ್ಸಾಮನ್ನು ಕ್ಲಿಯರ್ ಮಾಡಿಬಿಟ್ರೆ ಆ ಜಾಬ್ ಇರ್ತದೆ. ಸರಿ ಸರ್, ಈ ಒಂದು KE ನೋಟಿಫಿಕೇಷನ್ ನೋಡಿರಲಿಲ್ಲ ಅಂತ ಕೇಳಿದ್ರೆ ನೋಡಿ,
ತುಂಬ ಎಲ್ಲ ಮಾಹಿತಿಯನ್ನು ಕವರ್ ಮಾಡಿದ್ದೀವಿ. ಸುಮಾರು ಒಂದು 2-3 ದಿನಗಳಲ್ಲಿ 70,000-80,000 ಜನ ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳುವಂಥ ಆಸಕ್ತಿಯನ್ನು ತೋರಿಸಿದ್ದನ್ನು ಕಾಣ್ತೀವಿ. ಸರಿ ಸರ್, ಈಗ ಈ ಒಂದು ಪ್ಯಾಟರ್ನ್ ಹೆಂಗಿರ್ತದೆ? 2 ಪೇಪರ್ ಇರುತ್ತೆ. ಒಂದು GK, ಇನ್ನೂ ಒಂದು ಕಮ್ಯುನಿಕೇಷನ್. ಇಲ್ಲಿ 3 ಸಬ್ಜೆಕ್ಟ್ ಇರುತ್ತೆ. ಒಂದು ಕನ್ನಡ, ಒಂದು ಇಂಗ್ಲೀಷು, ಇನ್ನೊಂದು ಕಂಪ್ಯೂಟರ್. 35, 35, 30, 100. ಈ ಸಬ್ಜೆಕ್ಟ್ ಭಾಳ ಇಂಪಾರ್ಟೆಂಟ್ ನಮಗೆ. 3 ಸಬ್ಜೆಕ್ಟ್ ಇರ್ತವೆ, 100 ಮಾರ್ಕ್ಸು. ಇಲ್ಲಿ ಸುಮಾರು ಏನಿಲ್ಲ ಅಂತಂದ್ರೂ ಕೂಡ ಮಿನಿಮಮ್ 8ರಿಂದ 10 ಸಬ್ಜೆಕ್ಟ್ ಇರ್ತವೆ. ಮಿನಿಮಮ್ 8, ಮ್ಯಾಕ್ಸಿಮಮ್ 10 ಜನರಲ್ ನಾಲೆಜ್ಗೆ. 200 ಅಂಕಗಳಿರ್ತವೆ. ನೆಗೆಟಿವ್ ಮಾರ್ಕ್ಸ್ ಇರ್ತದೆ ನೀವೇನಾದರೂ ತಪ್ಪು ಹಾಕಿದರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ 5th ಆಪ್ಷನ್. ಸೊ OMRಲ್ಲಿ ಫಸ್ಟ್ ಟೈಮು 5th ಆಪ್ಷನ್ ಕೊಡ್ತಾ ಇದ್ದಾರೆ. ಯಾವುದು KEದವ್ರು ಮಾಡುವಂಥ. OMRಲ್ಲಿ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಕಡ್ಡಾಯವಾಗಿ 5th ಆಪ್ಷನ್ನ ಟಿಕ್ ಮಾಡಬೇಕು. ಇಲ್ಲ ಅಂತ ಕೇಳಿದರೆ ನೀವು ಏನು ತಪ್ಪು ಹಾಕಿಲ್ಲ ಅಂದರೂ ನೆಗೆಟಿವ್ ಮಾರ್ಕ್ಸ್ ಹೋಗ್ತದೆ. ಸ್ವಲ್ಪ ಕೇರ್ಫುಲ್ ಆಗಿರಿ. KE ಮಾತ್ರ. ಸರ್, ಇಲ್ಲಿ ಮಿನಿಮಮ್ ಮಾರ್ಕ್ಸ್ ಅಂತ ಇದೆ ಎನಿ ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ. ಮಿನಿಮಮ್ ಮಾರ್ಕ್ಸ್ ಹಂಗಂದ್ರೆ ಏನು ಸರ್? ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ ಜಾಬ್ ಆಗುತ್ತಾ? ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಈ ಆರ್ಮಿ ಅಂತ ಇರ್ತಾರೆ, ಸೈನ್ಯದಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರ್ತಾರೆ. ಅವ್ರಿಗೆ 2 ಪೋಸ್ಟ್ ಅದಾವ ಅಂದ್ಕೊಳ್ಳೋಣ. ಎಷ್ಟು ಮಂದಿ ಎಕ್ಸಾಮ್ ಬರೆದ್ರಲ್ಲ ಅವ್ರು ಯಾರು ಕೂಡ 70 ಮಾರ್ಕ್ಸ್ ತೊಗೊಳ್ಳೋದಿಲ್ಲ. ಹೈಯೆಸ್ಟ್ 55 ಮಾರ್ಕ್ಸೇ ತೊಗೋತಾನೆ ಒಬ್ಬ ವ್ಯಕ್ತಿ. ಆ 2 ಪೋಸ್ಟು ಅವರಿಗೆ ಕೊಡೋದಿಲ್ಲ. ಮಿನಿಮಮ್ 70 ಮೇಲೆ ತೊಗೊಳ್ಬೇಕು. ಸರ್, ನಾನು 2B ಇದ್ದೀನಿ, ಸಮಥಿಂಗ್ 3B ಕ್ಯಾಟಗರಿ 1 ಏನೋ ಇದ್ದೀನಿ ನಾನು. ಇಲ್ಲ, ನಿನಗೆ ಕಾಂಪಿಟೇಷನ್ ಇಲ್ಲಿ ಓನ್ಲಿ. ಯಾರು ಕೂಡ 70 ಮಾರ್ಕ್ಸ್ ತೊಗೊಂಡಿಲ್ಲ ಅಂತಂದ್ರೆ ಆ ಪೋಸ್ಟ್ ಅರ್ಟೇ ಅದನ್ನು ಈ ಆರ್ಮಿಗಿದ್ದದ್ದು GMಗೆ ಹೋಗ್ಬಿಡ್ತದೆ. ಇಟ್ ಮೀನ್ಸ್ ನೀವು ಯಾವುದೇ ಕ್ಯಾಟಗರಿಯಲ್ಲಿ ಕಾಂಪಿಟೇಷನ್ ಇಲ್ಲ ಅಂದರೂ ಕೂಡ ಮಿನಿಮಮ್ 70 ಮಾರ್ಕ್ಸ್ ತೊಗೋಬೇಕು. ಇದು ಭಾಳಷ್ಟು ಈ ಆರ್ಮಿಗಳಿಗೆ ಅನ್ವಯ ಆಗ್ತದೆ. ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ ಅವರಿಗೆ ಅನ್ವಯ ಆಗ್ತದೆ. ಬಿಕಾಸ್ ಕಟ್ ಆಫ್ ತುಂಬ ಕಡಿಮೆ ಇದ್ದಾಗ ನೀವು ಏಟ್ ಕಡಿಮೆ ಇದ್ರೂ 70 ಮಾರ್ಕ್ಸ್ ತೊಗೊಳ್ಳಬೇಕು ನೆಗೆಟಿವ್ ಹೋಗಿ. ಯಾರೋ ಒಬ್ಬ ಸ್ನೇಹಿತ ಕೇಳಿದ, ಸರ್ ಇದು KE SDA ಕರೆದಾರ, FDA ಕರೆದಾರ? ನಾನು ಕೇಳಿದ್ದೆ SDA FDA ಅಂತ ಹೇಳಿದರೆ ಅಲ್ಲಿ ಒಂದು GK ಪೇಪರ್ 100 ಮಾರ್ಕ್ಸ್ಗಿರ್ತದೆ, ಇನ್ನೂ ಒಂದು ಕನ್ನಡ ಪೇಪರ್ 100 ಮಾರ್ಕ್ಸ್ಗಿರ್ತದೆ. ಎಸ್, ಇರ್ತದೆ. ಅಂಥ ಪೋಸ್ಟ್ಗಳನ್ನು ಲಿಪಿಕ ಹುದ್ದೆಗಳು ಅಥವಾ ಮಿನಿಸ್ಟೀರಿಯಲ್ ಪೋಸ್ಟ್ ಅಂತ ಕರೀತಾರೆ. ಇದನ್ನು KPSCದವರು SDA FDA ನೋಟಿಫಿಕೇಷನ್ ಅಂತ ಮಾಡ್ತಾರೆ. ಸೊ ಇತ್ತೀಚೆಗೆ ಸುಮಾರು ದಿನಗಳಿಂದ ಮಾಡಿಲ್ಲ. ನಾವು ಹಿಂದೆ KPSC ವೆಬ್ಸೈಟಲ್ಲಿ ಫೈನಾನ್ಷಿಯಲ್ ಅಪ್ರೂವಲ್ ಇರುವ ಪೋಸ್ಟ್ಗಳನ್ನು ಗಮನಿಸಿದಾಗ 500ಕ್ಕಿಂತ ಹೆಚ್ಚು FDA ಪೋಸ್ಟ್ಗಳು, 1,000ಕ್ಕಿಂತ ಹೆಚ್ಚು SDA ಪೋಸ್ಟ್ಗಳು ಒಪ್ಪಿಗೆ ಸಿಕ್ಕಿತ್ತು. ಈಗ ಒಳ ಮೀಸಲಾತಿ ಜಾರಿಗೆ ಬಂದು ಈಗ ರಿಕ್ರೂಟ್ಮೆಂಟ್ ಆದರೆ ಮತ್ತೆ ಅದನ್ನು ಒಂದಿಷ್ಟು ಟೈಮ್ ತಗೊಳ್ಬಹುದು. ಇದು 1978ರ ಲಿಪಿಕ ಹುದ್ದೆಗಳ ನೇರ ನೇಮಕಾತಿಯ ಪ್ರಕಾರ ಈ ಸಿಲೆಬಸ್ಸಲ್ಲಿನೇ ಇದೆ. ಯಾವುದೇ ಬದಲಾವಣೆ ಆಗಿಲ್ಲ. ಈ ಗ್ರೂಪ್ ಸಿ ಸಿಲೆಬಸ್ ಇರುವಂಥದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂಥ SDA FDAಗಳಿಗೆ, KPSC ನಡೆಸುವಂಥದ್ದಲ್ಲ. ಸೊ ಯಾಕಂದರೆ ಸುಮಾರು ಜನ ಆಸ್ಪಿರೆಂಟ್ಗಳು ಇಂಗ್ಲೀಷ್ ಅಂದರೆ ಭಯ ಪಡುವಂಥ ಆಸ್ಪಿರೆಂಟ್ 2025ಕ್ಕೂ ಅದಾರೆ. ಕಂಪ್ಯೂಟರ್ ಅಂದರೆ ಭಯ ಪಡುವಂಥವ್ರು, ಅವರಿಗೆ ಕನ್ನಡ ಸಾಕು ಅಂತ. ಸೊ ಅಂಥವ್ರಿಗೆ ಒಂದು ಕ್ಲಾರಿಫಿಕೇಷನ್ಗೋಸ್ಕರ. ಸರಿ ಸರ್, 2025-26ರ KE ಕ್ವಶನ್ ಪೇಪರ್ ಲೆವೆಲ್. ಎಸ್, ಅಫ್ಕೋರ್ಸ್ ಗುಣಮಟ್ಟದ ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇದ್ದಾವೆ. ನೀವು ಗುಣಮಟ್ಟದ ಕಂಟೆಂಟು, ಗುಣಮಟ್ಟದ ಬುಕ್ಸು, ಗುಣಮಟ್ಟದ ಮಾರ್ಗದರ್ಶನ, ಗುಣಮಟ್ಟದ ಒಂದು ಅಧ್ಯಯನ ಮಾಡಿದರೆ ಮಾತ್ರ ಸೊ ನೀವು ಓದಿ ರಿವಿಷನ್ ಮಾಡಿ ಎಕ್ಸಾಮ್ ಬರೆದು ಬಂದರೆ ಜಾಬ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇರ್ತದೆ. ಸೊ ಎಷ್ಟು ಸಬ್ಜೆಕ್ಟ್ಗಳು ಅಂತ ಕೇಳಿದರೆ ಇಷ್ಟು ಸಬ್ಜೆಕ್ಟ್ಗಳು. ಇವು ಮೇನ್ ಈ 7 ಸಬ್ಜೆಕ್ಟ್ಗಳು ಎಲ್ಲ ಜಾಬ್ಗೂ ಇರ್ತವೆ. ಸೊ ಹೈಯೆಸ್ಟ್ 80% ಕ್ವಶನ್ಸು ಈ 7 ಸಬ್ಜೆಕ್ಟ್ಗಳಿಂದನೇ GK ಪೇಪರಲ್ಲಿ ಬರುತ್ತೆ. ಇನ್ನು ಸ್ಪೆಷಲ್ ಟಾಪಿಕ್ಸ್ ಅಂತ ಅದಾವೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಾಲಜಿ, ಕೋಆಪರೇಟಿವ್ಸ್, ಲ್ಯಾಂಡ್ ರಿಫಾರ್ಮ್ಸ್, ಗವರ್ನಮೆಂಟ್ ಸ್ಕೀಮ್ಸ್ 4ರಿಂದ 5 ಕ್ವಶನ್ಸ್ ಬರ್ತವೆ. ಕರ್ನಾಟಕದ ಆರ್ಥಿಕತೆ, ಎಕನಾಮಿಕ್ ಸರ್ವೆ, ಬಜೆಟ್ ಓದಿದ್ರೆ ಸಾಕು, ಎಲ್ಲ ಸೇರಿ 100 ಕ್ವಶನ್ಸ್ ಬರ್ತವೆ. ನೀವೇನಾದರೂ ನಾಳೆಗೆ KPSCಯಿಂದ ಸಬ್ ರಿಜಿಸ್ಟರ್ ಪೋಸ್ಟ್ ಬಿಡ್ತಾರೆ, ಅದು ಗ್ರೂಪ್ ಸಿ ಸಿಲೆಬಸ್ಸೇ. ನೀವಿಷ್ಟು ಮೇನ್ 80% ಇಲ್ಲಿ, ಉಳುಕಿದಂಥವುಗಳು ಇದನ್ನು ನಾವು ಈ ಕಡೆನೇ ತೊಗೊಳ್ಬೇಕು. ಉಳುಕಿದಂಥವುಗಳ 20%. ನೀವು 80% ಓದಿ 20% ಓದಿಲ್ಲ ಅಂದ್ರೆ ನೀವು 60 ಮಾರ್ಕ್ಸ್ ತೊಗೊಳ್ತಾರೆ. 60 ಮಾರ್ಕ್ಸ್ ತೊಗೊಂಡ್ರೆ ಸೆಲೆಕ್ಟ್ ಆಗೋದಿಲ್ಲ. ಡಿಪೆಂಡ್ ಅಪಾನ್ ಅದು ಕ್ವಾಲಿಟಿ ಆಫ್ ಕ್ವಶನ್ ಪೇಪರ್ ಮೇಲೆ ಇರ್ತದೆ. ಫೈನ್, ಇಷ್ಟು ನಿಮ್ಮ ಗಮನದಲ್ಲಿ ಇಟ್ಕೊಂಡ್ಬಿಡ್ರಿ. ಸರಿ ಸರ್, ಈಗ ನೋಟಿಫಿಕೇಶನ್ ನೋಡಿದ್ವಿ, ಅಲ್ಲಿ ಸಿಲೆಬಸ್ ಒಂದು ಥರನೇ ಆದ ಸರ್. ನಾವು KEದವ್ರು ನಡೆಸಿದಂಥ ಪ್ರಶ್ನೆ ಪತ್ರಿಕೆ, KPSCದ ನಡೆದ ಪ್ರಶ್ನೆ ಪತ್ರಿಕೆ ನೋಡಿದ್ವಿ.
ನಮಗೆ ಮಾರ್ಕೆಟಲ್ಲಿ ಕೂಡ ಈ ಥರ KPSC ಪಠ್ಯಕ್ರಮ ಸಿಲೆಬಸ್ಸಲ್ಲಿರುವಂಥ ನೋಟಿಫಿಕೇಶನ್ ಸಿಲೆಬಸ್ ಇರುವಂಥ ಒಂದು ಟಾಪಿಕ್ಸ್ ಇರುವ ಬುಕ್ಕೇ ಇಲ್ಲ ಸರ್. ಹೌದು, ನೆನ್ಪಿಟ್ಕೊಳ್ಳಿ. ಈ ಸಿಲೆಬಸ್ಸನ್ನು ನೀವು KE ನಡೆಸುವ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ ಕ್ವಶನ್ಗಳನ್ನು ನಾವು ಸರಳವಾಗಿ ಮಾಡೋದಾದರೆ ಅದನ್ನು KE ಅಫಿಷಿಯಲ್ ಪಠ್ಯಕ್ರಮ, ರಿಯಲ್ ಎಕ್ಸಾಮ್ ಪಠ್ಯಕ್ರಮ. ಸೊ ಅಫಿಷಿಯಲ್ ಪಠ್ಯಕ್ರಮದಲ್ಲಿ ಈ ಥರ ಕೊಡ್ತಾರೆ, ಕರೆಂಟ್ ಅಫೇರ್ಸ್ ಅಂತ ಅರ್ಥ. ಈ ಥರ ಕೊಟ್ಟರೆ ಜನರಲ್ ಸೈನ್ಸ್ ಅಂತ ಅರ್ಥ. ಭೂಗೋಳಶಾಸ್ತ್ರದ ವಿಷಯಗಳು, ಜಿಯೋಗ್ರಫಿ ಎಲ್ಲ ಸಬ್ಜೆಕ್ಟ್ ಬಂದು ಪ್ರಾಕೃತಿಕ, ಭಾರತ, ಕರ್ನಾಟಕ, ಪ್ರಪಂಚ. ಸಮಾಜ ವಿಜ್ಞಾನ ವಿಷಯಗಳಂದ್ರೆ ಮತ್ತು ಹಾಗೇನು ಇತಿಹಾಸ, ಜಿಯೋಗ್ರಫಿ ಇವೇ ಬಂದುಬಿಡ್ತವೆ. ಸಮಾಜ ಮತ್ತು ಅದರ ಬೆಳವಣಿಗೆ, ಸಿಂಪಲ್ ಆಗಿ ಹೇಳೋದಾದರೆ ಸೋಷಿಯಾಲಜಿ. ಸೊ ಸರಿ, ಹಾಗಾದರೆ ಕರ್ನಾಟಕ ಹಿಸ್ಟ್ರಿ ಮತ್ತು ಭಾರತದ ಹಿಸ್ಟ್ರಿ. ಇನ್ನು ಭಾರತ ಸಂವಿಧಾನ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇದು ಸಾಮಾನ್ಯವಾಗಿ ಡಿಗ್ರಿ ಮೇಲಿನ ಪೋಸ್ಟ್ಗಳಿಗಿರ್ತದೆ, PUC ಮೇಲಿನ ಪೋಸ್ಟಿಗೆ ಇರೋದಿಲ್ಲ. ಇಷ್ಟೆಲ್ಲ ಕೊಟ್ಟರೆ ಪ್ರಾಯೋಗಿಕ ಜ್ಞಾನ, ಬೌದ್ಧಿಕ ಸಾಮರ್ಥ್ಯ, ಸಿಂಪಲ್ ಮೆಂಟಲ್ ಎಬಿಲಿಟಿ. ಸೊ ಇನ್ನು ಸೋಷಿಯಲ್ ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ, ಸಿಂಪಲ್ ಆಗಿ ಇದು ಕರ್ನಾಟಕ ಹಿಸ್ಟ್ರಿಯಲ್ಲೇ ಸ್ವತಂತ್ರ ನಂತರದ ಕರ್ನಾಟಕ ಇತಿಹಾಸ. ಈಗ ಸಾಮಾಜಿಕ ಬದಲಾವಣೆ, ಕರ್ನಾಟಕದ ಸಾಮಾಜಿಕ ವಿಷಯಗಳು, ಕರ್ನಾಟಕದಲ್ಲಿ ಈ ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಸಂಬಂಧಪಟ್ಟ ಚಳವಳಿ ಇರ್ಬೋದು, ಇವುಗಳೆಲ್ಲ ಅದೇ. ಸಾಂಸ್ಕೃತಿಕ, ಜನಪದ ಸಾಹಿತ್ಯಗಳಾಗಿರ್ಬೋದು, ಜನಪದ ನೃತ್ಯಗಳಾಗಿರ್ಬೋದು, ಈ ಬುಡಕಟ್ಟು ಸಂಸ್ಕೃತಿಗಳಾಗಿರ್ಬೋದು, ಇವುಗಳಲ್ಲಿ ಇಲ್ಲೇ ಬರ್ತದೆ. ಅದು ನಾವು ಸ್ವತಂತ್ರ ನಂತರದ ಕರ್ನಾಟಕದ ಇತಿಹಾಸ ಓದ್ಬಿಟ್ರೆ ಕವರ್ ಆಗಿಬಿಡ್ತದೆ. ಇದನ್ನು ನಾವು ಮತ್ತು ಯಾವುದೋ ಸಪ್ರೇಟ್ ಬುಕ್ ಹುಡುಕಬಾರ್ದು. ಸೊ ಲ್ಯಾಂಡ್ ರಿಫಾರ್ಮ್ಸ್, ಡಿಗ್ರಿ ಮೇಲಿನ ಪೋಸ್ಟಿಗೆ ಲ್ಯಾಂಡ್ ರಿಫಾರ್ಮ್ಸು. ಸೊ ಕರ್ನಾಟಕದ ಎಕನಾಮಿ, ಸಿಂಪಲಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮತ್ತು ಕರ್ನಾಟಕದ ಬಜೆಟ್, ಆ ವರ್ಷದ ಬಜೆಟ್ಟು, ಎಕನಾಮಿಕ್ಸ್ ಸರ್ವೆ ಓದಿದರೆ ಕರೆಂಟ್ ಅಫೇರ್ಸು, ಎಕನಾಮಿಕ್ಸು, ಯಾವುದೋ ವಿಷಯದಲ್ಲಿ 10ರಿಂದ 12 ಕ್ವಶನ್ಸ್ ಬಂದೇ ಬರ್ತವೆ. ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು, ಸೊ ಸಂವಿಧಾನದಲ್ಲಿನೇ 1-2 ಕ್ವಶನ್ ಕವರ್ ಆಗ್ತವೆ, ಒಟ್ಟಿನಲ್ಲಿ 3-4 ಕ್ವಶನ್ ಬರ್ಬೋದು. ಸೊ ಇದು ನೋಡ್ರಿ, ಕರ್ನಾಟಕದಲ್ಲಿ ಆಡಳಿತದಲ್ಲಿ ವಿಜ್ಞಾನ ತಂತ್ರಜ್ಞಾನ ಅಂತ. ನಾವು ಕರ್ನಾಟಕದ ಆರ್ಥಿಕ ಸಮೀಕ್ಷೆಯಲ್ಲಿ ಗುಡ್ ಗವರ್ನೆನ್ಸ್ ಅಂತ ಒಂದು ಚಾಪ್ಟರ್ ಅದ. ಆ ಚಾಪ್ಟರ್ ಓದಿಬಿಟ್ಟು ಕರ್ನಾಟಕ ಮತ್ತು ಕೇಂದ್ರ ಮತ್ತು ಕರ್ನಾಟಕದ ಯೋಜನೆಗಳದ, ಸರ್ಕಾರದ ಯೋಜನೆಗಳು, ಸಕಾಲ ಆಗಿರ್ಬೋದು, ಪಂಚಮಿತ್ರ ಆಗಿರ್ಬೋದು, ಸಮಥಿಂಗ್ ಇವ್ಯಾವ್ಯಾವ ಹ್ಯಾಪ್ಸ್ ಅದಾವೆ ನೋಡ್ರಿ, ಅವುಗಳೆಲ್ಲ ಗುಡ್ ಗವರ್ನೆನ್ಸ್ ಇರುವಂಥ ವಿಜ್ಞಾನ ತಂತ್ರಜ್ಞಾನ ವಿಷಯಗಳೇ. 1-2 ಕ್ವಶನ್ಸ್ ಬರ್ತಾವೆ, ಅವ ನಾವು ಸ್ಕೀಮ್ಗಳೆಲ್ಲಾದರೂ ನೋಡ್ಬೋದು, ಬೇರೆ ಯಾವುದ್ರಲ್ಲಾದರೂ ನೋಡ್ಬೋದು. ನೆನ್ಪಿಟ್ಕೊಂಡಿರಿ, ಈ ಎಂಟೈರ್ ಸಿಲೆಬಸ್ ಪೇಪರ್ 1 GK ಕಮ್ಯುನಿಕೇಷನ್ ಕವರ್ ಆಗುವಂಥ ಸೊ ತರಗತಿ ಕೂಡ ನಿಮಗೆ ಲಭ್ಯವಿರುತ್ತದೆ. ನಿಮಗೆ ಅಷ್ಟು ಡೆಪ್ತ್ ಓದೋಕ್ಕಾಗೋದಿಲ್ಲ, ನನಗೆ ಟೈಮ್ ಶಾರ್ಟೇಜ್ ಅದ. ನನಗೆ ಒಂದು ಈಸಿ ಸಿಂಪಲ್ ಕಾನ್ಸೆಪ್ಟ್ ಮಾಡ್ಕೋಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಯು ಕ್ಯಾನ್ ಜಾಯಿನ್ ದೇರ್. ಸರಿ ಸರ್, ಪರಿಸರ ಸಂಬಂಧಿ ಸಮಸ್ಯೆಗಳು ಅಂತ ಎಕನಾಮಿಕ್ ಸರ್ವೆಯಲ್ಲಿ ಕೂಡ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕೊಡ್ತಾರೆ, ಜಿಯೋಗ್ರಫಿ ಸಬ್ಜೆಕ್ಟ್ ಓದಿದ್ರು ಸಾಕು. ಇನ್ನು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳಂತ ಕೇಳಿದ್ರೆ ಸಿಂಪ್ಲಿ ಮೆಂಟಲ್ ಎಬಿಲಿಟಿ, ಇಷ್ಟು ಟಾಪಿಕ್ಸ್ ಅದಾವೆ. ಬಟ್ ನಿಮಗೆ ಕ್ವಶನ್ ಪೇಪರಲ್ಲಿ ಈ ಥರ ಸಿಗೋದಿಲ್ಲ ಮತ್ತು ಬುಕ್ಸ್ಗಳಲ್ಲಿ ಈ ಥರ ಸಿಗೋದಿಲ್ಲ. ಅವುಗಳನ್ನು ನಾವು ಈ ಥರ ನೋಡ್ತೀವಿ, 7 ಸಬ್ಜೆಕ್ಟ್ಗಳಾಗಿ ಮಾಡ್ತೀವಿ. ಆ 7 ಸಬ್ಜೆಕ್ಟ್ಗಳು ಎಲ್ಲ CT ಎಕ್ಸಾಮ್ ಇರ್ತವೆ, ಕಾನ್ಸ್ಟೇಬಲ್ಗೆ ಇರ್ತವೆ, PSI ಇರ್ತವೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಎಂಟರ್ ಆಗಿದ್ರಿ ಅಂದರೆ ಯಾವ ಜಾಬ್ ಅಂತಲ್ಲ, ಇವನು ಮುಗಿಸಿದ ಮೇಲೇ ಬೇರೆ ವಿಚಾರ ಮಾಡಬೇಕು. ಈವನ್ ಕಮ್ಯುನಿಕೇಷನ್ ಪೇಪರ್ಗೂ ಸಪ್ರೇಟ್ ಅದ, ಕನ್ನಡ, ಇಂಗ್ಲೀಷು, ಜೀರೋ ನಿಂದ್ರಿ ಹಳ್ಳಿ ಭಾಷೆಯಲ್ಲಿ ಸರಳವಾಗಿ ABCD ಇಂದ ಸ್ಟಾರ್ಟ್ ಆಗುತ್ತೆ. ಕಂಪ್ಯೂಟ್ರು ಕೂಡ ನಿಯರ್ಲಿ 60 ಕ್ಲಾಸಸ್ಸು, ಸೊ ಯು ಕ್ಯಾನ್ ಯೂಸ್ ಇಟ್. ಸೊ ಭಾರತ ಸಂವಿಧಾನ ಅಂತ, ಸೊ ಭಾರತ ಸಂವಿಧಾನ ಎಲ್ಲ ಎಕ್ಸಾಮ್ಗಳಿಗೆ 15ರಿಂದ 20 ಕ್ವಶನ್ಸ್ ಬರ್ತವೆ. ಈ ಸಬ್ಜೆಕ್ಟ್ ಅಲ್ಲಿ ಹೇಳಿದಂಥದ್ದು. ಕರ್ನಾಟಕ ಮತ್ತು ಭಾರತದ ಇತಿಹಾಸ, ಜಿಯೋಗ್ರಫಿ, ಭಾರತದ ಆರ್ಥಿಕತೆ, ಸಿಂಪ್ಲಿ ಎಕನಾಮಿಕ್ಸ್, ಸೈನ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಎನ್ವಿರಾನ್ಮೆಂಟ್, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಈ 7 ಸಬ್ಜೆಕ್ಟ್ ಅದಾವಲ್ಲ ಸ್ನೇಹಿತರೆ, ಇವು PEC ಎಕ್ಸಾಮ್ ಬರೆದ್ರೂ ಇರ್ತಾವ, PSI ಬರೆದ್ರೂ ಇರ್ತಾವ, VA ಬರೆದ್ರೂ ಇರ್ತಾವ, SDA, FDA ಏನೇ ಎಕ್ಸಾಮ್ ಬರೆದ್ರೂ ಇರ್ತಾವೆ. ನೀವು ಈ ಬುಕ್ಗಳನ್ನು ಓದಬೇಕು. ಇವು 7ರ ಜೊತೆಗೆ ಇನ್ನೂ ಕೆಲವೊಂದು ಟಾಪಿಕ್ಸ್ ಅದಾವೆ. 80% ಆ 7 ಸಬ್ಜೆಕ್ಟಿಂದನೇ ಬರ್ತಾವೆ. ಇನ್ನು 15ರಿಂದ 20 ಕೆಲವೊಂದು ಸಲ ಅವನು ಬರೋದಿಲ್ಲ, ಒಂದು 4-5 ಕ್ವಶನ್ ಅಷ್ಟೇ ಬರ್ತಾವೆ. ಬಟ್ ನಾವು 15ರಿಂದ 20 ಕ್ವಶನ್ಸ್ ಬರ್ತಾವೆ ಅಂದ್ಕೊಂಡು, ಇದು ಗ್ರೂಪ್ ಸಿಗೆ ಮಾತ್ರ. ಇಟ್ ಮೀನ್ಸ್ ಯಾವ ಎಕ್ಸಾಮಲ್ಲಿ GK ಮತ್ತು ಗ್ರೂಪ್ ಸಿ ಅಂತ ಕಮ್ಯುನಿಕೇಷನ್ ಅಂತ ಪೇಪರ್ ಇರುತ್ತಾ, ಆ ಒಂದು GK ಪೇಪರಲ್ಲಿ ಮಾತ್ರ ಇರ್ತವೆ.
ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇದು ನಿಮಗೆ ಕಾನ್ಸ್ಟಿಟ್ಯೂಷನ್ ಬುಕ್ಕಲ್ಲಿ ಸಿಗೋದಿಲ್ಲ, ನಿಮಗೆ ಸಪ್ರೇಟ್ ಬುಕ್ ಓದೋಕ್ಕೂ ಆಗೋದಿಲ್ಲ. ಸೊ 1ರಿಂದ 3-4 ಕ್ವಶನ್ ಬರ್ಬೋದು ಡಿಗ್ರಿ ಮೇಲಿನ ಎಕ್ಸಾಮ್ಗೆ. ಸೋಷಿಯಾಲಜಿ 1ರಿಂದ 4-5 ಕ್ವಶನ್ ಬರ್ಬೋದು. RDPR 1ರಿಂದ 4-5 ಕ್ವಶನ್ ಬರ್ಬೋದು. ಕೆಲವೊಂದು ಸಲ ಒಂದು ಬರೋದಿಲ್ಲ, ಇದ್ರ ಮಾರ್ಕ್ಸ್ ಗ್ಯಾರಂಟಿನಿಲ್ಲ. ಓದ್ಕೊಂಡ್ರೆ 15 ಕ್ವಶನ್ಸ್ 20 ಕ್ವಶನ್ಸ್ ಬಂದರೆ ನೀವು ಒಳ್ಳೆ ಮಾರ್ಕ್ಸ್ ಇದು. ಸೊ ಈ ರೀತಿ ಸುಮಾರು ಒಂದು 8 ಟಾಪಿಕ್ಸ್ ಅದಾವೆ. RDPR, ಕೋಪ್ರೇಟಿವ್ಸು, ಲ್ಯಾಂಡ್ ರಿಫಾರ್ಮ್ಸು, ಕರ್ನಾಟಕ ಎಕನಾಮಿ, ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಗವರ್ನೆನ್ಸು, ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಇಶ್ಯೂ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥವು. ಫಾರ್ ಎಕ್ಸಾಂಪಲ್ ಎತ್ತಿನ ಹೊಳೆ, ಈ ಶರಾವತಿ ಪಂಪುಡಿ ಯೋಜನೆ, ಬೆಂಗಳೂರು ಬೃಹತ್, ಈ ಮೊನ್ನೆ ನಾವು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ದೀವಿ, ಅವುಗಳೆಲ್ಲ ಡೆವಲಪ್ಮೆಂಟ್ ಮ್ಯಾಟರೇ, ಅವುಗಳೆಲ್ಲ ಇಲ್ಲಿ ಕವರ್ ಆಗ್ತಾವೆ. ಅವುಗಳು ಕರೆಂಟ್ ಅಫೇರ್ಸಲ್ಲಿ, ಎಕನಾಮಿಕ್ ಸರ್ವೆಯಲ್ಲಿ, ಇವುಗಳನ್ನೆಲ್ಲ ನೀವು ಸಂಗ್ರಹ ಮಾಡೋಕ್ಕಾಗಿಲ್ಲ ಅಂತ ಕೇಳಿದ್ರೆ ಕಣ್ಣು ಮುಚ್ಚಿ ಜಾಸ್ತಿ ತಲೆ ಕಟ್ಸ್ಕೊಳ್ಳೋಕೆ ಹೋಗ್ಬೇಡಿ. ಯಾರಾದರೂ ಉತ್ತಮವಾದ ತರಗತಿಗಳನ್ನು, ಒಂದು ಕಡೆ ಅವೈಲೇಬಲ್ ಇರುವ ನೋಟ್ಸ್ಗಳನ್ನು ಓದಿ. ಯಾಕಂದರೆ ನೀವು ಅವುಗಳನ್ನೆಲ್ಲ ಮಾಡ್ಕೋತ ಕೂತ್ಕೊಂಡ್ರೆ ಟೈಮ್ ಬೇಕಾಗತ್ತೆ. ಈಗ ನಾವು 3-4 ತಿಂಗಳು ಟೈಮ್ ಇದ್ದಾಗ ಆಗೋದಿಲ್ಲ. ಸೊ 1 ವರ್ಷ 1.5 ವರ್ಷ ಟೈಮ್ ಇದ್ದಾಗ ನಡೀತದೆ. ಸೊ ಇಷ್ಟು ನಾವು ಸರಳೀಕೃತವಾಗಿ ಸರಿ. ಈ 7 ಸಬ್ಜೆಕ್ಟ್ನ ಏನು ಜಿ ಕೆ ಹೇಳಿದ್ನಲ್ಲ, 80 ಕ್ವಶನ್ಸ್ ಮಿನಿಮಮ್ ಬರ್ತಾವೆ. ಮಿನಿಮಮ್ 80 ಕ್ವಶನ್ ಅವುಗಳಿಂದಲೇ ಬರ್ತಾವೆ. ಈ ಮುಳುಕಿದ 8 ಸಬ್ಜೆಕ್ಟ್ಗಳಿಂದ ಈ 8 ಸಬ್ಜೆಕ್ಟ್ಗಳನ್ನ ನಾವು 1 ಸಬ್ಜೆಕ್ಟ್ ಅಂದ್ಕೋಬೇಕು. ಬಿಕಾಸ್ 15 ಕ್ವಶನ್ ಕೊಡ್ತವೆ. ಅವುಗಳನ್ನ ಹುಡ್ಕೊಂಡು ಹೋಗೋದಕ್ಕಿಂತ ಸಪ್ರೇಟಾಗಿ ನಿಮಗೆ ರಿಸೋರ್ಸಸ್ ಅವೈಲೇಬಲ್ ಬೇಕು ಅಂತ ಕೇಳಿದ್ರೆ ಕ್ಲಾಸಲ್ಲಿದೆ. ನಂದೆಲ್ಲ ಯಾರ್ದಾದ್ರೂ ಜಾಯ್ನ್ ಆಗಿ. ಜಸ್ಟ್ ನಿಮ್ಮ ರೆಡಿ. ಈ 2025ರಲ್ಲಿ ಸ್ಮಾರ್ಟ್ ಥಿಂಕಿಂಗ್ ಅಂತಾರಲ್ಲ, ಇದು ಸ್ಮಾರ್ಟ್ ಥಿಂಕಿಂಗ್. ಅವೈಲೇಬಲ್ ಇರುವಂಥ ರಿಸೋರ್ಸಸ್ಗಳನ್ನು ಯೂಸ್ ಮಾಡಿಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಹೋಗಿಬಿಡ್ಬೇಕು ಹೊರತಾಗಿ ಈಗ ನೀನು ಟೀಕೆ ಮಾಡಿದ್ದು ಈ ಯೂಸೇ ಇಲ್ಲ ಅಂತ ಹೇಳಿದ್ನಲ್ಲ, ಯೂಸೇ ಇಲ್ಲ. ಇಲ್ಲಿ ನಿನ್ನ ಗುರಿ ಬೇರೆ, ಗುರಿ ಮೇಲೆ ಗಮನ ಇರಲಿ, ಉರಿ ಮೇಲೆ ಬೇಡ. ಉರಿ ಯೂಸೇ ಇಲ್ಲ, ಅದು ಯಾರಿಗೂ ಯೂಸ್ ಇಲ್ಲ, ನನಗೂ ಯೂಸ್ ಇಲ್ಲ, ಇನ್ನೊಬ್ರಿಗೆ ಯೂಸ್ ಇಲ್ಲ. ಸರಿ ಸರ್, ಈವನ್ PUC ಮೇಲೆ SDA VA ಪೋಸ್ಟ್ಗಳದಾವಲ್ಲ, 7 ಸಬ್ಜೆಕ್ಟ್ ಜಿ ಕೆನೂ ಇರ್ತದ. ಆ 8 ಸ್ಪೆಸಿಫಿಕ್ ಟಾಪಿಕ್ ಅದಾವಲ್ಲ, ಅದರಲ್ಲಿ ಕೆಲವೊಂದು ಇರೋದಿಲ್ಲ. ಬಟ್ ಯಾವ್ಯಾವ ಇರ್ತವೆ? RDPR ಇರ್ತದೆ, ಸಹಕಾರಿ ಸಂಘಗಳಿರ್ತದೆ, ಆ್ಯಂಡ್ ಕರ್ನಾಟಕ ಎಕನಾಮಿ ಇರ್ತದೆ, ಪರಿಸರ ಸಂಬಂಧಿ ಸಮಸ್ಯೆಗಳಿರ್ತದೆ, ಇನ್ನೊಂದು ರೀಸನಲ್. ಬಟ್ ಇವುಗಳೆಲ್ಲ ಕರ್ನಾಟಕದ ಜಿಯೋಗ್ರಫಿ, ಕರ್ನಾಟಕದ ಹಿಸ್ಟ್ರಿ, ಕರ್ನಾಟಕ ಆರ್ಥಿಕ ಎಕನಾಮಿಕ್ ಸರ್ವೆ ಇಂಥವುಗಳಲ್ಲಿನೇ ಕವರ್ ಆಗಿರ್ತವೆ. ಬಟ್ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಸಪ್ರೇಟಾಗಿ ಒಂದು ಕಂಟೆಂಟನ್ನು ರೆಡಿ ಇಟ್ಕೊಳ್ಳುವಂಥ ಕೆಲಸ ಮಾಡಬೇಕು. ಸರಿ, ಇಷ್ಟು ಗ್ರೂಪ್ ಸಿ ಇರುವಂಥ ಸಿಲೆಬಸ್. ಸರಿ ಸರ್, ಹಾಗಾದರೆ ಬೆಸ್ಟ್ ಬುಕ್ಸ್ಗಳು ಯಾವ್ಯಾವು? ಸೊ ನೆನ್ಪಿಟ್ಕೊಂಡಿರಿ, ಬೆಸ್ಟ್ ಬುಕ್ಸ್ಗಳಂತ ಹೇಳೋದಕ್ಕಿಂತ ಮುಂಚೆ ಕೆಲವೊಂದು ವಾಸ್ತವಾಂಶಗಳು. 2025-26ರಲ್ಲಿ ಪ್ರಶ್ನೆ ಪತ್ರಿಕೆಗಳು KE ಇರ್ಬೋದು, KPC ಇರ್ಬೋದು. ನೆನ್ಪಿಟ್ಕೊಂಡಿರ್ರಿ, ಕಾಂಪಿಟೇಟಿವ್ ಪ್ರಪಂಚದಲ್ಲಿ ಈ ಒಂದು ಟ್ರೆಂಡ್ ಅಂತ ಇರ್ತದೆ. ಈ ಟ್ರೆಂಡ್ ಯಾವಾಗಲೂ ಚೇಂಜ್ ಆಗುವಂಥದ್ದಕ್ಕೆ ಟ್ರೆಂಡ್ ಅಂತ ಕರಿತೀವಿ ನಾವು. 2014ರಿಂದ 18 ತನಕ ಒಂದು ಟ್ರೆಂಡ್, 18ರಿಂದ 21, 22 ತನಕ ಒಂದು ಟ್ರೆಂಡ್, 22ರಿಂದ 23 ಅಂತ ಒಂದು, 22ರಿಂದ ಈ ಕಡೆ ಈಗ ಅದರ 24, 25 ಒಂದು ಟ್ರೆಂಡ್. ಹೆಂಗೆ ಟ್ರೆಂಡ್ ಅಂತ ಕೇಳಿದ್ರೆ, ಮುಂಚೆ ಬುಕ್ಸ್ಗಳೇ ಇರಲಿಲ್ಲ. 65 ತಗೊಂಡ್ರೆ GM ಸೆಲೆಕ್ಷನ್ನು, 14-15ಕ್ಕೆ ಗವರ್ನಮೆಂಟ್ ಬುಕ್ಸು, ಇಂಪಾರ್ಟೆಂಟ್ ಆಥರ್ ಬುಕ್ಸ್ ಮೇಲೆ ಕ್ವಾಲಿಟಿ ಕ್ವಶನ್ಸು. ಈ 18ರಿಂದ 22 ಪ್ರೀವಿಯಸ್ ಇಯರ್ ಕ್ವಶನ್ಸು, ವೆಬ್ಸೈಟ್ಗಳು, ಕಾಪಿ ಪೇಸ್ಟ್. ಈಗ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು 1 ಲೈನರ್ ಕ್ವಶನ್ಸ್ಗಳೇ ಸಿಗೋದಿಲ್ಲ, ಹೇಳಿಕೆ ರೂಪದ ಪ್ರಶ್ನೆಗಳು, ಮ್ಯಾಚ್ ದಿ ಫಾಲೋವಿಂಗ್, ಕರೆಕ್ಟ್ ಪೇರ್ಸು. ನೀವು ಬರೇ ಒಂದು ಸ್ಟೇಟ್ಮೆಂಟ್ ಗೊತ್ತಿದ್ರೆ ಆನ್ಸರ್ ಸಿಗೋದಿಲ್ಲ. 2 ಸ್ಟೇಟ್ಮೆಂಟ್, 3 ಸ್ಟೇಟ್ಮೆಂಟ್, 4 ಸ್ಟೇಟ್ಮೆಂಟ್ ಗೊತ್ತಿರಬೇಕು. ನೀನು ಓದೋ ಬುಕ್ಗಳಲ್ಲಿ 2 ಸ್ಟೇಟ್ಮೆಂಟ್ ಅದಾವಂದ್ರೆ 2 ಗೆಸ್ ಮಾಡಿದರೆ ಆನ್ಸರ್ ರಾಂಗ್. ಅಂಥ ಗುಣದ ಮಟ್ಟದ ಪ್ರಶ್ನೆಗಳು ಪ್ರೆಸೆಂಟ್ ಬರ್ತಾ ಇದ್ದಾವೆ. ನಾನು ಜಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಷ್ಟೇ ನೋಡಿಕೊಂಡು ವೆಬ್ಸೈಟ್ MCQಗಳು ಸಾಲ್ವ್ ಮಾಡಿ 1 ಲೈನರ್ಗಳನ್ನು ಓದ್ತೀನಿ, ಎಕ್ಸಾಮ್ ಬರೀತೀನಿ, ಸಿಗೋದಿಲ್ಲ. ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಅಧ್ಯಯನ ಹೇಗೆ ಮಾಡಬೇಕಂತ ಮಾರ್ಗದರ್ಶನವಾಗಿ ತಗೋಬೇಕೇ ಹೊರತಾಗಿ ಇದೇ ಒಂದು ಸೋರ್ಸು, ಇದನ್ನಷ್ಟೇ ಓದಿ ನಾನು ಎಕ್ಸಾಮ್ ಪಾಸ್ ಆಗ್ತೀನಿ ಅಂದರೆ 2018ರಿಂದ 22 ಅವಧಿ ಇತ್ತಲ್ಲ, 30%, 40% ಅವೇ ಕಾಪಿ ಪೇಸ್ಟ್ ಆಗ್ತಾ ಇದ್ದು, ಈಗ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇವನ್ ಅಷ್ಟೇ ಅಲ್ಲ, ಕನ್ನಡದಲ್ಲಿರುವಂಥ ಈ ಪುಸ್ತಕಗಳಲ್ಲಿ
ಈ ಇತಿಹಾಸ, ಸಂವಿಧಾನ, ವಿಜ್ಞಾನದ ಪುಸ್ತಕ ಪ್ರಶ್ನೆಗಳು ಸಿಗೋದೇ ಇಲ್ಲ. ನೀವು ಬೇಕಿದ್ರೆ ಏನಾದರೂ ಒಂದಿಷ್ಟು ಅನುಭವ ಆಗಿದ್ರೆ ಯಾವುದಾದ್ರೂ ಮೊನ್ನೆ ಒಂದು KPSCದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಒಂದು ಕ್ವಶನ್ ಪೇಪರ್ ಇದೆ, ಜುಲೈ ತಿಂಗಳು 2025 ನಡೆದಿದೆ, ಜುಲೈ 3ಕ್ಕೆ. ಆ ಪ್ರಶ್ನೆ ಪತ್ರಿಕೆಯನ್ನು ನೋಡಿ 2 ಕಾನ್ಸ್ಟಿಟ್ಯೂಷನ್ ಕ್ವಶನ್ ಬಂದಾವೆ. ಏನು? ಕಾನ್ಸ್ಟಿಟ್ಯೂಷನ್ ಮತ್ತು ಕಾನ್ಸ್ಟಿಟ್ಯೂಷನಲಿಸಮ್. ಕನ್ನಡದಲ್ಲಿ ಪದಗಳೇ ಕೇಳಿಲ್ಲ ನಾನು, ಕನ್ನಡದಲ್ಲಿ ಯಾವ ಸಂವಿಧಾನದ ಬುಕ್ಕಲ್ಲಿ ಇಲ್ಲ ಅದು. ನೆಕ್ಸ್ಟ್ ಇನ್ನೊಂದು ಸಮಥಿಂಗ್, ಕೆಲವೊಂದು ಸಂವಿಧಾನದ ತತ್ವಗಳಂತ, ಪ್ರಿನ್ಸಿಪಲ್ಸ್ ಅಂತ, ಯಾವ ಬುಕ್ಕಲ್ಲಿ ಇಲ್ಲ. ಇಟ್ ಡಸಂಟ್ ಮೀನ್ ದಟ್ ನಾನು ಬುಕ್ ಬರೆದವರಿಗೆ ಬುಕ್ಕಿಗೆ ನೋ, ನಾನು ತುಂಬ ಗೌರವ ಕೊಡ್ತೀನಿ. ಅವರು ತುಂಬ ಕಷ್ಟಪಟ್ಟಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅಧ್ಯಯನ ಮಾಡಿದ್ದಾರೆ. ದ ರೀಸನ್ ಈಸ್ ಕ್ವಶನ್ ತೆಗೆಯುವವನು ಈ ಬುಕ್ಗಳನ್ನು ನೋಡಿ ತೆಗೆಯೋದಿಲ್ಲ. ಹಾಗಾಗಿ ನಾವು ಈ ಬುಕ್ಗಳನ್ನು ಓದಿರ್ತೀವಿ, ಕವರ್ ಆಗೋದಿಲ್ಲ. ಹಾಗಂತ ಎಲ್ಲ ಕವರ್, ಆ 2 ಕ್ವಶನ್ ಕವರ್ ಆಗಿಲ್ಲ ಅಂತ ಹೇಳಿದ್ದು ನಾನು. ಈಗ ನೀನು ಒಂದು ವೇಳೆ 2 ಕ್ವಶನ್ ಆನ್ಸರ್ ಮಾಡಿದರೆ ಸುಮಾರು 10,000 ಜನಗಿಂತ ಜಾಸ್ತಿ ರ್ಯಾಂಕ್ನಿಂದ ಬರ್ತದೆ, ಟಾಪಲ್ಲಿ ಇರ್ತೀವಿ. ಹಾಗಾಗಿ ಇಂಥ ಕಾಲಘಟ್ಟದಲ್ಲಿ ನಾವು ಭಯ ಅಲ್ಲ, ಕ್ಲಾರಿಟಿ. ಅವುಗಳನ್ನು ಓದಿದ ಮೇಲೆ ಸುಮಾರು ಜನ ನೋಡ್ತೀನಿ, ಎಲ್ಲ ಓದಿನಿ ಸರ್ ನಾನು, ಏನು ಓದಿರಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದು ಓದ್ತಿರ್ತಾನೆ, ಎಲ್ಲ ಬುಕ್ ಇರುವಂಥ ಒಂದು ಈ ಆಲ್ ಇನ್ ಒನ್ ಬುಕ್ ಇರುತ್ತಲ್ಲ ಅದನ್ನೊಂದು ಓದಿರ್ತಾನೆ, ಕರೆಂಟ್ ಅಫೇರ್ಸ್ ಓದಿರ್ತಾನೆ, ಮುಗೀತು ಎಲ್ಲ ಓದಿನಿ ಅಂತ. ಪ್ರಶ್ನೆ ಪತ್ರಿಕೆ ತೆಗೆಯುವವನು ನಿನಗೆ ಗೊತ್ತಿರೋ ತೆಗೆಯೋದಿಲ್ಲ, ನೀನು ಓದುವ ಬುಕ್ಗಳನ್ನು ತೆಗೆಯೋದಿಲ್ಲ. ನೀನು ಓದಿದ ಬುಕ್ಗಳು ನಿಮ್ಗೆ ಅನುಕೂಲ ಆಗಲ್ಲ ಅಂತಲೇ ಬರೆದಿರ್ತಾರೆ. ಬಟ್ ನಾನೊಬ್ಬ ಆಸ್ಪಿರೆಂಟ್ ಆಗಿ, ನೀವೊಬ್ಬ ಆಸ್ಪಿರೆಂಟ್ ಆಗಿ ನಾನೇನು ಹೇಳ್ತೀನಿ, ಎಲ್ಲದಕ್ಕೂ ರೆಡಿ ಇರಬೇಕನ್ನೋ ಕಾರಣಕ್ಕೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಏನಾದರೂ ಪ್ರಶ್ನೆ ಪತ್ರಿಕೆ ತೆಗೆದರೆ ಅರ್ಥ, ಒಬ್ಬ ಸಂವಿಧಾನವನ್ನು ರಾಜ್ಯಶಾಸ್ತ್ರದ PUC ಉಪನ್ಯಾಸಕ, ರಾಜ್ಯಶಾಸ್ತ್ರದ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಪ್ರೊಫೆಸರ್, ಯೂನಿವರ್ಸಿಟಿಯ ಪ್ರಾಧ್ಯಾಪಕ ತೆಗೆದರೆ ಅವ್ರಿಗೆ ಗೊತ್ತಿರೋದು ತೆಗೆಯೋದಿಲ್ಲ. ಅವ್ರ ಮುಂದೆ ಬುಕ್ಗಳಿರ್ತವೆ. ಆ ಬುಕ್ಗಳು ಎಂಥ ಬುಕ್ಗಳಿರ್ತವೆ, ನಮಗೆ ಮಾರ್ಕೆಟಲ್ಲಿ ಬುಕ್ ಬರೋದಂತ ಇರೋದಿಲ್ಲ. ಹಾಗಂತ ಆ ಬುಕ್ಕಲ್ಲಿ ಏನಿಲ್ಲ ಅಂತಲ್ಲ, ಮಾರ್ಕೆಟಲ್ಲಿರುವಂಥ ಪುಸ್ತಕಗಳು ರೆಫರೆನ್ಸ್ ಬುಕ್ಗಳನ್ನು ಇಟ್ಕೊಂಡೇ ಬರೆದಿರ್ತಾರೆ ನಿಮಗೊಂದು ಸರಳಕೃತ ಭಾಷೆಯಲ್ಲಿ. ಬಟ್ ಈ ಪ್ರಶ್ನೆ ಎಕ್ಸ್ಪರ್ಟ್ ಅನ್ನೋನು ಏನು ಮಾಡಿರ್ತಾನೆ, ಅಂಥ ಪುಸ್ತಕನ ತೆಗೆಯೋದಿಲ್ಲ. ನಮ್ಮ ದುರ್ದೈವಕ್ಕೆ ಅವರು ತೆಗೆಯುವಂಥ ಪ್ರಶ್ನೆ ನಮ್ಮ ಬುಕ್ಗಳಲ್ಲಿ ಇರುವುದಿಲ್ಲ. ಆವಾಗ ನಮಗೆ ಕಷ್ಟ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಒಂದು ನಿರ್ದಿಷ್ಟ ಲೇಖಕರ ಪುಸ್ತಕ ಆಗಲಿ, ಯಾವುದೋ ಕೋಚಿಂಗ್ ನೋಟ್ಸ್ ಆಗಲಿ, ಮಾರ್ಗದರ್ಶಕರ ಬೋಧನೆ ಆಗಲಿ, ಇವುಗಳ ಆಧಾರದ ಮೇಲೆ ಯಾರು ಪ್ರಶ್ನೆ ಪತ್ರಿಕೆ ತೆಗೆಯೋದಿಲ್ಲ. ಈಗ ಸುಮಾರು ಸಲ ಹೇಳ್ತೀವಿ ನಾವು, ಈಗ ನಾನು ಜಾಬ್ ಆಗಿದೆ, ಸಕ್ಸಸ್ ಆಗಿದ್ದೀನಿ, ನಾಳೆಗೆ ಯಾರೋ PS ಆದವ್ರು ಬರ್ತಾರೆ, KS ಆದವ್ರು ಬರ್ತಾರೆ. ಎಸ್, ಅಷ್ಟೆಲ್ಲ ಓದಿದ ಮೇಲೆ ಒಂದು ಹಿಡಿತಾ ಇರುತ್ತೆ, ಅನುಭವದ ಮೇಲೆ ಹೇಳ್ತೀವಿ. ಇನ್ನು ಆ ಹೇಳುವ ಬರದಲ್ಲಿ ತುಂಬ ಆ್ಯಸ್ ಇಟ್ ಈಸ್ ನಾವೇ ಕ್ವಶನ್ ಪೇಪರ್ ತೆಗೆಯುವ ಹಾಗೆ, ಆ್ಯಸ್ ಇಟ್ ಈಸ್ ನಾವೇ ವೆರಿ ಇಂಪಾರ್ಟೆಂಟ್ ಇಟ್ಟು ಹೋದ್ರೆ ಸಾಕು, ನೀವು ಆರಾಮ್ ಜಾಬ್ ಆಗಿಬಿಡ್ತದೆ. ಬಟ್ ಯಾವುದೋ ಒಂದು ಅವಧಿಯಲ್ಲಿ ಅದು ನಡಿಬೋದು, ಎಲ್ಲ ಟೈಮಿಗೆ ನಡೆಯೋದಿಲ್ಲ. ಬಟ್ ನನ್ನ ಲೈಫ್ನಲ್ಲಿ ನಾನು ಫಾಲೋ ಮಾಡೋದು, ಸುಮಾರು ಜನ ಹಲವಾರು ಜಾಬ್ಗಳನ್ನು ಯಾಕೆ ತೊಗೊಳ್ತಾರೆ ಅಂದರೆ, ಅವರು ಒನ್ ಟೈಮ್ ನೀಟಾಗಿ ಚೆಂದ ಕೂತ್ಕೊಂಡು ತಾಳ್ಮೆಯಿಂದ ಎಲ್ಲವನ್ನು ಅರ್ಥ ಮಾಡ್ಕೊಂಡು ಓದ್ಕೊಂಡ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಬರೀ ರಿವಿಷನ್ ಮಾಡ್ಕೊತ ಹೋಗ್ತಾರೆ ಅವರು. ಆ ಹಿನ್ನೆಲೆಯಲ್ಲಿ ನಾನು ಪುಸ್ತಕಗಳನ್ನು ಹೇಳ್ತೀನಿ. ಈಗ ನಾನು ಹೇಳೋ ಯಾವ ಪುಸ್ತಕದಿಂದ, ಒಂದು ಬುಕ್ಕಿಂದ, ಫಾರ್ ಎಕ್ಸಾಂಪಲ್ ಈಗ ಹಿಸ್ಟ್ರಿ ಯಾವುದೋ ಒಬ್ಬರು ಲೇಖಕರ ಪುಸ್ತಕ ಹೇಳಿದರೆ 100% ಎಲ್ಲ ಎಕ್ಸಾಮಲ್ಲಿ ಅದರಿಂದನೇ ಬರ್ತಾವಂತ ನಾನು ಗ್ಯಾರಂಟಿ ಕೊಡಲ್ಲ, ಪುಸ್ತಕ ಬರೆದವರು ಗ್ಯಾರಂಟಿ ಕೊಡಲ್ಲ. ಅನುಕೂಲ ಆಗ್ತದೆ, ಮ್ಯಾಕ್ಸಿಮಮ್ ಕವರ್ ಮಾಡಿರ್ತಾರೆ. ಸೊ ಈ ಹಿನ್ನೆಲೆಯಿಂದ ಇವತ್ತು ಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪುಸ್ತಕಗಳನ್ನು ನಾನು 3 ರೀತಿ ವಿಂಗಡಣೆ ಮಾಡ್ತೀನಿ ನಿಮ್ಮ ನಾಲೆಜ್ಗೋಸ್ಕರ. ಇದೇನು CT ಎಕ್ಸಾಮಲ್ಲಿ ಬರೋದಿಲ್ಲ, ಒಂದು ಕ್ಲಾರಿಟಿ ಇರಲಿ ನಿಮಗೆ ಅಂತ. ಒಂದು ಕ್ಲಾರಿಟಿ ಯಾರಿಗಿರ್ತದೆ ಅವನು ಮೋಸ ಹೋಗೋದಿಲ್ಲ, ಅವನು ಫೇಲ್ ಆದರೆ ನಾನು ಕಾರಣ ಅಂತ ಸರಿಪಡಿಸ್ಕೋತಾನೆ, ಯಾರ ಮೇಲೆ ಬ್ಲೇಮ್ ಮಾಡೋದಿಲ್ಲ, ಮತ್ತು ಅವನು ಸರಿಯಾದ ನಿರ್ಧಾರ ತಗೊಳ್ತಾನೆ. ಆ ಕ್ಲಾರಿಟಿ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಒಂದು ಬೇಸಿಕ್ ಬುಕ್ಸ್ ಅಂತ. ಸರ್ ಬೇಸಿಕ್ ಬುಕ್ಸ್ ಅಂತ ಕೇಳಿದರೆ ಗವರ್ನಮೆಂಟ್ ಬುಕ್ 6ನೇ ತರಗತಿಯಿಂದ 10ನೇ ತರಗತಿ ಕರ್ನಾಟಕದಲ್ಲಿ, ಮತ್ತು NCERT 6ನೇ ತರಗತಿಯಿಂದ 12ನೇ ತರಗತಿ ಇರುವ ಪುಸ್ತಕಗಳು. ಒಬ್ಬ ಪ್ರಶ್ನೆ ಪತ್ರಿಕೆ ತೆಗೆಯುವವನಿಗೆ ಅಥೆಂಟಿಕ್ ಆದಂಥ ಪುಸ್ತಕಗಳಂದರೆ ಇವು. ಕೀಪ್ ಇನ್ ಮೈಂಡ್, ಇದು ಬುನಾದಿಯನ್ನು ಕೊಡ್ತದೆ, ಫೌಂಡೇಶನ್ ಕೊಡ್ತದೆ. ಇವುಗಳು ಸಾಕಾಗುವುದಿಲ್ಲ, ಅವಶ್ಯಕವಾಗಿ ಬೇಕಾಗ್ತದೆ. ನಾವು ಸುಮಾರು ಸಲ, ನಾನು ನನ್ನ 2020ರಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಿಂತ ಕೆಲವೊಂದಿಷ್ಟು ಜನ ಆಸ್ಪಿರೆಂಟ್ಗಳೇ, ಮತ್ತು ಅವ್ರು ಓದೋರಲ್ಲ, ಅವ್ರು ಸುಮ್ಮನೆ ಯಾರೋ ಒಬ್ಬ ಬಾಲವರು ಇರ್ತಾರೆ, ಇನ್ನೊಬ್ಬ ಯಾರೋ ಬುಕ್ ಬರೆದಿರ್ತಾರೆ, ಅವನು ದ್ವೇಷ ಮಾಡಬೇಕು. ದ್ವೇಷ ಮಾಡೋ ಸಲುವಾಗಿ
ನಾವು ಇವನ್ ನನಗೆ ಸುಮಾರು ಸಲ ಮೆಸೇಜ್ ಹಾಕಿರ್ತಾರೆ. ಆರಂಭದಲ್ಲಿ ನಾವು ಅದನ್ನು ಸತ್ಯ ಅಂದ್ಕೊಂಡ್ಬಿಡ್ತೀವಿ. ಎಸ್, ಅಫ್ಕೋರ್ಸ್ ನಾವು ಬೇಸಿಕ್ಸ್ ಬುಕ್ ಓದಿದ್ದೀವಿ. ಇತಿಹಾಸದಲ್ಲಿ 15 ಕ್ವಶನ್ ಬಂದರೆ 15 ಕ್ವಶನ್ಸು ನಮಗೆ ಬೇಸಿಕ್ ಬುಕ್ನಿಂದ ಸಿಗಲ್ಲ. ಕೀಪ್ ಇನ್ ಮೈಂಡ್, 5ರಿಂದ 6 ಕ್ವಶನ್ಸ್ ಸಿಗ್ಬೋದು. 5ರಿಂದ 6 ಕ್ವಶನ್ಸು ರೈಟ್ ಹಾಕಿ ಸೆಲೆಕ್ಷನ್ ಆಗೋಕ್ಕಾಗಲ್ಲ. ಬೇಸಿಕ್ ಬುಕ್ಸ್ಗಳು ಬುನಾದಿ, ಯೂಸ್ಫುಲ್, ಭಾಳಷ್ಟು ಹೆಲ್ಪ್ ಆಗ್ತದೆ. ಓದಿದರೆ ಸಾಕಾಗುವುದಿಲ್ಲ. ನಾನು 2015ರಲ್ಲಿ ಒಂದು ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ 96 ತೊಗೊಂಡಿದ್ದೆ. ಯು ಕ್ಯಾನ್ ಟೇಕ್ ದಟ್ ಇನ್ RT ಆಲ್ಸೋ. HKR ಸಮಥಿಂಗ್ ಏನೋ ಒಂದು ಕಾನ್ಸ್ಟೇಬಲ್ ಬಿಟ್ಟಿದ್ರು, ಸಿವಿಲ್ ಕಾನ್ಸ್ಟೇಬಲ್. ಯಾಕೆ ಅದು 96 ಬಂದಿತ್ತು ಅಂದರೆ 6ನೇ ತರಗತಿಯಿಂದ 10ನೇ ತರಗತಿ ತನಕ ಸೈನ್ಸು ಮತ್ತು ಸೋಷಿಯಲ್ ಸೈನ್ಸು, ಈ PUC ಬುಕ್ಸು ಒಂದು ಆ ಥರ ಬುಕ್ಕು. ಈ ಬುಕ್ಗಳನ್ನು 8ರಿಂದ 9 ಸಲ ಓದಿದ್ದೆ. ಆ ಒಂದು ಕ್ವಶನ್ ಪೇಪರ್ ಪ್ಯೂರ್ಲಿ ಮೆಂಟಲ್ ಎಬಿಲಿಟಿ ಒಂದು ಕ್ವಶನ್ ಇರಲಿಲ್ಲ, ಕರೆಂಟ್ ಅಫೇರ್ಸ್ ಒಂದು ಕ್ವಶನ್ ಇರಲಿಲ್ಲ. ಆ್ಯಸ್ ಇಟ್ ಈಸ್ ಡಿಕ್ ಟು ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಮೆನಿ ಟೈಮ್ಸ್. ಇವನ್ ಮೋಸ್ಟ್ ಆಫ್ ದಿ ಟೈಮ್ ನಾನು ಓದಿದ್ದೆ ಕ್ಲಿಕ್ ಆದೆ. ಓದಲಾರ್ದವನು ಯಾವುದೋ ಗೈಡ್ ಬುಕ್ ಹಿಡ್ಕೊಂಡಿದ್ದ 45, 60, 65 ತಗೊಂಡ. ಸಿ, ಅವಾಗ PUC ರಿಸಲ್ಟ್ ಇಡ್ತಾ ಇರೋದ್ರಿಂದ ನನ್ನ ಸ್ವಲ್ಪ PUC ಕಡಿಮೆ ಇತ್ತು. ಸೆಕೆಂಡ್ ರ್ಯಾಂಕ್ ಆ ಲಿಸ್ಟಲ್ಲಿ. ನೆಕ್ಸ್ಟ್ CET ಮಾರ್ಕ್ಸಲ್ಲಿ ತಗೊಂಡಂಥ ಹುಡುಗ 82 81 ಇದ್ದ. ದಿಸ್ ಈಸ್ ವಾಟ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರುವಂಥದ್ದು. ಸೊ ಬಿಕಾಸ್ ದೀಸ್ ಬುಕ್ಸ್ ಸರ್, ಸ್ಪರ್ಧಾತ್ಮಕ ಪರೀಕ್ಷೆಯ ಗೈಡ್ಗಳು, ಇಟ್ ಮೀನ್ಸ್ ಕೈಪಿಡಿಗಳು. ಈ ಪುಸ್ತಕಗಳನ್ನು ಬರೆದಂಥವ್ರು ಸಾಮಾನ್ಯವಾಗಿ ಆ ಎಕ್ಸಾಮ್ಗಳಲ್ಲಿ ಸಕ್ಸಸ್ ಆಗಿರ್ತಾರೆ, ಕೋಚಿಂಗ್ ಮಾಡೋರಾಗಿರ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವವರು ಕೂಡ ಬುಕ್ ಬರೀತಾರೆ. ಬುಕ್ ಬರೆಯುವಂಥದ್ದು ಇವತ್ತು ನಾಲೆಜ್ ಅಲ್ಲ, ಅದೊಂದು ಕಲೆ. ಯಾಕಂತ ಕೇಳಿದ್ರೆ ಪುಸ್ತಕವನ್ನು ಬರೆದು ಟೈಪ್ ಮಾಡಿಸಿ ಪ್ರಿಂಟ್ ಮಾಡಿಸಿ ಮಾರುಕಟ್ಟೆಗೆ ಕಳಿಸಿ ಮಾರಾಟ ಮಾಡೋದು ದೊಡ್ಡ ಕೆಲಸ ಅದು. ನಾವು ಬರೀ ಯಾರೋ ಬುಕ್ ಬರೆದವ್ರ ಬಗ್ಗೆ ಸುಮ್ಮನೆ ಅವ್ರೇನೋ ಪಾಪ್ಯುಲರ್ ಆದರೆ ದುಡ್ಡು ಗಳಿಸ್ತಾರೆ ಅಂತ ತಿಳ್ಕೊಂಡು ಪ್ರೇತಾತ್ಮಗಳ ಥರ ಅವ್ರನ್ನ ಟೀಕೆ ಮಾಡೋದು, ದ್ವೇಷ ಮಾಡುವಂಥದ್ದು ಈ ಗೈಡ್ ಮಾಡುವವ್ರದ್ದು ಸುಸಂಸ್ಕೃತಿ ಅಲ್ಲ. ಅಫ್ಕೋರ್ಸ್ ಓದುವರದಂತೂ ಮೊದಲೇ ಕೆಲಸನೇ ಅಲ್ಲ ಅದು. ದಟ್ ಈಸ್ ಯುವರ್ ನನ್ ಆಫ್ ಯುವರ್ ಬಿಸ್ನೆಸ್. ಇಂಥದನ್ನು ಈ ಧಾರವಾಡ, ಬಿಜಾಪುರ, ಬೆಂಗಳೂರಲ್ಲಿ ಒಂದು 2% ಆಸ್ಪಿರೆಂಟ್ಸು ಬರೀ ಇದೇ ಕೆಲಸ ಮಾಡ್ತಾವೆ. ಓದೋದಿಲ್ಲ, ಬರೀ ಅವ್ರದ್ದು ಬಕೆಟ್ ಹಿಡ್ದೆ ಇನ್ನೊಬ್ರಿಗೆ ಯಾರಿಗೋ ಟೀಕೆ ಮಾಡಿದೆ, ಇನ್ನೊಬ್ಬರು ಯಾರ್ದು ಬಕೆಟ್ ಮಾಡಬೇಡಿ ಬ್ರದರ್ಸ್. ಅಪ್ಪ ಅಮ್ಮನ ಕನಸುಗಳನ್ನು ನೋಡಿ. ಎಷ್ಟು ದಿನ ಅಂತ ಬೇರೆಯವರ ಬಕೆಟ್ ಇಟ್ಕೊಂಡು ಬೇರೆಯವ್ರನ್ನ ಬೆಳೆಸ್ತೀರಿ? ನೀವು ಓದಿದರೆ ನೀವು ಬುಕ್ ಬರೀರಿ, ನೀವು ಏನೋ ಮಾಡಿರಿ. ಇಟ್ ಈಸ್ ಓಪನ್. ಯಾರಾದರೂ CET ಫೀಲ್ಡನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೇನ ನಾನೇ ಇರಬೇಕು ಅಂತ? ಕೆಲವೊಬ್ರು ಹಂಗೆ ಮಾಡ್ತಾರೆ. ಕೆಲವೊಂದು ಸಲ ಮೆಸೇಜ್ ನೋಡ್ತಿರ್ತೀನಿ ನಾನು. ನಾವೇನಾದರೂ ಹೇಳ್ತಿರ್ತೀವಲ್ಲ, ಹೇಳ್ಬಿಡೋದು, ನೀನು PC ಓದಕತ್ತೆ, PCನೇ ಆಗಿಲ್ಲ, ನೀನು PC ಓದಿ ಆದಮೇಲೆ ನಿನಗೆ ರೆಸ್ಪೆಕ್ಟ್ ಸಿಗುತ್ತೆ. ಫೈನ್, ಬರೀ ಜಾಬಲ್ಲ, ರೆಸ್ಪೆಕ್ಟ್ ಸಿಗುತ್ತೆ. ಕೀಪ್ ಇನ್ ಮೈಂಡ್, ಇಲ್ಲಿ ಪಾಠ ಮಾಡೋರು, ಇಲ್ಲಿ ಹೇಳುವಂಥವ್ರು ಕೂಡ PC PS ಅಂತ ಜಾಬ್ ತೊಗೊಂಡು ವಿತ್ ಬೇರೆ ರೆಸ್ಪೆಕ್ಟ್ ಎಲ್ಲ ಇಟ್ಕೊಂಡು, ನನ್ನಂಥ ಎಷ್ಟೋ ಜನ ಬಡವರು, ರೈತರು ಯಾರು ಮಾತಾಡಿಸಿ, ಒಬ್ಬ ಜಾಬ್ ಆದಮೇಲೆ ನಿನಗೆ ಯಾರೋ ದೊಡ್ಡ ದೊಡ್ಡ ಫಾಲೋವರ್ಸ್ ಪರಿಚಯ ಇರ್ಬೋದು, ದೊಡ್ಡ ದೊಡ್ಡ ಸಾಧಕರು, ಎಷ್ಟೋ ಜನರಿಗೆ ರೀ ಒಬ್ಬ ಕಾನ್ಸ್ಟೇಬಲ್ ಆದವನು ಗೊತ್ತು. ನನಗೆ ನನ್ನ ಜಾಬ್ ಆಗೋ ತನಕ ನಾನು ಒಬ್ಬ ಕಾನ್ಸ್ಟೇಬಲ್ನೂ ಪರಿಚಯ ಮಾಡ್ಕೊಂಡಿಲ್ಲ. ಸ್ವಾಭಿಮಾನ. ಓದೋದೆಲ್ಲ ಗೊತ್ತಿದ್ದ ಮೇಲೆ ಮತ್ತೆ ಯಾಕೆ ಬೇರೆಯವ್ರ ಬಕೆಟ್ ಇಡಬೇಕು ಅಂತ ಎಷ್ಟೋ ಜನ ಸ್ವಾಭಿಮಾನಿ ರೈತ ಕಾರ್ಮಿಕರ ಮಕ್ಕಳು ಅದಾರೆ. ಅಂಥವರಿಗೆ ನಾನು ಎಲ್ಲ ಗೊತ್ತಿದ್ದವ್ರಿಗೆ ಬೇಕಾಗಿಲ್ಲ. ಫೈನ್. ಸೊ ಹಾಗಾಗಿ ಪುಸ್ತಕ ಬರೆದವ್ರಿಗೆ ವಿತ್ ಡ್ಯೂ ರೆಸ್ಪೆಕ್ಟ್ ಆಗಿ ಈ ಥರದ ಪುಸ್ತಕಗಳು ಅದಾವೆ. ಇವರು ಸಾಮಾನ್ಯವಾಗಿ ಯಾವ ರೀತಿ ಬರೆದಿರ್ತಾರೆ ಅಂದರೆ, ಒಂದು ಈ ISBN ಲೇಖಕರ ಪುಸ್ತಕ ಅಂತ ಬರ್ತವೆ, ರೆಫರೆನ್ಸ್ ಬುಕ್ಗಳು. ಅವನ್ನ ಓದಿ ಸರಳ ಭಾಷೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದಿರ್ತಾರೆ. ಇಲ್ಲ ಅವರು ಕೋಚಿಂಗ್ ತಗೊಳ್ಳುವಾಗ ಮಾಡಿಕೊಂಡ ನೋಟ್ಸ್ಗಳನ್ನು ವ್ಯಾಲ್ಯೂ ಆಡೆಡ್ ಏನೋ ಒಂದು ಮಾಡಿರ್ತಾರೆ. ಒಟ್ಟಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಅವಶ್ಯಕತೆ ಇರುವಂಥ ಒಂದು ಸಿದ್ಧ ರೆಡಿ ಮಟೀರಿಯಲ್ ಇವು ಇರ್ತವೆ. ಸೊ ಸಾಮಾನ್ಯವಾಗಿ ಹೆಚ್ಚು ಇವುಗಳನ್ನೇ ನಾವು ರೆಫರ್ ಮಾಡ್ತೀವಿ. ಭಾಳ ಸಲ ಇವುಗಳಿಂದ ಪ್ರಶ್ನೆಗಳು ಕವರ್ ಆಗ್ತವೆ. ಬಟ್ ಕೆಲವೊಂದು ಸಲ ಡಿಫಿಕಲ್ಟ್ ಬಂದಾಗ ಇವು ಯಾವ ಕೂಡ ಕೈ ಹಿಡಿಯೋದಿಲ್ಲ. ಈಗ KPSC KE ಪ್ರಶ್ನೆ ಪತ್ರಿಕೆಗಳು ಇವುಗಳನ್ನು ಮೀರಿ ಬರ್ತಾ ಇದ್ದಾವೆ. ಸರಿ ಸರ್, ಇನ್ನು ಬರ್ತವೆ ರೆಫರೆನ್ಸ್ ಬುಕ್ ಅಂತ. ಇದನ್ನು ಒಬ್ಬ ನೆಗೆಟಿವ್ ಹುಡುಗ ಏನಂತಾನೆ, ಅವ್ನು ನಾನು ಭಾಳ ಅಬ್ಸರ್ವ್ ಮಾಡ್ತೀನಿ, ನನಗೆ ಭಾಳ ವಿಷಾದ ಅನಿಸುತ್ತೆ. ಒಬ್ಬ PC ಓದ್ತಿರ್ತಾನೆ ಹುಡುಗ, 1 ವರ್ಷ ಧಾರವಾಡದಾಗ ಬಿಜಾಪುರದಾಗ ಎಲ್ಲೋ ಲೈಬ್ರರಿದಾಗ ಇರ್ತಾನೆ. ಅವನು KNA ಬುಕ್ಕನ್ನು, ಗಂಗಾಧರ ಬುಕ್ಕನ್ನು ಜಡ್ಜ್ ಮಾಡ್ತಿರ್ತಾನೆ. PS ಗಂಗಾಧರ ಸಂವಿಧಾನ ಬುಕ್ಕನ್ನು PC ಓದಕತ್ತಾನ.
ಅವನ ಯೋಗ್ಯತೆಗೆ 70 ಮಾರ್ಕ್ಸ್ ತೊಗೊಳಕ್ಕಾಗೋದಿಲ್ಲ. ಸಿಂಗಲ್ ಲೈನ್ ಬರ್ತವೆ ಕ್ವಶನ್ಸು. ಇಂಥ ಆಥರ್ಸ್ಗಳನ್ನು ಸಿಂಗುಲರ್ ಭಾಷೆಯಲ್ಲಿ ಹೇಳ್ತಿರ್ತಾನೆ. ಮೈ ಡಿಯರ್ ಬ್ರದರ್, ದಯವಿಟ್ಟು ಅರ್ಥ ಮಾಡ್ಕೊ. ಒಂದು ಸಣ್ಣ ಡ್ರಾಪ್, ನೀನು ಓದಿದಂಥ ಗೈಡ್ ಬುಕ್ ಸಣ್ಣ ಡ್ರಾಪ್. ಅದೇನು ಸರ್ ಉದ್ದು ಕೊಟ್ರೆ, ಮೊನ್ನೆ ಒಬ್ಬ ಹುಡುಗ ಕೇಳ್ತಾ ಇದ್ದಾನೆ ಸದಾಶಿವ ಸರ್ ಬುಕ್ಕನ್ನು ಹೇಳ್ಬೇಕು ಸರ್, ಅದು ಕಥೆ ಥರ ಕೊಟ್ಟು ಇವನು ಏನು ಎಲ್ಲ ಸದಾಶಿವ ಸರ್ ಫಸ್ಟ್ ಪೇಜ್ ನಿಂತು ಲಾಸ್ಟ್ ಪೇಜ್ ತನಕ ಓದಿ ಮುಗಿಸಿಬಿಟ್ಟ ನಾನು ಲೆಕ್ಕಕ್ಕೆ. ಈ ಥರದ ಹುಡುಗರು ಇದ್ದಾರೆ. ಈ ಪುಸ್ತಕಗಳು ಒಬ್ಬ ಪಾಸಿಟಿವ್ ಇದ್ದವನಿಗೆ ಕೊಟ್ಟರೆ ಜ್ಞಾನದ ಸಾಗರ. ಆ ವಿಷಯದ ಮೇಲೆ ಇನ್ಡೆಪ್ತ್ ನಾಲೆಜ್ ಇರ್ತದೆ. ಬಟ್ ಇವುಗಳ ಸ್ಪರ್ಧಾತ್ಮಕ ಪರೀಕ್ಷೆಗಂತ ಬರೆದಿರೋದಿಲ್ಲ. ಯಾವುದೋ ಒಂದು KNA ಬುಕ್ ಅದಂದರೆ ಅದು ಇತಿಹಾಸ ಸಬ್ಜೆಕ್ಟ್ಗೆ ಬರ್ದಾರೆ. ಅದನ್ನು PC ಬರೆದಿಲ್ಲ, PSI ಬರೆದಿಲ್ಲ. ಇತಿಹಾಸಕ್ಕೆ ನೀನು ಎಷ್ಟು ನಾಲೆಜ್ ಬೇಕೋ ಅಷ್ಟು ಡೆಪ್ತ್, ಜಾಸ್ತಿ ನಾಲೆಜ್ ಅದ. ನಿನ್ನ ಕೆಲಸ ಏನು, ಬೇಕಾಗಿದ್ದನ್ನು ತೊಗೋಬೇಕಷ್ಟೆ. ಇದಕ್ಕೆ ISBN ನಂಬರ್ ಅಂತ ಹೇಳ್ತಾರೆ. ಸರ್ ಏನ್ರಿ ಇದು? ಒಂದು ಪುಸ್ತಕ ಬರೆಯುವವನು ಲೇಖಕ, ಆ ಪುಸ್ತಕನ ಪ್ರಿಂಟ್ ಮಾಡಿ ಮಾರ್ಕೆಟಿಗೆ ತಂದು ಮಾರಾಟ ಮಾಡುವಂಥವನು ಪ್ರಕಾಶಕ, ಪಬ್ಲಿಷರ್ ಅಂತ ಕರಿತೀವಿ. ಇವನು ನಿಜವಾದ ದುಡ್ಡು ಹಾಕೋವನು, ನಿಜವಾದ ಎಲ್ಲ ಖರ್ಚು ಮಾಡೋವನು ಇವನೇ. ಅದರಿಂದ ಬರುವ ಲಾಭನೂ ನಷ್ಟನೂ ಇವನೇ ತಗೊಳ್ತಾನೆ. ಸಾಮಾನ್ಯವಾಗಿ ಈ ISBN ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಫಾರ್ ಬುಕ್ ನಂಬರ್ ಅಂತ ಇರ್ತದೆ. ಈ ನಂಬರ್ ಇದ್ದದ್ದು ಇವರು ಬುಕ್ ಬರೆದಿರಲ್ಲ, ಪ್ರಕಾಶನ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಮೇಗ್ರಾ ಹಿಲ್ ಅಂತ ಭಾರತದಲ್ಲ ಇಂಟರ್ನ್ಯಾಷನಲ್ ಲೆವೆಲ್, ಪಿಯರ್ಸನ್, ಹಿಮಾಲಯ ಪಬ್ಲಿಕೇಶನ್, ಇವರುಗಳೆಲ್ಲ ಲೇಖಕರಲ್ಲ, ಪುಸ್ತಕನ ಪ್ರಿಂಟ್ ಟೈಪ್ ಮಾಡಿಸಿ ಮಾರಾಟ ಕಳಿಸುವಂಥವ್ರು. ಸೊ ಈ ISBN ನಂಬರ್ ಇರ್ತದೆ. ಈಗ ನಾವು ಕಾಂಪಿಟೇಟಿವ್ ಗೈಡ್ ಅಂದ್ವಲ್ಲ, ಅವಕ್ಕೆ ಯಾರಿಗಿರೋದಿಲ್ಲ. ಯಾಕಂತ ಕೇಳಿದರೆ, ಯಾರು ಲೇಖಕರು ಇರ್ತಾರಲ್ಲ ಅವರೇ ಪ್ರಕಾಶಕರು ಇರ್ತಾರೆ. ಇಟ್ ಮೀನ್ಸ್ ಅವ್ರು ದುಡ್ಡು ಹಾಕಿರ್ತಾರೆ, ಅದರಿಂದ ಬರುವ ಲಾಭವನ್ನು ಅವರೇ ತಗೊಳ್ತಾರೆ. ದಟ್ ಈಸ್ ಅದು ಅವ್ರ ಬಿಸ್ನೆಸ್ ಇರ್ತದೆ, ಅದು ಅವ್ರ ಇಂಟೆನ್ಷನ್ ಇರ್ತದೆ. ಆಸ್ಪರೆಂಟಿಂದ ಮ್ಯಾಟರೇ ಅಲ್ಲ ಅದು. ಇವುಗಳ ವಿಷಯ ಆಳವಾದ ಜ್ಞಾನ ಇರ್ತದೆ. ಇನ್ನು ಸುಮಾರು ಸಲ ಕೆಲವೊಂದು ಕಡೆ ಕೇಳ್ತಾ ಇರ್ತೀನಿ, ಇವನ್ನು KNA ಬುಕ್ ಹೋದ್ರೆ ಇಡುದಪ್ಪನ ಬುಕ್ಕು, ಯಪ್ಪ ರಾಮಾಯಣ ಮಹಾಭಾರತ, ಎಸ್ ಇರ್ಬೋದು, ಬಟ್ ಆಳವಾದ ಜ್ಞಾನ ಸಿಗ್ತದೆ. ಸೊ ನೀನು ಯಾವುದೋ ಒಂದು ಸಣ್ಣನ ಬುಕ್ಕನ್ನು ಓದಿ ಸಮರಿ ಥರ, ಸಂಕ್ಷಿಪ್ತ ಸಾರಾಂಶದ ಥರ ನೀನು ಓದಿದರೆ ಯಾವುದೋ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ದೊಡ್ಡ ಎಕ್ಸಾಮನ್ನು, ಡಿಫಿಕಲ್ಟ್ ಇರೋ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ನಿನಗೆ ಜ್ಞಾನ ಬೇಕು ಅಂದರೆ, ಟೈಮ್ ಇದ್ದರೆ ಇಂಥ ಪುಸ್ತಕಗಳನ್ನು ಓದಬೇಕು. ಈ 3 ಥರದ ಬುಕ್ಗಳಲ್ಲಿ ನೀವು ಯಾವುದನ್ನು ಚಾಯ್ಸ್ ಮಾಡಬೇಕು. ಒಂದನೇದ್ದು ನೋಡೋಣ, ಭಾರತ ಸಂವಿಧಾನ. ಯಾವ ಲೇಖಕರ ಫೇವರಾಗಿ, ಯಾವ ಲೇಖಕರ ವಿರುದ್ಧವಾಗಿ ಅವಶ್ಯಕತೆ ನನಗೂ ಇಲ್ಲ. ಅಫ್ಕೋರ್ಸ್ ಅವರಿಗಂತೂ ಮೊದಲೇ ಇಲ್ಲ. ಜಸ್ಟ್ ನನ್ನ ಉದ್ದೇಶ ಒಂದೇ, ಇಲ್ಲ ಆಸ್ಪಿರೆಂಟ್ಗಳಿಗೆ ಯಾವ್ಯಾವ ಬುಕ್ ಅದಾವಂತ ಗೊತ್ತಿರಲಿ, ಬೆಸ್ಟ್ ಬುಕ್ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಈಗ ಯಾವುದೇ ನಾನು ಬುಕ್ ಕೇಳಿದರೆ 100% ಅದರಿಂದ ಕ್ವಶನ್ ಬರ್ತಾವಂತ ಸಾಧ್ಯನೇ ಇಲ್ಲ. ಒಂದು ಎಕ್ಸಾಮ್ ಬರ್ಬೋದು, ಯಾವುದೋ ಒಂದು ಎಕ್ಸಾಮಲ್ಲಿ ಬರ್ಬೋದು, ಸುಮಾರು ಎಕ್ಸಾಮ್ಗಳಲ್ಲಿ ಬರ್ತವೆ. ಕೆಲವೊಂದು ಎಕ್ಸಾಮ್ಗಳಲ್ಲಿ ಡಿಫಿಕಲ್ಟ್ ಕ್ವಶನ್ಸ್ ತೆಗೆದರೆ, ಸಬ್ಜೆಕ್ಟ್ ಎಕ್ಸ್ಪರ್ಟ್ ತೆಗೆದರೆ ಬರೋದಿಲ್ಲ. ಸರಿ ಸರ್, ನೀವು ಆಸ್ಪಿರೆಂಟ್ಗಳಾಗಿ ಯಾವಾಗಲೂ ಬೇಸಿಕ್ ಬುಕ್ಸನ್ನು ಓದಿ. ಸರ್ ಬೇಸಿಕ್ ಬುಕ್ಸ್ ಅಂದರೆ, ನೀವು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಪೌರನೀತಿ ಅಂತ ಬರ್ತದೆ. 3 ಚಾಪ್ಟರ್ 4 ಚಾಪ್ಟರ್ ಇರ್ತದೆ. ಮನಸ್ಸು ಮಾಡಿದರೆ ಒಂದು ದಿನದಲ್ಲಿ 9 ತಾಸು ಓದಿರಂದ್ರೆ ಮುಗಿಸ್ಬಿಡ್ತದೆ. ಯಾಕಂದರೆ ಪ್ರಶ್ನೆ ಪತ್ರಿಕೆ ತೆಗೆಯುವಂಥ ಒಬ್ಬ ಪ್ರಾಧ್ಯಾಪಕನಿಗೆ ಗವರ್ಮೆಂಟ್ ಬುಕ್ಸನ್ನು ರೆಫರೆನ್ಸ್ ಆಗಿ ನೀಡಲಾಗ್ತದೆ. ಸೆಕೆಂಡ್ PUC, ಫಸ್ಟ್ PUC ರಾಜ್ಯಶಾಸ್ತ್ರದ ಪುಸ್ತಕ ಸರ್ಕಾರನೇ ಪ್ರಿಂಟ್ ಮಾಡ್ತದೆ. ಇನ್ನೂ ಮುಂದುವರೆದು ಇವಾಗ ನಾನು ಕಳೆದ ಒಂದು 2-3 ವರ್ಷಗಳಲ್ಲಿ KPSC KE ಪ್ರಶ್ನೆ ಪತ್ರಿಕೆಯನ್ನು ನೋಡಿ, ಕೆಲವೊಬ್ಬರು ಹಿಂಗೂ ಹುಚ್ಚುಪಾರ್ಗಳಿರ್ತಾವೆ, ಇವನಿಗೆಲ್ಲ ಗೊತ್ತದ, ನನಗೆ ಏಟು ಗೊತ್ತದ ಅಷ್ಟು ಹೇಳ್ತೀನಪ್ಪ, ನಿನಗೆ ನನಗಿಂತ ಗೊತ್ತಿದ್ರೆ ನೀನು ಯಾವ ಎಕ್ಸಾಮ್ಗೆ ಓದಕತ್ತಿಯಲ್ಲ ಫಸ್ಟ್ ಅದನ್ನು ಪಾಸ್ ಆಗಿಬಿಡು. ಫೈನ್. ಸೊ ಅಷ್ಟೇ, ನನಗೆ ಏಟು ಗೊತ್ತದ ಅದನ್ನು ನಾನು ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀನಿ. ಅದರಿಂದ 100 ಜನ ಯೂಸ್ ಮಾಡ್ಕೊಳ್ಳಾರದ, ನಿನಗೆ ಯೂಸ್ ಇಲ್ಲ ಅಷ್ಟೇ. ಸ್ವಾಭಿಮಾನ ರೀ, ಸ್ವಾಭಿಮಾನ ನಿನಗೆಷ್ಟದ? ನಿನಗಿಂತ 100 ಪಟ್ಟು ಸ್ವಾಭಿಮಾನ ಅದ. ಐಡೆಂಟಿಟಿನೇ ಇಲ್ಲದಂಥ ಬ್ಯಾಕ್ಗ್ರೌಂಡಿಂದ ಬಂದಂಥವ್ನು ಇವತ್ತು ಯೂಟ್ಯೂಬಲ್ಲಿ 12 ಜಾಬ್ ತಗೊಂಡಂಥವನು ಇವನ್ನೆಲ್ಲ ಹೇಳಕತ್ತಾನ. ಆವತ್ತು ನಾವಿದ್ದಾಗ ಜಾಬ್ ತಗೊಳ್ಳೋನಲ್ಲ, ಜಾಬಿಗೆ ಹೋದವನೇ ಅಪರೂಪ ಇದ್ದ. ಓದ್ತಿಂದ ಕಾಮಿಡಿ ಪೀಸ್ ಥರ ಟ್ರೀಟ್ ಮಾಡ್ತಿದ್ದರು, ಅಂಥ ಬ್ಯಾಕ್ಗ್ರೌಂಡಿಂದ ಬಂದಂಥವನು. ಸೊ ಹಾಗಾಗಿ
ಒಬ್ಬರನ್ನ ಪುಷ್ ಮಾಡಿಲ್ಲ, ಒಬ್ಬರ ಬಗ್ಗೆ ಅಭಿಮಾನ ಪಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅವಮಾನ ಮಾಡುವಂಥ ಕೆಲಸ ಅದು ನಿಮ್ಮ ಅಪ್ಪ ಅಮ್ಮ ಕಲಿಸಿದ ಸಂಸ್ಕಾರವನ್ನು ತೋರಿಸುತ್ತೆ. ಫೈನ್. ಈಗೀಗ NCERT ಬುಕ್ಗಳು, ನಾನು ಇವನಿಗೆ ಇಂಗ್ಲೀಷ್ ಓದಕ್ಕೆ ಬರ್ತಾ ಇದ್ದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ ಅಂತ ಇದೆ. ಇದ್ರಾಗಿರುವಂಥ ಮಾಹಿತಿ ದೊಡ್ಡ ದೊಡ್ಡ ರೆಫರೆನ್ಸ್ ಬುಕ್ಕಲ್ಲಿ ಇರುವುದಿಲ್ಲ. ಅದೇ ಕ್ವಶನ್ ಬಂದುಬಿಟ್ರೆ ನಮ್ಮ ಮನೆ ಬರೋಕ್ಕೆ ಇವೆಲ್ಲ ಬೇಸಿಕ್ ಬುಕ್ ಎಲ್ಲ ಓದೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗೆ ಈ ಬುಕ್ಕನ್ನಾದರೂ ದಯವಿಟ್ಟು ಓದೋ ಪ್ರಯತ್ನ ಮಾಡಿ. ಭಾಳ ಬೇಗ ಮುಗಿತದೆ, ಅವೇನು ಭಾಳ ದಿನ ಆಗೋದಿಲ್ಲ, ಅವು ಸರಳ ಭಾಷೆಯಲ್ಲಿ ಇರ್ತವೆ. ಸರ್, ಇವು ಆದಮೇಲೆ ಒಂದು ಸಬ್ಜೆಕ್ಟಿಗೆ ಒಂದು ಆ ಥರ ಬುಕ್ ಅಂತ ಇರಲಿ, KM ಸುರೇಶ್ ಸರ್ ಬುಕ್ ಅಂತ, ಕಾಂಪಿಟೇಟಿವ್ ಎಕ್ಸಾಮ್ಗಂತ ಬರೆದಂಥ ಪುಸ್ತಕ. ಈ ರೆಫರೆನ್ಸ್ ಬುಕ್ಗಳನ್ನು ಓದ್ಕೊಂಡೇ ಇದನ್ನು ಬರೆದಿರ್ತಾರೆ, ಸಂಕ್ಷಿಪ್ತವಾಗಿ ಚೆನ್ನಾಗಿ ಅರ್ಥ ಆಗುವಾಗೆ ಸರಳ ಭಾಷೆಯಲ್ಲಿ. ಸೊ ಉಷನಪ್ಪ ನಾಯಕ್ ಸರ್ದಿದೆ, ವಿಶ್ವನಾಥ್ HD ಅವ್ರದ್ದಿದೆ. ನೀವು ಒಂದು ಪುಸ್ತಕವನ್ನು ತೆಗೆದುಕೊಳ್ಬೋದು. ಇದು ಸಬ್ಜೆಕ್ಟ್ ವೈಸ್ ಬುಕ್ ಆಗುತ್ತೆ. ಇಲ್ಲ ಸರ್, ನಾನು ತುಂಬ ನಾಳೆ ನಂದು KPSC, PDO, CTI, FDA ಅಂತ ದೊಡ್ಡ ದೊಡ್ಡ ಪೋಸ್ಟ್ಗಳು ತೊಗೋಬೇಕು, ಇನ್ನು ರೆಫರೆನ್ಸ್ ಬುಕ್ ಅದಾವೆ, ಓದೋಕ್ಕಾಗಲ್ಲ ನೋಡ್ರಿ. ಆಗಲ್ಲ ಅಂದ್ರೆ ಆಗಲ್ಲ, ಆಗತ್ತಂದ್ರೆ ಆಗತ್ತೆ. ನೀನು ಓದೋಕ್ಕಂತ ಕೂತ್ಕೊಂಡಿಯ ಧಾರವಾಡಕ್ಕೆ ಹೋಗಿ ತಿಂಗಳಿಗೆ 4,000 ರೂಪಾಯಿ ಮೆಸ್ ಬಿಲ್ಲು, ಏನೋ PG ಬಿಲ್ಲು, ಏನೋ ಲೈಬ್ರರಿ ಬಿಲ್ಲು ಕಟ್ತೆ ಅಂದ್ರೆ ಒಂದೊಂದು ಪೈಸೆ ಲೆಕ್ಕ ಹಾಕ್ಬೇಕು. ಒಂದೊಂದು ಪೈಸೆ ಅಂದ್ರೆ ಒಂದೊಂದು ಮಿನಿಟ್ ಲೆಕ್ಕ ಹಾಕ್ಬೇಕು. ಓದ್ಕೋ. PS ಗಂಗಾಧರ್ ಸರ್ ಬುಕ್ ತುಂಬ ಕನ್ನಡದಲ್ಲಿ ಸಂವಿಧಾನ ಅತ್ಯುತ್ತಮ ಪುಸ್ತಕ, ನಾನಲ್ಲ ಎಲ್ಲರೂ ಕೂಡ ಹೇಳ್ತಾರೆ. KM ರಾಜಶೇಖರ್ ಸರ್, ಗಂಗಾಧರ್ ಸರ್ ಬರೋದಕ್ಕಿಂತ ಮುಂಚೆ ಈ ಬುಕ್ಕನ್ನು ನಾನು ಓದಿದ್ದೀನಿ ಸ್ಟಾರ್ಟಿಂಗ್ಗೆ. ಬಟ್ ಇವಾಗ ಅದರಷ್ಟು ಹೇಳೋದಿಲ್ಲ ಯಾರು ಕೂಡ. ಅದು ಕೂಡ ಸಿಕ್ಕಾಪಟ್ಟೆ ಇನ್ಡೆಪ್ತ್ ಆಗಿರುವಂಥ ಬುಕ್. ಬಟ್ ನಾನು ಆಲ್ವೇಸ್ ಐ ಪ್ರಿಪೇರ್, ಕನ್ನಡ ಹುಡುಗರಾಗಿದ್ದರೆ ನೀವು ಇದನ್ನು ಮಾಡಿ. ಬಟ್ ನಾನು ಇತ್ತೀಚೆಗೆ ಕೆಲವೊಂದು ಹುಡುಗರ ಕಮೆಂಟನ್ನು ಗಮನಿಸಿದಾಗ, ಸರ್ ಮೊನ್ನೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಈಗ ಟೈಪ್ಸ್ ಆಫ್ ಮೆಜಾರಿಟಿ ಬರ್ತಾ ಇದೆ, ಗಂಗಾಧರ್ ಸರ್ ಬುಕ್ಕಲ್ಲಿ ಇಲ್ಲ. ಈ ಒಂದು ಕಾನ್ಸ್ಟಿಟ್ಯೂಷನಲಿಸಮ್ ಅಂಡ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಒಂದು ಟಾಪಿಕ್ ಇರಲಿಲ್ಲ, ಅವ್ರು ಲಿಸ್ಟ್ ಮಾಡಿ ಕಳಿಸಿದ್ರು. ಆ ಟಾಪಿಕ್ಸ್ ಇಲ್ಲಿಲ್ಲ. ಇದನ್ನು ಮತ್ತೆ ಸಿವಿಲ್ ಸರ್ವಿಸ್ IAS ಬುಕ್ ಅಂದ್ಕೋಬೇಡಿ, ನಿಮ್ಮನ್ನು ನೀವು ಕೀಳಂತ ಟ್ರೀಟ್ ಮಾಡ್ಕೋಬೇಡಿ. ಓದಿಗೆ ಹುದ್ದೆ IAS ಪುಸ್ತಕ ಅಲ್ಲ, ಸಿಕ್ಕಾಪಟ್ಟೆ ಇನ್ಡೆಪ್ತ್ ಇರುವಂಥ ಪುಸ್ತಕ. ಹೆಚ್ಚು ಕಡಿಮೆ 98% ಎಲ್ಲ ಎಕ್ಸಾಮ್ ಕವರ್ ಆಗ್ತದೆ. ಇದು ನೀವೇನಾದರೂ ಇಂಗ್ಲೀಷ್ ನಿಮ್ಗೆ ಚೆನ್ನಾಗಿ ಗ್ರಿಪ್ ಇದ್ದರೆ ಬೇರೆ ಯಾವುದನ್ನು ಓದೋಕ್ಕೆ ಹೋಗಬೇಡಿ. ಒಂದು ಇದನ್ನು ಓದಿ, ಒಂದು ಇವನು ಓದ್ಬಿಡಿ. ಈ ಗೌರ್ಮೆಂಟ್ ಬುಕ್ಕನ್ನು ಯಾಕೆ ಓದಿ ಅಂತ ಹೇಳ್ತೀನಿ ಅಂದರೆ, ಅವರು ಗೌರ್ಮೆಂಟ್ ಸೋರ್ಸ್. ಸೊ ಇವು ಕಂಪಲ್ಸರಿ, ಇವುಗಳಲ್ಲಿ ಯಾವುದಾದ್ರೂ ಒಂದು ಅಥವಾ ಇವುಗಳಲ್ಲಿ ಯಾವುದಾದ್ರೂ ಒಂದು, 2-3 ಪುಸ್ತಕ ತೊಗೋಬಾರದು. ಅಟ್ಟೆ ಅದನ್ನು ರಿವಿಷನ್ ಮಾಡಬೇಕು. ಸರಿ ಸರ್, ಈಗ ಇತಿಹಾಸ ನೋಡೋಣ. ಬೇಸಿಕ್ ಬುಕ್ಸ್ 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ ಪ್ರಾಚೀನ, 9ನೇ ತರಗತಿ ಮಧ್ಯಕಾಲೀನ, 10ನೇ ತರಗತಿ ಆಧುನಿಕ ಭಾರತೀಯ ಇತಿಹಾಸ. ಅಲ್ಲೇ ಗೊತ್ತಾಗ್ಬಿಡ್ತದೆ ನಮಗೆ. ಶಿಲಾಯುಗ, ಸಿಂಧೂ ನಾಗರಿಕತೆ, ವೇದಗಳ ಕಾಲ, ಬೌದ್ಧ ಧರ್ಮ, ಜೈನ ಧರ್ಮ, ಮೌರ್ಯ ಸಾಮ್ರಾಜ್ಯ, ಇತಿಹಾಸದ ಕಾಲಾನುಕ್ರಮ ನಮಗೆ 6ನೇ ಬುಕ್ಗಳಲ್ಲಿ ಗೊತ್ತಾಗ್ತದೆ. ಸಾಕಾಗುವುದಿಲ್ಲ. ಸೆಕೆಂಡ್ PUC ಕೂಡ ಬುಕ್ ಇದೆ. ಎಸ್, ಇವು ಗೌರ್ಮೆಂಟ್ ಬುಕ್ ಆಗಿರೋದ್ರಿಂದ ಪ್ರಶ್ನೆ ಪತ್ರಿಕೆ ತೆಗೆಯುವ ಇವನ್ನ ಯೂಸ್ ಮಾಡೋ ಸಾಧ್ಯತೆ ಇರ್ತದೆ. ಸಬ್ಜೆಕ್ಟ್ ವೈಸ್ ಬುಕ್ ಬೇಕು ಅಂದರೆ ಇವು ಕಾಂಪಿಟೇಟಿವ್ ಪರ್ಪಸ್ ಬರೆದಂಥ ಪುಸ್ತಕ. ಸೊ R ಮಂಜುನಾಥ್ ಸರ್ ಸುಮಾರು ಹೆಚ್ಚು ಕಡಿಮೆ ಭಾಳಷ್ಟು ಜನ ಓದ್ತಾರೆ. ಈ ಪುಸ್ತಕವನ್ನು, ಈ ರೆಫರೆನ್ಸ್ ಬುಕ್ಗಳನ್ನು, ISBN ಇರುವಂಥ ಪುಸ್ತಕಗಳನ್ನೇ ರೆಫರ್ ಮಾಡಿ ಬರೆದಿರುವಂಥದ್ದು. ಸರಳವಾಗಿ, ಸಂಕ್ಷಿಪ್ತವಾಗಿ ಎಲ್ಲ. ಈಗ ನಾವು KNA ದಪ್ಪ ಬುಕ್ ಅದ, 2 ಭಾಗ, 2 ಸಂಪುಟ ಅದಾವೆ. ಅವ್ರಿಗೆ ಇಷ್ಟು ದಪ್ಪ ಬುಕ್ಕಲ್ಲಿ ಎಲ್ಲ ಬರೆದಿದ್ದಾರೆ. ಸೊ ನಿಮಗೆ ಮ್ಯಾಕ್ಸಿಮಮ್ ಇಲ್ಲಿ ಕವರ್ ಆಗುವ ಸಾಧ್ಯತೆ ಇರ್ತದೆ. ಸೊ AV ಹಿರೇಮಠ್ ಅಂತ ಇದೆ, ಸೋಮಪ್ಪ ದುಂಡಿಗೆರೆ ಅಂತ ಇದೆ, ಇವೆಲ್ಲ ಭಾರತ ಇತಿಹಾಸ. KPSC KEಗೆ ಗ್ರೂಪ್ಸಿಗೆ ರೆಡಿ ಆಗ್ತಾ ಇದ್ರೆ ಅಂದರೆ ಕರ್ನಾಟಕ ಇತಿಹಾಸ ಸಪ್ರೇಟಾಗಿ ಓದಬೇಕು. ಈಗ ನಾನು ಮೊನ್ನೆ ಗಮನಿಸಿರುವ ಹಾಗೆ ಸ್ಪರ್ಧಾ ಅರಿವು ಅಂತ ಮ್ಯಾಗ್ಝಿನ್ ಇದೆ, ಅವ್ರದ್ದು ಪಬ್ಲಿಕೇಶನ್ದವ್ರು ಕರ್ನಾಟಕ ಇತಿಹಾಸ ಅಂತ ಪರವಾಗಿಲ್ಲ, ಇಟ್ಟು ದಪ್ಪ ಚೆನ್ನಾಗಿರುವಂಥ ಒಂದು ಬುಕ್ಕನ್ನು ತಂದಿದ್ದಾರೆ. ಯು ಕ್ಯಾನ್ ಯೂಸ್ ಇಟ್. ಆ ಪುಸ್ತಕ ಈವನ್ ಸೂರ್ಯನಾಥ್ ಕಾಮತ್ ಸರ್ಗಿಂತ ಡೀಟೇಲ್ಡ್ ಆಗಿದೆ. ಒಂದು ಪುಸ್ತಕ ಉತ್ತಮವಾಗಿದೆ ಅಂತಂದರೆ, ಈಗ ಯಾರೋ ಈಗ ಸ್ಪರ್ಧಾ ಅರಿವು ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದಾರೆ ಅಂತಂದರೆ ಇವರಿಗೆ ಆಪೋಸಿಟ್ ಇರುವಂಥ ಯಾವುದೋ ಬುಕ್ ಬರೆದವ್ರು ಇರ್ತಾರೆ. ಭಾಳ ವಿಚಿತ್ರ, ನನಗಂತೂ ಭಾಳ ಸಾಕು ಅನಿಸ್ಬಿಡ್ತದೆ. ಯಾರಿಗೋ ಒಬ್ರು ಪ್ರಮೋಟ್ ಯಾವುದೋ ಒಂದು ಬುಕ್ ಹಾಕಂತ ಹೇಳ್ತಾರೆ, ನನಗೆ ಅವ್ನ ಪರಿಚಯ ಇರೋದಿಲ್ಲ, ಅವ್ನು ಯಾರೋ ನನ್ನ ಕ್ಲೋಸ್ ಫ್ರೆಂಡಿಗೆ ಪರಿಚಯ ಇರ್ತಾನೆ. ನನ್ನ ಫ್ರೆಂಡನ್ನು, ಇಲ್ಲಾಂದ್ರೆ ಅವ್ನ ಫ್ರೆಂಡ್ ಅಂತ ನೀವೇನು ದಿಮಾಕ್ ಮಾಡ್ತಾನೆ ಇವನ್ ಹಂಗೆ ಹಿಂಗೆ ಅಂತ. ಇನ್ನೊಬ್ಬ ಯಾರು ಇವನ ಆಪೋಸಿಟ್ ಇದ್ದವ್ ಬರ್ತಾನೆ, ಅವ ನನಗೆ ಕಮೆಂಟ್ ಹಾಕ್ಬಿಡ್ತಾನೆ. ನನ್ನ ಗ್ರೂಪ್
ನನ್ನಿಷ್ಟ. ಅವು ನನ್ನ ಫ್ರೆಂಡ್ ಹೇಳ್ಯಾನಂತ ಅದು ನನಗೂ ಏನು ಸಂಬಂಧ ಇಲ್ಲ. ಇದು ಕಾಂಪಿಟೇಟಿವ್ ವಿಚಿತ್ರ ರೋಗ. ಈ ಈಗ ನೋಡಿದ್ದೀನಿ, ನಾನು ಅಂಥವನ್ನೂ ನೋಡಿದ್ದೀನಿ. ನಾನು ಚೆನ್ನಾಗಿದೆ ಅಂದರೆ ನನಗೇನು ರೀ, ನನಗೇನು ಸಂಬಂಧ? ಐ ಯೂಸ್ ರೆಸ್ಪೆಕ್ಟ್. ನಾನು ಇಲ್ಲಿ ಈ ಮಾಡ್ತಾ ಇರುವಂಥದ್ದು ಆಸ್ಪಿರೆಂಟ್ಗಳಿಗೆ. ಫೈನ್. ಇನ್ನು ಇವೆಲ್ಲ ರೆಫರೆನ್ಸ್ ಬುಕ್ಕು, ಕರ್ನಾಟಕದ ಇವೆಲ್ಲ ರೆಫರೆನ್ಸ್ ಬುಕ್ ಅಂತ ಹೇಳಿದ್ನೆಲ್ಲ ಕ್ವಶನ್ ಪೇಪರ್ ತೆಗೆಯೋದಕ್ಕೆ ಯೂಸ್ ಮಾಡೋ. ನೆನ್ಪಿಟ್ಕೊಂಡಿರ್ರಿ, ಇತ್ತೀಚೆಗೆ ಇಂಗ್ಲೀಷ್ ಲೇಖಕರ ಪುಸ್ತಕಗಳನ್ನು, ಫಾರ್ ಎಕ್ಸಾಂಪಲ್ RS ಶರ್ಮಾ, ಫಾರ್ ಎಕ್ಸಾಂಪಲ್ ಈ NCERTಯಲ್ಲಿ ಕ್ಲಾಸ್ 12ಅಲ್ಲಿ ಥೀಮ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ 3 ಪುಸ್ತಕ ಅದಾವೆ. ಸಿಕ್ಕಾಪಟ್ಟೆ ನಿಜವಾಗ್ಲೂ ಯಾರು NCERT ಬುಕ್ ಓದಲ್ಲ ನಾವು ಭಾಳ ಮಿಸ್ ಮಾಡ್ಕೋತೀವಿ. ಕರ್ನಾಟಕ ಆ ಬುಕ್ ಕನ್ನಡ ಬುಕ್ಗಳಲ್ಲಿ ಇರಲಾರ್ದು ಎಷ್ಟೋ ಡಬಲ್ ತ್ರಿಬಲ್ ಇನ್ಫಾರ್ಮೇಷನ್ ಅದ್ರಾಗದ, ಡೌಟೇ ಇಲ್ಲ. ಇದು ಹಿಸ್ಟ್ರಿ ಆಯ್ತು. ಇನ್ನು ಭೂಗೋಳಶಾಸ್ತ್ರ ಬೇಸಿಕ್ ಬುಕ್ಸು. ಸೊ 6-7 ಬುಕ್ಗಳಲ್ಲಿ ಖಂಡಗಳ ಬಗ್ಗೆ ಭಾಳ ಅದ್ಭುತವಾಗಿ ಕೊಟ್ಟಿದ್ದಾರೆ. 8ನೇ ತರಗತಿಯಲ್ಲಿ ಪ್ರಾಕೃತಿಕ, 9ನೇ ತರಗತಿಯಲ್ಲಿ ಕರ್ನಾಟಕ, 10ನೇ ತರಗತಿಯಲ್ಲಿ ಭಾರತ ಭೂಗೋಳಶಾಸ್ತ್ರ. PUC ಫಸ್ಟ್ ಇಯರ್ ಇವೆಲ್ಲ ಬೇಸಿಕ್ ಬುಕ್ಸ್ ಸಾಕಾಗೋದಿಲ್ಲ. ಬಟ್ NCERTಲ್ಲಿ ಕ್ಲಾಸ್ 11 ಮತ್ತು ಕ್ಲಾಸ್ 12ಅಲ್ಲಿ 2+2 ಬುಕ್ ಬರ್ತಾವ್ರಿ. ನಿಜವಾಗ್ಲೂ ಅದ್ಭುತ ಪುಸ್ತಕ. ಬಟ್ ಇಂಗ್ಲೀಷ್ನಲ್ಲಿ ಅದಾವೆ. ಒಂದೊಂದು ವರ್ಡನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಒಂದೊಂದು ವರ್ಡನ್ನು ಕೂಡ ಸರ್ ನಮಗೆ ಬೇಡ ಸರ್, ಕನ್ನಡದಲ್ಲಿ ಒಂದು ಯಾವುದಾದ್ರು ಬುಕ್ ಹೇಳಿ. KM ಸುರೇಶ್ ಸರ್ ಬೆಸ್ಟ್ ಬುಕ್ ರೀ. ಭಾರತದ ಭೂಗೋಳಶಾಸ್ತ್ರ ಅಂತ ರೀಸೆಂಟ್ ಎಡಿಷನ್ ನೀವು ತೊಗೊಂಡ್ರೆ ಹೆಚ್ಚು ಕಡಿಮೆ ಚೆನ್ನಾಗಿರುವಂಥ ಪುಸ್ತಕ. ಆದರೂ ಕೂಡ ಪ್ರಶ್ನೆ ಪತ್ರಿಕೆ ತೆಗೆಯೋಣ ಹೇಳಿದೆ, ಈ ಬುಕ್ಗಳನ್ನು ರೆಫರ್ ಮಾಡಲ್ಲ. ಅರ್ಥ ಇಲ್ಲಿಲ್ಲ ಅಂತಲ್ಲ, ಅದಾವೆ. ಈ ಬುಕ್ಗಳನ್ನು ರೆಫರ್ ಮಾಡ್ತಾರೆ. ಬಟ್ ಕರ್ನಾಟಕದ ಇರೋ ಬುಕ್ಗಳಿವು. ಇಂಗ್ಲೀಷ್ ಸೋರ್ಸನ್ನು ಭಾಳ ರೆಫರ್ ಮಾಡ್ತಿದ್ದಾರೆ. ಮೇಗ್ರಾ ಹಿಲ್ಸು, ಪಿಯರ್ಸನ್. ಅಲ್ಲಿರುವಂಥದ್ದು 90% ಇಲ್ಲಿ ಇರ್ತದೆ. ಯಾವುದೋ ಒಂದು 3-4 ಕ್ವಶನ್ ನಿಮ್ಗೆ ಔಟ್ ಆಫ್ ಬಾಕ್ಸ್ ಬಂದಿರ್ತವೆ. ಅವನು ಕವರ್ ಮಾಡಬೇಕಂದ್ರೆ ಆಳವಾದ ಜ್ಞಾನ ಇರಲಿ. ಇದು ಭೂಗೋಳಶಾಸ್ತ್ರ. ಒಂದು ತೊಗೊಳ್ರಿ. ಇನ್ನು ಇಂಡಿಯನ್ ಎಕನಾಮಿ ಭಾಳ ಸಾಮಾನ್ಯವಾಗಿ 5ರಿಂದ 10 ಕ್ವಶನ್ ಅಷ್ಟೇ ಬರ್ತವೆ, ತುಂಬ ಕಡಿಮೆ ಬರ್ತವೆ. ಅವು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಕ್ವಶನ್ಸ್ ಇರ್ತವೆ. ಸೊ ನಿಮಗೆ ಒಂದು ಅಫೀಷಿಯಲ್ ಸೋರ್ಸು ಅಂತ ಕೇಳಿದರೆ PUC ಫಸ್ಟ್ ಇಯರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಇದೆ. ಪೂರ ಬುಕ್ ಓದೋದು ಬೇಕಾಗಿಲ್ಲ. ಅಲ್ಲಿ ನಾನು ಮುಂದೆ ಹೇಳ್ತೀನಿ ನಿಮಗೆ ಸ್ಟಡೀಸ್, ಇವನ್ ಭಾರತದ ಈ ಎಕನಾಮಿಕ್ಸ್ ಒಂದನ್ನೇ ಹೆಂಗೆ ಓದ್ಬೇಕು ಅನ್ನೋದನ್ನು ಈ ಹೆಂಗೆ ನೋಟಿಫಿಕೇಶನ್ ಆಗ್ತಾ ಇದ್ದಾವೆ. ನನಗೆ ಗೊತ್ತಿರೋದನ್ನು ನಾನು ಹಂಚ್ಕೊಳ್ತೀನಿ. ಒಂದು PPT ರೆಡಿ ಮಾಡಬೇಕಾದ್ರೆ 4ರಿಂದ 5 ತಾಸು ಬೇಕು. ನಾನು ಮಾಡ್ತಕ್ಕತ್ತೀನಿ ರೀ, ಅದು ನನ್ನ ಇಷ್ಟ. ಸೊ ಯಾರೋ ಒಬ್ಬ ಹುಡುಗ ಬರ್ತಾನೆ, ಇಷ್ಟು ದಿನ ಎಲ್ಲಿಗೆ ಹೋಗಿದ್ದನೋ, ನಿಮ್ಮ ಮನೆ ಜೀತದಾಳೆ, ನಾನು ಯಾವಾಗಲೂ ಬಂದು ವಿಡಿಯೋ ಮಾಡೋದಕ್ಕೆ. ನೋಟಿಫಿಕೇಷನ್ ಆದಾಗಲೂ ಅವಶ್ಯಕತೆ ಇರುತ್ತೆ, ಆವಾಗ ಮಾಡ್ತೀನಿ. ಡೋಂಟ್ ಟ್ರೈ ಟು ಕಂಟ್ರೋಲ್ ಎನಿಬಡಿ. ಯಾರು ಇಲ್ಲಿ ಯಾವ ಕಾಲದಲ್ಲಿದ್ದೀರಿ ನೀವು? 2025ರಲ್ಲಿದ್ದೀರಿ. ಅದು ಯಾವ ಎಜುಕೇಷನ್ ತೊಗೊಂಡ್ರಿ ಅಂತ. 80,000ರಲ್ಲಿ ಯಾರು ಒಬ್ಬರಿಬ್ಬರಿ ಒಂದು 10 ಜನ ಅಂದ್ಕೊಳ್ಳೋಣ, ಅವು ಸುಮ್ಮನೆ ಏನೇನೋ ಕಾಮೆಂಟ್ ಆಗ್ತಿರ್ತಾವೆ, ಯೂಸೇ ಇಲ್ಲ. ಪ್ಲೀಸ್ ಫೋಕಸ್ ಆನ್ ಯುವರ್ ಗುರಿ, ನಾಟ್ ಹುರಿ. ಸೊ ಈ ಬುಕ್ಗಳು ನಿಮಗೆ ಬೇಸಿಕ್ ಮಾಡ್ತೀನಿ. ಭಾರತ ಅರ್ಥಶಾಸ್ತ್ರ ಪ್ರತಿಯೊಂದು ಸಬ್ಜೆಕ್ಟ್ಗೆ ಒಂದು ವಿಡಿಯೋ 145 ಮಿನಿಟ್ಸ್ ಪ್ರತಿಯೊಂದು ಟಾಪಿಕ್ ಅಲ್ಲಿ ಕವರ್ ಆಗ್ತವೆ. ನಿಮಗೆಲ್ಲ ಗೊತ್ತಾಗ್ಬಿಟ್ರೆ ಓದೋದ ಕೆಲಸ ಅಷ್ಟೇ ನಿಮ್ಮದು. ಇನ್ನು ISBN ಈ ಒಂದು CT ಬುಕ್ಸ್ ಅಂತ ಅದಾವೆ. ಗರಣಿ ಕೃಷ್ಣಮೂರ್ತಿ ಬೆಸ್ಟ್ ಬುಕ್ಕು, ಅದನ್ನು ತಗೊಳ್ಳಿ. ಸೊ ನಿಮಗೆ ಟೈಮ್ ಇದ್ದರೆ ಇದರಾಗಿರುವಂಥ ಟಾಪಿಕ್ಸ್ ಬರುವ ಸಾಧ್ಯತೆ ಇರ್ತದೆ. ಇಲ್ಲಿ 3 ಬುಕ್ ಅದಾವೆ ನಿಮಗೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, 1-2 ಚಾಪ್ಟರ್ ಅಷ್ಟೇ ಓದ್ಬೇಕಾದ್ರಾಗ, ಎಲ್ಲ ಓದೋದು ಅವಶ್ಯಕತೆ ಇಲ್ಲ. ಇನ್ನು ವಿಶಾಲಾತ್ಮಕ ಅರ್ಥಶಾಸ್ತ್ರ, ಅಲ್ಲಿ ಕೂಡ 3-4 ಚಾಪ್ಟರ್ ಅಷ್ಟೇ ಓದಬೇಕು. ಇನ್ನು ಭಾರತದ ಆರ್ಥಿಕ ಅಭಿವೃದ್ಧಿ, ಇಲ್ಲಿ ಎಲ್ಲ ಟಾಪಿಕ್ಸ್ ಓದಬೇಕು. ಸಾಕಾಗೋದಿಲ್ಲ. ಅದಕ್ಕೆ ಗರಣಿ ಕೃಷ್ಣಮೂರ್ತಿ ಅಂತ ಹೇಳಿದ್ದು ನಾನು. ನೀವು ಇಂಗ್ಲೀಷ್ ಮೀಡಿಯಮಲ್ಲಿದ್ದರೆ ನಿತಿನ್ ಸಿಂಗಯ್ಯ ಸರ್, ರಮೇಶ್ ಸಿಂಗ್ ಹೇಳ್ತಾರಲ್ಲ, ರಮೇಶ್ ಸಿಂಗ್ಗಿಂತ ನನಗೆ ಕಂಫರ್ಟ್ ಅನಿಸಿದ್ದು ಏನು ಅಂದರೆ, ಅದ್ರಾಗ ನಮ್ಮ ಕರ್ನಾಟಕದ ಎಕ್ಸಾಮ್ಗಳಿಗೆ ಅರ್ಥಶಾಸ್ತ್ರ ಚಂದ ಕೊಡುವಂಥದ್ದು ನಿತಿನ್ ಸಿಂಗಾನಿಯ. ನೀವು ಇಂಗ್ಲೀಷ್ ಆಗ್ತಾರಿದ್ದರೆ ಯಾಕೆ ಇದನ್ನು ಹೇಳಿದೆ ಅಂತ ಕೇಳಿದರೆ, ಅವುಗಳೆಲ್ಲ ಮೆಗ್ರಾ ಹಿಲ್ಲು ಮತ್ತು ಪಿಯರ್ಸನ್ ಪಬ್ಲಿಕೇಶನ್ನು. ನಾಳೆಗೆ ನಾವು ಎಕನಾಮಿಕ್ಸ್ ಅಂತ ರೆಫರೆನ್ಸ್ ಅಂತ ತೊಗೊಂಡಾಗ ಇವುಗಳು ಯಾವನ್ನೂ ಕೂಡ ಇವನಂತೂ ಮುಂದಿಡ್ಕೊಳ್ಳೋದಿಲ್ಲ, ಇವನ್ನ ಮುಂದಿಡ್ಕೊಳ್ಬೋದು. ಫೈನ್. ಸೊ ಇದು ಇಂಡಿಯನ್ ಎಕನಾಮಿ. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ಕ್ಲೂಡಿಂಗ್ ಎನ್ವಿರಾನ್ಮೆಂಟ್, ತುಂಬ ಹೈಯೆಸ್ಟ್ ಕ್ವಶನ್ ಬರುವಂಥ ಒಂದು ಟಾಪಿಕ್. ಸೊ ಬೇಸಿಕ್ ಬುಕ್ಸ್ ನೋಡ್ರಿ. ಒಂದು DC 6ನೇ ತರಗತಿ, ನಮ್ಮ 6ನೇ ತರಗತಿ ಮಕ್ಕಳು ಓದುವಂಥ ವಿಜ್ಞಾನ ಪುಸ್ತಕ. 6-7 ಬುನಾದಿರಿ. ಯಾರಿಗಾದರೂ ನೀವು ಆರ್ಟ್ಸ್ ಹುಡುಗರು ಇದ್ದರೆ ದಯವಿಟ್ಟು ಈ ಬುಕ್ಗಳು ಓದೋದಕ್ಕಿಂತ ಮುಂಚೆ ಅಲ್ಲಿ ಚಟುವಟಿಕೆ ಅಂತ ಕೊಟ್ಟಿರ್ತಾರೆ, ನೆನ್ಪಿಟ್ಕೊಂಡಿರಿ. ನಾನು MCOM ಆದಮೇಲೆ ನನಗೆ ಸೈನ್ಸ್ ಅರ್ಥ ಆಗಿದೆ. ನಾನು MCOM ಮುಗಿದ ಮೇಲೆ ಅಲ್ಲಿ ತನಕ ಬರೇ ರಟ್ಟ ಹೊಡಿತಿದ್ದೆ, ಬರೇ ಬಾಯಟ್ ಮಾಡ್ತಾ ಇದ್ದೆ. ಸೊ
10ನೇ ತರಗತಿ ತನಕ ಓದಿದರೆ ಹೆಚ್ಚು ಕಡಿಮೆ KPSC ಮತ್ತು KE ಒಂದು ಲೆವೆಲಿಗೆ ಗ್ರಿಪ್ ಸಿಗುತ್ತದೆ. ಬಟ್ ಇವನ್ನ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಬರೆದಿಲ್ಲ. ಬಟ್ ಇವುಗಳನ್ನು ನೀವು ಓದ್ಬೋದು. ಇವುಗಳು ಅರ್ಥ ಆಗಬೇಕಂದ್ರೆ ಫಾರ್ ಎಕ್ಸಾಂಪಲ್ ನಿನಗೆ ಪರಮಾಣು ಅಂದ್ರೇ ಗೊತ್ತಿಲ್ಲ, KM ಸುರೇಶ್ ಸರ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ ಪರಮಾಣು ಅಂತಂದರೆ, ಬಟ್ ಇಲ್ಲಿ ಚಟುವಟಿಕೆ ಕೊಟ್ಟಿರ್ತಾರೆ. ಚಟುವಟಿಕೆಯಲ್ಲಿ ಕೊಟ್ಟಿರೋದಿಲ್ಲ, ಯಾಕಂದ್ರೆ ಆ ಪುಸ್ತಕದಲ್ಲಿ ಇಡಿಸೋಕ್ಕಾಗೋದಿಲ್ಲ. ನೀನು ಇವನು ಓದಿಬಿಟ್ಟು ಇವನು ಓದಿದರೆ ಮಜಾ ಭಾಳ ಚಂದ ಇರ್ತದೆ. ಸೈನ್ಸ್ ವಿಶೇಷವಾಗಿ ನೀವೇನಾದರೂ ಇಂಗ್ಲೀಷಲ್ಲಿ ಚೆನ್ನಾಗಿ ಗ್ರಿಪ್ ಇದ್ದರೆ, ನಾನು ಇತ್ತೀಚೆಗೆ 2024ರ KE KPSC ಸೈನ್ಸ್ ಕ್ವಶನ್ ನೋಡಿದೆ. PUC ಫಸ್ಟ್ ಇಯರ್ ಬುಕ್ಸ್ ಅದಾವ್ರಿ, ಸೈನ್ಸ್ ಮಾಡಿದವ್ರಿಗೆ ಫಸ್ಟ್ ಇಯರ್ ಬುಕ್ಸ್ ಅಲ್ಲಿಯೂ ಬರ್ತಾ ಇದ್ದಾವೆ. ಬಿಕಾಸ್ ಗೌರ್ಮೆಂಟ್ ಬುಕ್ ಅದು. ಕ್ವಶನ್ ತೆಗೆಯುವಂಥ ಒಬ್ಬ ಸೈನ್ಸ್ ಪ್ರೊಫೆಸರ್ಗೆ ಆ ಬುಕ್ಕನ್ನು ಮುಂದೆ ಕೊಡ್ತಾರೆ, ಅಲ್ಲಿ ಕ್ವಶನ್ ತೆಗಿತಾನೆ. ಎಸ್, ಆ ಮಾಹಿತಿ ಮೇ ಬಿ ಈ ಬುಕ್ಗಳಲ್ಲಿ ಇರ್ಬೋದು, ಇರದೇ ಇರ್ಬೋದು. ಸೊ ಈ ಬುಕ್ಗಳಲ್ಲಿ ಎನಿ ಒನ್ ಬುಕ್ ತೊಗೊಳ್ಳಿ. ಈ ಮೂರರಲ್ಲಿ ಎನಿ ಒನ್ ಬುಕ್ಕು ಬೇಸಿಕ್ ಬುಕ್ಕು, ಇಷ್ಟು ಸಾಕು. ಇನ್ನು ಎನ್ವಿರಾನ್ಮೆಂಟ್ ಹೇಳಿದ್ನಲ್ಲ, ಸೊ ಭೈರಪ್ಪ ಸರ್ ಬುಕ್ ಇದೆ. ಎನ್ವಿರಾನ್ಮೆಂಟು ಭೈರಪ್ಪ ಸರ್ ಬುಕ್ ಇದೆ. ಸೆಲೆಕ್ಟೆಡ್ ಟಾಪಿಕ್ಸನ್ನು ಕವರ್ ಮಾಡ್ಕೊಂಡ್ಬಿಟ್ರು ಕೂಡ 4-5 ಕ್ವಶನ್ಸು ಕವರ್ ಆಗ್ತವೆ. ಕೆಲವೊಂದು ಸಲ 7-8 ಕ್ವಶನ್ ಬರ್ತವೆ. ಸೊ ಇನ್ನು ನೆಕ್ಸ್ಟು ಮಾನಸಿಕ ಸಾಮರ್ಥ್ಯ. ನಾನು ಹೇಳೋದಷ್ಟೇ, ಯಾರಿಗೆ ಡಿಫಿಕಲ್ಟ್ ಇದೆ ಬುಕ್ಸ್ ತೊಗೊಳೋದಕ್ಕಿಂತ ಮುಂಚೆ ತೆಲ್ಲನ್ನೇ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ನಾನೇ ಹಿಂದೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೀನಿ ಕೋಚಿಂಗ್ ಅವಶ್ಯಕತೆ ಇಲ್ಲ ಅಂತ. ಯಾವಾಗ ನಿನಗೆ ಈ ಸೆಲೆಬಸ್ಸು, ಈ ಸೋರ್ಸು ಎಲ್ಲ ಗೊತ್ತಿದೆ ಅಂತಂದರೆ ಅವಶ್ಯಕತೆ ಇಲ್ಲ. ಇನ್ನು ನೀನು ಸ್ಟಾರ್ಟ್ ಮಾಡಕತ್ತಿ, ಇನ್ನೂ ನಿನಗೇನು ಗೊತ್ತಿಲ್ಲ, ಈ ಬುಕ್ಗಳು ವರ್ಕೌಟ್ ಆಗೋದಿಲ್ಲ. ಕೋಚಿಂಗ್ ತೊಗೊಳ್ಳಿ, ಎನ್ನಿ ಯಾರಾದರೂ ತೊಗೊಳ್ಳಿ. ಈಗ ನಮ್ಮ ಕರ್ನಾಟಕದಲ್ಲಿ ಈಶ್ವರ್ ಗಿರಿ ಸರ್ ಅಂತ ಇದ್ದಾರೆ. ಸೊ ಮೆಂಟಲ್ ಎಬಿಲಿಟಿ ಚೆನ್ನಾಗಿ ಪಾಠ ಮಾಡಿ ರೀ. ಈಗ ನಾನು ಹೇಳಿದೆ ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ಬರೀ ದ್ವೇಷ. ನೆನ್ಪಿಟ್ಕೊಂಡಿರಿ, ನಿಮ್ಮ ಪರ್ಸನಲ್ ಐ ಡೋಂಟ್ ವಾಂಟ್ ಎನಿಥಿಂಗ್ ಪರ್ಸನಲ್ ಫ್ರಮ್ ದ್ಯಾಟ್ ಪರ್ಸನ್, ಎನಿ ಪರ್ಸನ್. ಐ ವಾಂಟ್ ಓನ್ಲಿ ನಾಲೆಡ್ಜ್. ನೀವೊಂದು ಸುಮಾರು ಈಗ ಆನ್ಲೈನ್ ಎಜುಕೇಷನ್ ತುಂಬ ಕಡಿಮೆ. ನೀವು ಆಫ್ಲೈನ್ ಅವಾಗೆಲ್ಲ 15,000 20,000 ಕೋಚಿಂಗ್, 500 ರೂಪಾಯಿ, 1,000 ರೂಪಾಯಿ, ಭಾಳ ಅಂದರೆ 2,000 ರೂಪಾಯಿ, 3,000 ರೂಪಾಯಿ ಎಲ್ಲ ಸಿಕ್ಬಿಡ್ತದೆ. ಕ್ಲಾಸನ್ನು ಕೇಳಿ, ನೋಟ್ಸನ್ನು ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಬೇಕಿದ್ದರೆ ಈ ಬುಕ್ಗಳನ್ನು ಯಾವುದಾದ್ರೂ ಒಂದು ತಗೊಳ್ಳಿ, ಎನಿ ಬುಕ್. ನೆನ್ಪಿಟ್ಕೊಂಡಿರ್ರಿ, ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು ಈ RS ಅಗರ್ವಾಲ್, ಪಿಯರ್ಸನ್ ಪಬ್ಲಿಕೇಶನ್, ಅರಿಯಂತ್ ಪಬ್ಲಿಕೇಶನ್ ಆ ಬುಕ್ನಲ್ಲಿ ಕವರ್ ಮಾಡ್ತಾರೆ. ಎಲ್ಲ ಇಲ್ಲಿ ಕವರ್ ಆಗಿರ್ತವೆ. ಕ್ವಶನ್ಸ್ ಮೆಥಡ್ ಸೇಮ್ ಇರ್ತದೆ. ಏಜ್ ರಿಲೇಟೆಡ್ ಅಂದರೆ ನೀವು ಪರ್ಫೆಕ್ಟ್ ಆದ್ರೆ ಮುಗೀತದೆ. ಯಾವ ಬುಕ್ ಅಂತ ಕೇಳಿ. ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಚಲಿತ ಘಟನೆಗಳು ಮೋಸ್ಟ್ ಇಂಪಾರ್ಟೆಂಟ್. ಜಾಸ್ತಿ ಓದಿ ಕಡಿಮೆ ಮಾರ್ಕ್ಸ್ ಬರೋದು ಕೂಡ ಇದೆ. ಅರ್ಥ ಆಗಲಿಲ್ವಾ? ಮೋಸ್ಟ್ ಇಂಪಾರ್ಟೆಂಟು, ಜಾಸ್ತಿ ಓದಿ ಕಡಿಮೆ ಮಾರ್ಕ್ಸ್ ಬರೋದು ಇದೆ. ಯಾಕೆ ಸರ್ ಹಿಂಗಂದ್ರಿ? ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ ಬಗ್ಗೆ ಏನಾದರೂ ಒಂದು ಕ್ವಶನ್ ಬಂದದಂದರೆ, ಆ ಕ್ವಶನ್ ಯಾಕೆ ಬಂದಿರುತ್ತೆ? ಕರೆಂಟ್ ಅಫೇರ್ಸಲ್ಲಿ ಏನೋ ನಡೆದಿರ್ತದೆ. ನಾವು ಇದನ್ನು ಕರೆಂಟ್ ಅಫೇರ್ಸ್ ಅಂತ ಕನ್ಸಿಡರ್ ಮಾಡಬಾರ್ದು. ಇಲ್ಲಿ ಕರೆಂಟ್ ಅಫೇರ್ಸ್ ಆಗಿರೋದಕ್ಕೆ ಅದನ್ನು ನಾವು ಇನ್ನೂ ಜಾಸ್ತಿ ರಿವಿಷನ್ ಮಾಡಬೇಕು ಸುಪ್ರೀಂ ಕೋರ್ಟ್ ಬಗ್ಗೆ. ಈಗ ನಮ್ಗೆ ಯಾವುದೋ ಒಂದು ಜಂಟಿ ಅಧಿವೇಶನ ಕರೀತಾರೆ, ಏನೋ ಒಂದು ಕರೀತಾರೆ, ಆವಾಗ ಜಂಟಿ ಅಧಿವೇಶನ ಕಾನ್ಸ್ಟಿಟ್ಯೂಷನಲ್ಲಿ ಅದ. ಜಂಟಿ ಅಧಿವೇಶನ ಹಿಂದೆ ಹಿಸ್ಟ್ರಿ ಕೇಳ್ತಾರೆ. ನಾವು ಅದನ್ನು ಕರೆಂಟ್ ಅಫೇರ್ಸ್ ಅನ್ಕೋಬಾರ್ದು. ಬಟ್ ಕರೆಂಟ್ ಅಫೇರ್ಸ್ ಓದಿದರೆ ಮಾತ್ರ ಅದು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಹೆಚ್ಚು ಕಡಿಮೆ ಭಾಳಷ್ಟು. ಫಾರ್ ಎಕ್ಸಾಂಪಲ್ ಈಗ ಇಸ್ರೇಲ್ ಬಗ್ಗೆ, ಇಸ್ರೇಲ್ ಗಡಿ ಹೊಂದಿರುವಂಥ ದೇಶಗಳು, ಇದನ್ನು ನಾವು ಜಿಯೋಗ್ರಫಿ ಅಂತ ಕರಿತೀವಿ. ಬಟ್ ಇಸ್ರೇಲ್ ಬಗ್ಗೆ ಯಾಕೆ ಕೇಳಿದರು? ಬಿಕಾಸ್ ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ಮಾಡಕತ್ತಾರೆ. ಇದನ್ನು ನಾವು ಕರೆಂಟ್ ಅಫೇರ್ಸ್ ಓದಿದಾಗ ಮಾತ್ರ ಈ ಮ್ಯಾಪನ್ನು ತೆಗೆದು ನೋಡ್ತೀವಿ ನಾವು. ಸೊ ಎನಿ ಒನ್ ಸ್ಪರ್ಧಾ ಅರಿವು ಎನಿ ಒಂದು ಮ್ಯಾಗ್ಝಿನು. ಈಗ ಭಾಳ ಸಲ ಇವನ್ ನಾನು ಕೂಡ ಹೇಳಿದ್ದೀನಿ, ಸುಮಾರು ಜನ ಹೇಳ್ತಾರೆ, ಈ ಮ್ಯಾಗ್ಝಿನ್ದವ್ರನ್ನ ಅಪೋಸ್ ಮಾಡ್ಬೇಕನ್ನೋ ಕಾರಣಕ್ಕೆ ಇನ್ನೊಂದಷ್ಟು ನೆಗೆಟಿವ್ ಆಗಿ ಹೇಳ್ತಾರೆ. ಅವಶ್ಯಕತೆ ಇಲ್ಲರಿ, ದೊಡ್ಡ ಬೆಳೆದು ನಿಂತಿದ್ದಾರೆ ಅವರು. ಅಪೋಸಿಟ್ ಮಾಡೋ ಅವಶ್ಯಕತೆ ಇಲ್ಲ ಓದುವಂಥವ್ರು. ಸೊ ನಾನೇನು ಹೇಳ್ತೀನಿ, ಅವ್ರೇನಂದರೆ ಈ ಒಂದು ಕರೆಂಟ್ ಅಫೇರ್ಸ್ಗೆ ಒತ್ತು ಕೊಡ್ರಿ ಅಂತ ನಾನು ಹೇಳಿದ್ದೀನಿ. ಕೊಡಿ. 2 ತಿಂಗಳು 3 ತಿಂಗಳು ಎಕ್ಸಾಮ್ ಇದ್ದಾಗ ಒಂದು ದಿನ ಮುಂಜಾನೆದ್ದು ನಾನು ಎವ್ರಿ ಡೇ ಪ್ರಜಾವಾಣಿ ನ್ಯೂಸ್ ಪೇಪರ್ ಓದ್ತೀನಿ. ನಾನು ಏನಾದರೂ ಡೀಟೇಲ್ಡಾಗಿ ಕೂತ್ಕೊಂಡು ನೋಟ್ಸ್ ಮಾಡಿಕೊಂಡ್ರೆ 3 ಅವರ್ಸ್ ಬೇಕು ಪ್ರಜಾವಾಣಿಗೆ ಓದೋಕ್ಕೆ. ಈ 3 ಅವರ್ಸ್ ಒಂದು ದಿನದ್ದು ಸ್ಪರ್ಧಾ ಅರಿವು ಅಥವಾ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ಗಳೇನು ಅವ್ರ ಮನೆಯಲ್ಲಿರುವಂಥ ಸುದ್ದಿನ ಹಾಕಿರ್ತಾರೆ. ಅದ್ರಾಗೆ ಅವರು ಕೂಡ ಪ್ರಜಾವಾಣಿ ರೆಫರ್ ಮಾಡಿರ್ತಾರೆ, ದ ಹಿಂದೂ ರೆಫರ್ ಮಾಡಿರ್ತಾರೆ, PIB ರೆಫರ್ ಮಾಡಿರ್ತಾರೆ. ಮಾಡಿ ಎಲ್ಲವಷ್ಟನ್ನು ಒಂದು ಕಡೆ ಕೊಟ್ಟಿರ್ತಾರೆ. ಅದೇ ಮಾಹಿತಿನೇ ಅಲ್ಲಿ ಇರ್ತದೆ. ಇನ್ನೂ ಅವ್ರಿನ್ನೂ ಡೆಪ್ತ್ ಕೊಟ್ಟಿರ್ತಾರೆ. ಆ ನ್ಯೂಸ್ ಪೇಪರಲ್ಲಿ ಬ್ಯಾಕ್ಗ್ರೌಂಡ್ ಏನಿರೋದಿಲ್ಲ. ನೀವು 2-3 ತಿಂಗಳು ಎಕ್ಸಾಮ್ ಇಟ್ಕೊಂಡು ದಿನ 3 ತಾಸು ಒಂದೇ ಸುದ್ದಿ
ಅದೇ 3 ತಾಸು ಸ್ಪರ್ಧಾರಿ ಓದಿದರೆ ಮಿನಿಮಮ್ ಏನಿಲ್ಲ ಅಂತಂದ್ರೆ 25ರಿಂದ 30 ಪೇಜ್ ಮುಗಿದಿರ್ತಾವೆ, 30 ಸುದ್ದಿ ಕವರ್ ಆಗಿರ್ತದೆ. ಒಂದು 4 ದಿನಕ್ಕೆ ಮುಗಿಸ್ರೆ 4 ದಿನದಾಗ ಒಂದು ಸಲ ಮುಗಿದೇ ಬಿಡ್ತದೆ. ನೀವು ಅಲ್ಲಿ ಬರೀ 4 ದಿನ ಮ್ಯಾಗ ಓದಿರ್ತೀರಿ. ಅದರ ಜೊತೆಗೆ ನಿಮಗೇನಾದರೂ ಇಂಗ್ಲೀಷ್ ಗ್ರಿಪ್ ಇದ್ದರೆ ಕನ್ನಡ ಸೋರ್ಸ್ಗಳಿಗಿಂತ PMF-IAS ಅಂತ ಕರೆಂಟ್ ಅಫೇರ್ಸ್ ಇದೆ ಸಪ್ರೇಟಾಗಿ, ಸಂವಿಧಾನಕ್ಕೆ ಸಂಬಂಧಪಟ್ಟಂಥವೇ ಸಪ್ರೇಟ್ ಕರೆಂಟ್ ಅಫೇರ್ಸ್. ಮತ್ತು ಅದನ್ನು IAS ಅಂದ್ಕೋಬೇಡಿ, ಎನಿ ಕಾಂಪಿಟೇಟಿವ್ ಎಕ್ಸಾಮ್. ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಸಪ್ರೇಟ್ ವಿತ್ ಮ್ಯಾಪ್ ಸಮೇತ ಕೊಡ್ತಾರೆ. ನಮ್ಮ ಮ್ಯಾಗಝಿನ್ಗಳಲ್ಲಿ ತುಂಬ ಕಡಿಮೆ ಸಿಗೋದು. ಇವೆಲ್ಲ ಯಾಕೆ ಇತ್ತೀಚೆಗೆ ಇಂಜಿನಿಯರಿಂಗ್ ಓದಿದಂಥ ಹುಡುಗರು, ಅಗ್ರಿಕಲ್ಚರ್ ಓದಿದಂಥ ಹುಡುಗರು ಸಕ್ಸಸ್ ಆಗ್ತಾ ಇದ್ದಾರೆ ಅಂದರೆ, ನಮ್ಮ BA ಹುಡುಗರು ಏನು ಹಳೆ ಕಾಲದ ಮಂದಿ ಅದಾರಲ್ಲ, ಒಬೆರಾಯನ್ ಕಾಲದ ಮಂದಿ, ಅವ್ರು ಇಲ್ಲೇ ಒದ್ದಾಡ್ತಿರ್ತಾರೆ. ಇದಕ್ಕೆ ಔಟ್ ಆಫ್ ಬಾಕ್ಸ್ ಅಂತ ಕರಿತೀವಿ. ಸೊ ಇನ್ನು ಸರ್ ನಮಗೆ ಯೂಟ್ಯೂಬ್ ನೋಡಬೇಕು ಅಂತ ಕೇಳಿದ್ರೆ ನೋಡಿ, ಅಮರೇಶ್ ಪೋತ್ನಾಳ್ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಂಪ್ಯೂಟರ್ ಸೈನ್ಸ್, IIT-ಯಲ್ಲಿ MTech ಮಾಡಿದಂಥ ಒಬ್ಬ ಪ್ರತಿಭಾವಂತರು, ಟೆಕ್ನಾಲಜಿಯಲ್ಲಿ ನಾಲೆಜ್ ಇರುವಂಥವರು, ರೆಗ್ಯುಲರ್ ಆಗಿ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನು ಮಾಡ್ತಾರೆ. ಸೊ ಕಂಟೆಂಟ್ ಅಂತೂ ಡೌಟೇ ಇಲ್ಲ, ಕಂಟೆಂಟ್ ಡೌಟ್ ಇಲ್ಲ. ಈಸ್ ನಾಟ್ ಸಮಥಿಂಗ್ ತುಂಬ ವೈಭವೀಕರಣ ಮಾಡಿಕೊಂಡು ಅಲ್ಲ, ಯೂಸ್ ಮಾಡಿದರೆ ಖಂಡಿತ. ಆಫೀಸರ್ ಅಡ್ಡ ಅಂತ ಭರತ್ ಸರ್ ಚೆನ್ನಾಗಿ ಮಾಡ್ತಾರೆ ರೆಗ್ಯುಲರ್ ಆಗಿ, ಬಿಕಾಸ್ ಗ್ರಿಪ್ ಇದೆ. ಇವನು ಹೇಳ್ಬೇಕಂದ್ರೆ ಈಗ ಆಫೀಸರ್ ಅಡ್ಡ ಭರತ್ ಸರ್ ಮಾಡುವ ಕಂಟೆಂಟು ಈ ಕಂಟೆಂಟ್ ಬೇಸ್ ಮೇಲೆ ಇರ್ತದೆ. ನೀವು ಅಲ್ಲಿ ಇಂಗ್ಲೀಷ್ ತಗೋದಕ್ಕಾಗಿಲ್ಲ ಅಂದ್ರೆ ಕವರ್ ಆಗ್ತದೆ. ಈಗ ಅಮರೇಶ್ ಪೋತ್ನಾಳ್ ಸರ್ದು ಈ ಡಕ್ಕೆ ಹೆರಾಲ್ಡು, ದ ಹಿಂದೂ ನ್ಯೂಸ್ ಪೇಪರು, ಇವುಗಳಲ್ಲಿರುವಂಥ ಕಂಟೆಂಟು ಚೆನ್ನಾಗಿರ್ತದೆ. ಸೊ ಯು ಕ್ಯಾನ್ ಯೂಸ್ ಇಟ್. ಇನ್ನು ಸ್ಟ್ಯಾಟಿಕ್ ಜಿಕೆ ಇಲ್ಲ ಬೇಡ ಸರ್, ನಮ್ಗೆ ಅಷ್ಟೆಲ್ಲ ಬುಕ್ ಓದೋಕ್ಕಾಗಲ್ಲ, ನಾವು ಬರೀ ಎಕ್ಸಾಮ್ ಬರೆದು ಬರ್ತೀವಿ, ನೋ ಪ್ರಾಬ್ಲಮ್. ಆ 7 GK ಪೇಪರ್ ಹೇಳಿದ್ನಲ್ಲ, ಅದರಾಗೆ ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಬಿಟ್ಟು ಎಲ್ಲ ಒಂದೇ ಕಡೆಗೆ ಇರುವ KM ಸುರೇಶ್ ಅದ ಬುಕ್ ಅದ, ಚಾಣಕ್ಯ ಕಣಜಿ ಅದ, ನೂತನ GK ಅದ. ಈ ಪುಸ್ತಕಗಳು ಚೆನ್ನಾಗದಾವೆ. ಇನ್ಡೆಪ್ತ್ ಆಗಿ ಇವತ್ತಿನ 1 ಸ್ಟೇಟ್ಮೆಂಟ್, 2 ಸ್ಟೇಟ್ಮೆಂಟ್, 3 ಸ್ಟೇಟ್ಮೆಂಟ್, 4 ಸ್ಟೇಟ್ಮೆಂಟ್ಗಳಿಗೆ ವರ್ಕೌಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಸಾಮಾನ್ಯ ಅಧ್ಯಯನ KM ಸುರೇಶ್ ಸರ್ ಬುಕ್ಕಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಒಂದು 4-5 ಪೇಜ್ ಕೊಟ್ಟಿದ್ದಾರೆ. ನಿಮ್ಗೆ ಎಲ್ಲಿ ಸಿಕ್ಕಿಲ್ಲ ಅಂದರೆ ಅದನ್ನು ಓದ್ಬಿಟ್ರೆ ಎಷ್ಟೋ ಸರಿ 1-2-3 ಕ್ವಶನ್ ಬರ್ತವೆ. ಸೇಮ್ ಚಾಣಕ್ಯ ಕಣಜಿ ಇದನ್ನು ಹೇಳಿದ್ದು ನಾನು. ಇನ್ನು ಇತ್ತೀಚೆಗೆ 4-5 ಕ್ವಶನ್ಸು ಸ್ಕೀಮ್ಗಳ ಬಗ್ಗೆ ಬರ್ತವೆ. ಯಾವುದೋ ಒಂದು ಸ್ವಚ್ಛ ಭಾರತ ಆಗಿರ್ಬೋದು, ಯಾವುದು ಹಳೆಯ ಸ್ಕೀಮ್ ಇರ್ಬೋದು, ಹೊಸ ಸ್ಕೀಮ್ ಇರ್ಬೋದು. ಅದು ಸ್ಕೀಮ್ ಬಗ್ಗೆ 1, 2, 3, 4, 5 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಬರೀ ನೀವು ಯಾವ ಸ್ಕೀಮ್ ಯಾವುದಕ್ಕೆ ಸಂಬಂಧಪಟ್ಟದಂತಲ್ಲ, ಇನ್ಡೆಪ್ತಾಗಿ ಗೊತ್ತಿರಬೇಕು. ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸ್ಕೀಮ್ಗಳು ಅಂತ 1-2-3 ಬುಕ್ ಸಿಗ್ತವೆ ನಿಮಗೆ. ಏನಿಲ್ಲ, ಜಸ್ಟ್ ಗೂಗಲಲ್ಲಿ ಹೊಡೀರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಬುಕ್ ಇನ್ ಕನ್ನಡ ಅಂತ ಹೊಡೆದು ಬಿಡ್ರಿ, ಸಿಗ್ತದೆ. ರೀಸೆಂಟ್ ಎಡಿಷನ್ ತೊಗೊಂಬಿಡಿ. ಸೊ ಇನ್ನು ಸ್ಪೆಷಲ್ ಟಾಪಿಕ್ಸ್ ಅಂತ ಅದಾವ. ಈ ಟಾಪಿಕ್ಸ್ ಮೇಲೆ ಕ್ವಶನ್ ಬರ್ಬೋದು, ಬರದೇ ಇರ್ಬೋದು. ಆದರೆ ಬಂದರೆ 15ರಿಂದ 20 ಕ್ವಶನ್ಸ್ ಬರ್ತವೆ. ಬಟ್ ಅವುಗಳನ್ನು ಎಲ್ಲೆಲ್ಲಿ ಯಾವ್ಯಾವ ಸಬ್ಜೆಕ್ಟಲ್ಲಿ ಕವರ್ ಮಾಡ್ಕೋಬೋದು. ಭಾರತೀಯ ಸಮಾಜ ಸೆಕೆಂಡ್ PUC, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಪ್ರೇಟ್ ಬುಕ್ ತೊಗೋಬೇಕು. ನಾನೇನಂತೀನಿ, ಇವುಗಳಿಗೆಲ್ಲ ಟೈಮ್ ಸಿಗೋದಿಲ್ಲ. ಸೊ ಈ ಗ್ರೂಪ್ C ಸಿಲೆಬಸ್ಗಳಲ್ಲಿ ನಮ್ಮ ಕ್ಲಾಸಲ್ಲಿದೆ, ಯಾರು ಕ್ಲಾಸ್ ಮಾಡ್ತಾರೆ ಅವ್ರ ಕ್ಲಾಸಲ್ಲಿ ಇರ್ತದೆ, ನೋಡ್ಕೊಂಡು ನೋಡ್ಬೇಕಷ್ಟೇ. ಇವುಗಳಲ್ಲಿ ಕ್ವಶನ್ ಬರ್ಬೋದು, ಕೆಲವೊಂದ್ಸಲ ಬರ್ತವೆ, ಕೆಲವೊಂದ್ಸಲ ಬರೋದಿಲ್ಲ, ಗ್ಯಾರಂಟಿ ಇಲ್ಲ. ಬಂದಿಲ್ಲ ಅಂತ ಕೇಳಿದ್ರೆ 100 ಕ್ವಶನ್ ಕೂಡ ಆ 7-8 ಏನು ಸಬ್ಜೆಕ್ಟ್ ಹಿಡಿದಾರೆ ಅದರಾಗೇ ಇರ್ತಾವೆ. ಸೊ ಇಷ್ಟು ಟಾಪಿಕ್ಸ್ಗಳಿದಾವೆ. ಇನ್ನು ಕಮ್ಯುನಿಕೇಷನ್, ಎಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇದು. 3 ಸಬ್ಜೆಕ್ಟಲ್ಲಿ 100 ಮಾರ್ಕ್ಸ್ ಬರ್ತಾವೆ. ಬಟ್ ನಾನು ಗಮನಿಸಿರುವ ಹಾಗೆ ಭಾಳಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುವಂಥವ್ರು ಮೋರ್ ದೆನ್ 60% ಈ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದವರೇ ಇರ್ತಾರೆ. ಇವಾಗೆಲ್ಲರೂ ಮಾಡ್ತಾ ಇದ್ದಾರೆ, ಅದು ಬೇರೆ ಮಾತು. ಬಟ್ ಇಂಗ್ಲೀಷಿಗೆ ಅಂಜುವವರು, ಕಂಪ್ಯೂಟರ್ಗೆ ಅಂಜುವವರೇ ಇರ್ತಾರೆ. ಬಟ್ 3 ಸಬ್ಜೆಕ್ಟ್ ನೆನ್ಪಿಟ್ಕೊಂಡಿರಿ. ಒಂದು ಸಾಮಾನ್ಯ ಕನ್ನಡ. ಇದಕ್ಕೆ ಏನೇನು ಸೋರ್ಸ್ ಸರ್? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ಭಾಳ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಈ 6ನೇ ತರಗತಿ ಕನ್ನಡ ಪುಸ್ತಕ ಇರ್ತೈತೆ ನೋಡ್ರಿ, ಆ ಕನ್ನಡ ಚಾಪ್ಟರ್ ಆದಮೇಲೆ ಭಾಷಾಭ್ಯಾಸ ಅಂತ ಗೇಸಿ ಪದಗಳ ಅರ್ಥ ಕೊಟ್ಟಿರ್ತಾರೆ. ಆ ಪದಗಳ ಅರ್ಥ, ವ್ಯಾಕರಣ ಕೊಟ್ಟಿರ್ತಾರೆ. ವ್ಯಾಕರಣ ಎಲ್ಲಿ ತನಕ? ಸೆಕೆಂಡ್ PUC ತನಕ. ಅದರಲ್ಲಿ ವಿಶೇಷವಾಗಿ 8ರಿಂದ ಸೆಕೆಂಡ್ PUC ತನಕ ಮಿಸ್ಸೇ ಮಾಡಬಾರ್ದು ನೀವು. ಈವನ್ ಬರೀ ಆ ಭಾಷಾಭ್ಯಾಸ ಮತ್ತು ವ್ಯಾಕರಣವನ್ನೇ ಸಪ್ರೇಟ್ ಇರುವಂಥ ಒಂದು ಕಂಟೆಂಟ್ಗಳು. ಈಗ ನಮಗೆ ಒಂದು ಪವನ್ ರಜಪೂತ್ ಅಂತ ಒಬ್ಬರು ಬರ್ತಾರೆ, ಈ ಕರ್ನಾಟಕದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂಥ ಒಳ್ಳೆ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಅವ್ರ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನೋಡಿ, ನೀವು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ 1-2 ಸಲ. ಬಟ್ ಯಾವುದು ಫ್ರೀ ಇರ್ತದೆ ನಮ್ಮ ಹುಡುಗರಿಗೆ ಅಷ್ಟು ತಲೆಗೆ ಹೋಗೋದಿಲ್ಲಲ್ಲ ಅದು. ಸೊ ಆ ಒಂದು ಭಾಷಾಭ್ಯಾಸ ಮತ್ತು ವ್ಯಾಕರಣವನ್ನು ಗಮನಿಸ್ಬೇಕು ನೀವು. ಇನ್ನು CET ಸ್ಪೆಷಲ್ ಆಗಿ ಕನ್ನಡ ಬುಕ್ಗಳು, ಅರಳುಗುಪ್ಪಿ ಅಂತ ಕನ್ನಡ ವ್ಯಾಕರಣಕ್ಕೆ ಮಾತ್ರ. KM ಸುರೇಶ್ ಸರ್ ಕನ್ನಡ ಸಾಹಿತ್ಯ, ವ್ಯಾಕರಣ, ಭಾಷಾಭ್ಯಾಸ ಎಲ್ಲ ಕವರ್ ಆಗ್ತದೆ. ಇದರಲ್ಲಿ ಯಾವುದಾದ್ರೂ ಒಂದು ಬುಕ್ಕು ನನ್ನ ರೆಕಮೆಂಡೇಶನ್ KM ಸುರೇಶ್ ಸರ್ ಮತ್ತು ವ್ಯಾಕರಣಕ್ಕೆ ಅರಳುಗುಪ್ಪಿ.
ನೆನ್ಪಿಟ್ಕೊಂಡಿರಿ. ಇವತ್ತು ಡಿಗ್ರಿ ಮೇಲಿರುವ KE KPSC ಪ್ರಶ್ನೆ ಪತ್ರಿಕೆಗಳು ಈ ಯಾವ ಬುಕ್ಗಳು ಕೂಡ ಅವ್ರ ಮುಂದೆ ಇರೋದಿಲ್ಲ, ಕ್ವಶನ್ ಪೇಪರ್ ತೆಗೆಯೋರ ಮುಂದೆ. ಸೊ ಅವ್ರ ಮುಂದಿರುವಂಥ ಪುಸ್ತಕಗಳು ಇವಿರ್ತಾವೆ. ಈ ಪುಸ್ತಕಗಳನ್ನು ನಾನು ಕನ್ನಡ ಸಾಹಿತ್ಯ ಪರಿಷತ್ತು, ರಾಜಪ್ಪ ದಳವ ಇವ್ರು ಯಾರು ಕಾಂಪಿಟೇಟಿವ್ ಗೈಡ್ಗಳ ಆತರಿಸಲ್ಲ, ಕಾಂಪಿಟೇಟಿವ್ ಫೀಲ್ಡಲ್ಲಿರುವಂಥವ್ರಲ್ಲ. 95% ಕಾಂಪಿಟೇಟಿವ್ ಆಸ್ಪಿರೆಂಟ್ಗಳಿಗೆ ಇವ್ರ ಹೆಸರೇ ಗೊತ್ತಿಲ್ಲ. ಕನ್ನಡ ಕುಲರಸಿಕರು ಅಂದರೆ ಕನ್ನಡ ಸಾಹಿತ್ಯಗಳ ಬಗ್ಗೆ ಡೀಟೇಲ್ಡ್ ಮಾಹಿತಿ, ಅವ್ರ ಕೃತಿ, ಕಾದಂಬರಿ ಎಲ್ಲವಷ್ಟರ ಬಗ್ಗೆ. ಕನ್ನಡ ವ್ಯಾಕರಣ ದರ್ಪಣ, ಪ್ಯೂರ್ಲಿ ಕನ್ನಡ ವ್ಯಾಕರಣ, ನಾನು ಇದನ್ನು ಪ್ರಿಪೇರ್ ಮಾಡ್ತೇನೆ. ನೀವೇನಾದರೂ ಡೆಪ್ತಾಗಿ ಓದಬೇಕು, ನಾನು ನಾಲೆಜ್ ತಗೊಳ್ಬೇಕು ಅಂತ ಇದ್ದರೆ ಕನ್ನಡ ವ್ಯಾಕರಣ. ಕನ್ನಡ ಸಾಹಿತ್ಯಕ್ಕೆ ರಾಜಪ್ಪ ದಳವಾಯಿ. ನೀವು ಕನ್ನಡ ಶಬ್ದಕೋಶಗಳಿಗೆ ಇದು ಕನ್ನಡ ರತ್ನಕೋಶ ಅಂತ ಇದೆಲ್ಲ ಒಂದು ಸಣ್ಣ ಡಿಕ್ಷನರಿ. ಇವೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಸರ್ಕಾರದ ಪಬ್ಲಿಕೇಶನ್. ಸರ್ಕಾರ ಜಾಬ್ಗಳಿಗೆ ಸರ್ಕಾರದ ಪಬ್ಲಿಕೇಶನ್ ಇದು ಫಸ್ಟ್ ಓದ್ಬಿಡ್ರಿ, ಆಮೇಲೆ ಪ್ರೈವೇಟ್ ಓದ್ಬಿಡಿ. ಸೊ ಕನ್ನಡ ವ್ಯಾಕರಣ ಮತ್ತು ಸಂರಚನೆ ಅಂತ ದೊಡ್ಡ ಪುಸ್ತಕ. ಇತ್ತೀಚೆಗೆ ಕೆಲವೊಂದು ವ್ಯಾಕರಣದಲ್ಲಿ ನಾವು ಕೇಳಿರುವುದಿಲ್ಲ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಈ ಯಾವ ನಾವು ಹಿಂದೆ ಗೈಡ್ ಬುಕ್ ಅವಲ್ಲಿ ಇರುವುದಿಲ್ಲ. ಇದು ಕಂಪ್ಲೀಟಾಗಿ ಕೊಟ್ಟಂಥ ಮಾಹಿತಿ. ಸರ್ ಇಂಗ್ಲೀಷ್ಗೆ ಹೈಯೆಸ್ಟ್ ಡಿಫಿಕಲ್ಟ್ ಇರುವಂಥದ್ದು ನಿಮಗೇನ ಸರ್, ನಾನು ಇಂಗ್ಲೀಷ್ ತುಂಬ ಡಿಫಿಕಲ್ಟ್ ಇದೆ, ನನ್ನ ಕ್ವಶನ್ಸ್ ನನಗೆ ಓದೋದ್ರೆ ಅರ್ಥನೇ ಆಗೋದಿಲ್ಲ ಅನ್ನೋರಿದ್ದರೆ ದಯವಿಟ್ಟು ಯಾವ ಬುಕ್ ತೊಗೋಕೋಬೇಡಿ. ಜೀರೋ ನಿಂತ ನೀವು ಇಂಗ್ಲೀಷ್ ಕಲೀರಿ ಫಸ್ಟ್. ಜೀರೋ ನಿಂತ ಇಂಗ್ಲೀಷನ್ನು ನಾನು ಮತ್ತೆ ಹೇಳ್ತಾ ಇದ್ದೀನಲ್ಲ, ತುಂಬ ಸರಳವಾಗಿ ಸುಮಾರು 60 ಕ್ಲಾಸ್ಗಿಂತ ಜಾಸ್ತಿ ABCDಯಿಂದ ಕ್ಲಾಸನ್ನು ಕಮ್ಯುನಿಕೇಷನ್ ಪೇಪರಲ್ಲಿ ಇದ್ದಾವೆ, ಗ್ರೂಪ್ C ಪೇಪರಲ್ಲಿ ಇದ್ದಾವೆ. ಯು ಕ್ಯಾನ್ ಜಾಯಿನ್ ದ್ಯಾಟ್. ನಿಮಗೆ ಇಂಗ್ಲೀಷ್ ಬಂದಿತ್ತು ಅಂದರೆ ಬೆಸ್ಟ್ ಬುಕ್ಕು SP ಬಕ್ಷಿ ಅಂತ, ಅಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ ಬುಕ್ ಅಂತ ದಪ್ಪನ ಬುಕ್ ಬರ್ತದೆ. ಇದು ಅರಿಯಂತ್ ಪಬ್ಲಿಕೇಶನ್ ಇರುವುದರಿಂದ ಅರಿಯಂತು, ಮೇಘ್ರಾ ಇಲ್ಲು ಆ ಪುಸ್ತಕಗಳನ್ನೇ ಕ್ವಶನ್ ಪೇಪರ್ ತೆಗೆಯುವಂಥ ಒಬ್ಬ ಇಂಗ್ಲೀಷ್ ಪ್ರೊಫೆಸರ್ಗಳ ಮುಂದೆ ಇವೇ ಇರ್ತಾವೆ. ಐ ಹೋಪ್ ಅರ್ಥ ಆಯ್ತು ಅನ್ಕೋತೀನಿ ನಾನು. ಸೊ ಇಂಗ್ಲೀಷ್ ನೀತು ಸಿಂಗ್ ಅಂತ, ಬಟ್ ದಿಸ್ ಅ ಕಾಂಪಿಟೇಟಿವ್ ಬುಕ್ ಪ್ಯೂರ್ಲಿ, ಇಂಥದನ್ನೇನು ಯೂಸ್ ಮಾಡಲ್ಲ. ಬಟ್ ಇವರು ಚಂದ ಕೊಟ್ಟಿದ್ದಾರೆ. ಇಂಗ್ಲೀಷ್ ಬಂದ ಇದ್ದರೆ ಇವೆರಡು ಬುಕ್ಕು ಬೆಸ್ಟ್ ಬುಕ್ ನೋಡ್ರಿ. ಇಲ್ಲ ಸರ್ ನಾವು ಕರ್ನಾಟಕದಲ್ಲಿದ್ದೀವಿ, ಶಿವಕುಮಾರ್ ಮಾವಳ್ಳಿ ಅಂತ ಇಷ್ಟು ಚೆನ್ನಾಗಿ ಬುಕ್ಕು. ಈ TET CET ಚೆನ್ನಾಗಿ ಕವರ್ ಮಾಡಿದ್ದಾರೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಚೆನ್ನಾಗಿ ಕೊಟ್ಟಿದ್ದಾರೆ. SSMT ಅಂತ ಇದು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಟಾಪಿಕ್ ವೈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಕ್ವಶನ್ಸ್ಗಳು. ಸೊ ಒಂದು ಪದ ಸಂಪತ್ತು ವ್ಯಾಕ್ಯಾಬ್ಯುಲರಿಗೆ ಭಾರತ್ ಧ್ವಜ ಡಿಕ್ಷನರಿ ಇರಲಿ, ಮೊಬೈಲ್ ಡಿಕ್ಷನರಿ ಯೂಸ್ ಮಾಡಬೇಡಿ. ಇದು ಜನರಲ್ ಇಂಗ್ಲೀಷ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಾನು ಮತ್ತೆ ಹೇಳ್ತೀನಲ್ಲ, ಮೆಂಟಲ್ ಎಬಿಲಿಟಿ ಹೇಗೆ ಕೋಚಿಂಗ್ ಇಂಪಾರ್ಟೆಂಟು, ಇದಕ್ಕೂ ಕೂಡ ಕೋಚಿಂಗ್ ಇಂಪಾರ್ಟೆಂಟ್. ಸೆಲ್ಫಾಗಿ ಓದುವಂಥದ್ದು ಯಾವಾಗ ನಿಮಗೆ ಇಂಗ್ಲೀಷ್ ಬರ್ತಾ ಇದ್ದರೆ ಮಾತ್ರ ಸೆಲ್ಫಾಗಿ ಓದಿ. ನೆಕ್ಸ್ಟ್ ಕಂಪ್ಯೂಟರ್, ಇದು ಕೂಡ ಒಂದು ಚಾಲೆಂಜ್ ಇರುವಂಥದ್ದು. ಸಹಜವಾಗಿ ಬುಕ್ಗಳಲ್ಲಿ ಅಷ್ಟು ಕವರ್ ಆಗೋದಿಲ್ಲ, ಯಾಕಂದರೆ ಬುಕ್ಗಳಲ್ಲಿ ಸ್ಟ್ಯಾಟಿಕ್ ಪಾರ್ಟ್ ಕವರ್ ಆಗುತ್ತೆ. ನಿಮಗೆ MS ವರ್ಡ್, MS ಪವರ್ ಪಾಯಿಂಟ್, MS ಎಕ್ಸೆಲ್ ಬೇಕು ಅಂದರೆ ಯೂಟ್ಯೂಬ್ ವೀಡಿಯೋಗಳಲ್ಲಿ ಒಬ್ಬ ಯುವರಾಜ್ ಮೇಧಾ ಅಂತ ಒಬ್ಬರು ಬರ್ತಾರೆ. ತುಂಬ ಕನ್ನಡದಲ್ಲಿ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಪೂರ್ತಿ ಇಂಡಪ್ತ್ ಅಲ್ಲ, 1 hour 2 hour ವಿಡಿಯೋ ಇರ್ಬೋದು. ಬಟ್ ನಾಳೆಗೆ ನಮಗೆ ಇದರಲ್ಲಿನೇ 30 ಕ್ವಶನ್ದಾಗ 15ರಿಂದ 20 ಕ್ವಶನ್ MS ಆಫೀಸ್ ಮೇಲೇ ಬರ್ತದೆ. ಸೊ ಅರಿಯಂತ್ ಪಬ್ಲಿಕೇಶನ್ ಅಂತ ಒಂದು ಕಂಪ್ಯೂಟರ್ ಅವೇರ್ನೆಸ್ ಪೇಪರ್ ಒಂದು ಬುಕ್ ಅದ ಇಂಗ್ಲೀಷಲ್ಲಿ, ಅದನ್ನಾದರೂ ತೊಗೊಳ್ಬೋದು ಇಂಗ್ಲೀಷ್ ಬರ್ತಾ ಇದ್ದರೆ. ಕನ್ನಡದಲ್ಲಿ ಗುರುರಾಜ್ ಬಲ್ಬಲೆ ಸರ್ದು ಮತ್ತು D ಗೌತಮ್ ಎನಿ ಒಂದು ಬುಕ್ಕನ್ನು ನೀವು ಮಾಡ್ಬೋದು. ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಕ್ಟಿಕಲ್ ಬರಬೇಕು. ನಿಮಗೆ ಪ್ರಾಕ್ಟಿಕಲ್ ಬರಬೇಕು ಅಂದರೆ ಆ ಪ್ರಾಕ್ಟಿಕಲ್ ತೋರಿಸೋ ಇರಬೇಕು. ಇವನ್ನ ನಮ್ಮ ಯಾರು ಅಮರೇಶ್ ಪೋತ್ನಾಳ್ ಸರು ಈ ಕಂಪ್ಯೂಟರ್ ಸಂಬಂಧಪಟ್ಟಂಥ ಕಂಪ್ಯೂಟರ್ ಸೈನ್ಸ್ IIT ಕ್ಯಾಂಡಿಡೇಟ್ ಇರುವುದರಿಂದ ಮತ್ತು ಒಬ್ಬ ತುಂಬ ಗ್ರಾಮೀಣ ಅಂಬಲ್ ಬ್ಯಾಕ್ಗ್ರೌಂಡ್ ಬಂದಿರುವುದರಿಂದ ಅವರು ಸುಮಾರು ವಿಡಿಯೋಗಳನ್ನು ಮಾಡಿದ್ದಾರೆ. ಅಲ್ಲಿ ಅವರು MS ಆಫೀಸಲ್ಲಿ ಇದು ಮೆನು ಅಂತ ಕರಿತೀವಿ, ಇದಕ್ಕೆ ಆ ಬಾರ್ ಅಂತ ಕರಿತೀವಿ, ಈ ಬಾರ್ ಎಲ್ಲ ತೋರಿಸಿದ್ದಾರೆ. ಕ್ಲಾಸ್ಗಳನ್ನು ನೋಟ್ಸ್ ಮಾಡ್ಕೊತ ಹೋದರೆ ತುಂಬ ಅವೈಲೇಬಲ್ ಇರುವಂಥ ಒಂದು ಕ್ವಾಲಿಟಿ ಕಂಟೆಂಟನ್ನು ಯೂಸ್ ಮಾಡ್ಕೊಳ್ಳಿ. ಇನ್ನು ಕ್ವಶನ್ ಬ್ಯಾಂಕ್ಸ್ ಮಾರ್ಗದರ್ಶಕರು, ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದವರಿಗೆ ಕ್ವಶನ್ ಬ್ಯಾಂಕ್ ಮಾರ್ಗದರ್ಶಕರು ಇದ್ದಂಗೆ. ಅವರು ನಮಗೆ ಯಾರು ಗೊತ್ತಿಲ್ಲ ಅಂತ ಕೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗಿಬೇಕು, ಕ್ವಶನ್ ಹೆಂಗೆ ಬರಕತ್ತ ಅಂತ ನೋಡಬೇಕು. ಆದರೆ ಕ್ವಶನ್ ಪೇಪರ್ಗಳು ಓದಬೇಕಾದ್ರೆ ಮತ್ತೆ ಹೇಳ್ತಾ ಇದ್ದೀನಿ, 2023ರಿಂದ 25ರಲ್ಲಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಮೊದಲು ಓದಿ, ಅದೇ ಒಂದು ಟ್ರೆಂಡನ್ನು ಪ್ರಕಾರ ಓದಿ. ನಿಮಗೆ 2015ರಲ್ಲಿ ಬರುವ ಪ್ರಶ್ನೆ ಪತ್ರಿಕೆ ಈ ವರ್ಕೌಟ್ ಆಗೋದಿಲ್ಲ. ಮತ್ತು ಇನ್ನೊಂದು ಕ್ಯಾಂಡಿಡೇಟ್ ಅದಾವೆ, ಬರೀ ಪ್ರಶ್ನೆ ಪತ್ರಿಕೆನೇ ಓದ್ಕೊಂಡು ಇತಿಹಾಸ ಪುಸ್ತಕನ ಲೇಖಕರ ಪುಸ್ತಕ ಓದಲ್ಲ, ಬರೀ ಕ್ವಶನ್ ಪೇಪರ್ ಬ್ಯಾಂಕ್ ಅಷ್ಟೇ ಓದ್ಕೊಂಡು ಹೋಗೋದು. ಅವ ಕ್ವಶನ್ ಪೇಪರ್ ತೆಗೆಯೋನು ಏನಾದರೂ ಯೂಸ್ಲೆಸ್ ಪರ್ಸನ್ ಇದ್ದರೆ ಮಾತ್ರ ಕಾಪಿ ಪೇಸ್ಟ್ ಮಾಡ್ತಾನೆ. ಈಗ ಅದರಾಗ ನಮ್ಮ KEಯ ಮುಖ್ಯಸ್ಥರು ಪ್ರಸನ್ನ ಸರ್ ಆಗಿರ್ಬೋದು,
ಅವ್ರು ಏನಾದರೂ ಪ್ರಶ್ನೆ ಪತ್ರಿಕೆ ತೆಗೆಸುವಂಥ ರೀತಿ ಹೆಂಗದು ಗೊತ್ತಾ? ಇವಾಗ ಅಬ್ಸರ್ವ್ ಮಾಡಿರಿ ನೀವು ಪ್ರಶ್ನೆ ಪತ್ರಿಕೆಯನ್ನು. ಒಂದು ಕ್ವಶನ್ ರಿಪೀಟ್ ಆಗಿರೋದಿಲ್ಲ, ಯಾವುದೋ ಒಂದು 5-10 ಕ್ವಶನ್ನು ಅದೇ ಟಾಪಿಕ್ ಮೇಲೆ ಬರ್ಬೋದು. ವಿಲೇಜ್ ಅಕೌಂಟೆಂಟ್ಗೆ ರೀ, BMTC ಡೈರೆಕ್ಟರ್ ಆಗಿ ರಿಕ್ರೂಟ್ಮೆಂಟ್ ತೊಗೋತಿದ್ರು ಕಂಡಕ್ಟರ್ಗೆ. ಸ್ಟೇಟ್ಮೆಂಟ್ 5 ಕ್ವಶನ್ಸ್, 1, 2, 3, 4 ಸ್ಟೇಟ್ಮೆಂಟ್. ಯಾವುದು ಸರಿ? 1 ಮಾತ್ರ ಸರಿ, 2 ಮಾತ್ರ ಸರಿ. ಒಚ್ಚಿಡ್ಬೇಕು KE ಪ್ರಶ್ನೆ ಪತ್ರಿಕೆ. ನೀವು ಬರೀ ಕ್ವಶನ್ ಬ್ಯಾಂಕನ್ನು ಓದ್ಕೊಂಡು ಹೋಗಿ ಎಕ್ಸಾಮ್ ಬರೆದ್ರೆ ಆಗೋದಿಲ್ಲ. ಕ್ವಶನ್ ಬ್ಯಾಂಕನ್ನು ರೆಫರೆನ್ಸ್ ಬುಕ್ ಓದಬೇಕು, ಕ್ವಶನ್ ಬ್ಯಾಂಕ್ ನೋಡಬೇಕು. ನಿನ್ನ ರೆಫರೆನ್ಸ್ ಬುಕ್ಕಲ್ಲಿ ಯಾವುದಾದ್ರೂ ಇನ್ಫಾರ್ಮೇಷನ್ ಇಲ್ಲ ಅಂದ್ರೆ ಮೊಬೈಲಲ್ಲಿ ಸರ್ಚ್ ಮಾಡಬೇಕು, ದೊಡ್ಡ ದೊಡ್ಡ ರೆಫರೆನ್ಸ್ ಬುಕ್ಕಲ್ಲಿ ಓದಬೇಕು. ಹಂಗೆ ಓದಿ ರೆಡಿಮೇಡಾಗಿ ನಮ್ಮ ಚಿಗುರು ಬಾಬುರೆಡ್ಡಿ ಅವರು ಬರೆದಂಥ ಪುಸ್ತಕ ರೆಡಿಮೇಡಾಗಿ ಇತಿಹಾಸಕ್ಕೆ ಬೌದ್ಧ ಧರ್ಮದ ಮೇಲೆ ಸಪ್ರೇಟಾಗಿ ಕ್ವಶನ್ಸ್. ಇನ್ನೇನು ಬೇಕು ರೀ? ಇವುಗಳೆಲ್ಲ ನಿಮ್ಮ ಸ್ಟಡಿಯನ್ನು ಸರಳವಾಗಿ ಮಾಡುವಂಥದ್ದು. ಇಲ್ಲಿ ಆ ಹೊಗಳನ್ನ ಎಸ್ ಅಫ್ಕೋರ್ಸ್ ಹೆಮ್ಮೆ ಇದೆ ನನಗೆ. ಯಾರು ಏನು ಬೇಕಾದರೂ ಹುರ್ಕೊಳ್ರಿ, ಹೊಟ್ಟೆ ಕಿಸ್ಬಿಟ್ರೆ ಐ ಡೋಂಟ್ ಕೇರ್. ಒಬ್ಬ ವ್ಯಕ್ತಿ ಅಂಥ ಆಲೋಚನೆಗಳನ್ನು ಮಾಡಿ ಅಂಥವನ್ನೆಲ್ಲ ತರ್ತಾನೆ ಅಂತ ಕೇಳಿದ್ರೆ ನಾನೊಬ್ಬ ಆಸ್ಪಿರೆಂಟ್ ಆಗಿ ನೋಡಿದಾಗ ನನಗೆ ಯೂಸ್ಫುಲ್ ಅದು. ನೀವು ಕೂಡ ಅಷ್ಟೇ. ಈಗ ನಿಮ್ಮ ಯಾರೋ ಒಬ್ಬ ಹೀರೋ ಇರ್ತಾನೆ, ಯಾರೋ ಕೋಚಿಂಗ್ದವ್ರು ಇರ್ಬೋದು, ಬುಕ್ ಬರ್ದವ್ರು ಇರ್ಬೋದು. ಬಿಕಾಸ್ ಇವರು ಕೂಡ ಬುಕ್ ಬರೆದಿರೋದನ್ನ ಅವ್ರವ್ರಿಗೆ ಕಾಂಪಿಟೇಟರ್ಸ್ ಇರ್ತಾರೆ. ಕಾಂಪಿಟೇಟರ್ಸ್ ಅಂದಮೇಲೆ ನೆಗೆಟಿವ್ ಗೋಸ್ಟ್ ಶಾಪಿಂಗ್ ಅಂತ ಕರಿತೀವಿ ನಾವು. ಅದು ಸಹಜ, ನನಗೇನು ಸಂಬಂಧ ರೀ. ಸೊ ನೀನು ಬೇಕಿದ್ರೆ ಬೇಡ ಬಿಡು, ನನಗೆ ಯೂಸ್ ಆಗದೆ ನಾನು ಹುಡುಗರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅವರಿಗೆ ನಾವು ಇಲ್ಲಿ ಪ್ರಮೋಟ್ ಮಾಡೋ ಅವಶ್ಯಕತೆನೇ ಇಲ್ಲ ಅಷ್ಟೇ. KM ಸುರೇಶ್ ಸರ್ದು ಕೂಡ KPSC ಮತ್ತು KE ಕ್ವಶನ್ ಬ್ಯಾಂಕ್ ಬುಕ್ ಅದ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ. ಚಾಣಕ್ಯ ಪಬ್ಲಿಕೇಶನ್ದು ಸಮಥಿಂಗ್ ಸರ್ ಹೆಸರು ಏನಿದೆ, ರವೀಂದ್ರ ಕಟ್ಟಿಮನಿ ಅಂತ ಸರ್ ಹೆಸರು ಏನಿದೆ, ಅವ್ರ ಪುಸ್ತಕ KEದ್ದು ಸುಮಾರು ಒಂದು 20 ಕ್ವಶನ್ ಪೇಪರ್. ಅದರಲ್ಲಿ ವಿಶೇಷವಾಗಿ 2021-22 ನಡೆದಂಥ ಪ್ರಶ್ನೆ ಪತ್ರಿಕೆ. ಯು ಕ್ಯಾನ್ ಯೂಸ್ ದ್ಯಾಟ್ ಬುಕ್. ಎಲ್ಲಿ ಸಿಗ್ತವೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ, ಎಲ್ಲ ಬುಕ್ ಸ್ಟಾಲ್ಗಳಲ್ಲಿ ಸಿಗ್ತವೆ. ಇವನ್ ಆನ್ಲೈನ್ ಬುಕ್ ಸ್ಟೋರ್ಗಳದಾವ, ಅಲ್ಲಿ ಸಿಗ್ತದೆ, ಎಲ್ಲಾದರೂ ತೊಗೊಳ್ಳಿ. ಇನ್ನು ಡೈರೆಕ್ಟಾಗಿ KAPSC KE ಕ್ವಶನ್ ಬ್ಯಾಂಕ್ಗಳು ಕೂಡ ಕ್ವಶನ್ ಪೇಪರ್ ಕೂಡ ವೆಬ್ಸೈಟಲ್ಲಿ ಸಿಗ್ತವೆ. ಸೊ ಇಷ್ಟು ಕ್ವಶನ್ ಬ್ಯಾಂಕು. ಇನ್ನು ವಾಸ್ತವ ಅರ್ಥ ಮಾಡ್ಕೊಂಬಿಡಿ. ಬರೇ ಬುಕ್ ಖರೀದಿ ಮಾಡಿಗಿಸಿ ಅಲ್ಮರಿದಾಗ ಇಟ್ಟುಬಿಟ್ಟು ಅವನ ಸ್ಟೇಟಸ್ ಇಟ್ಟರೆ ಜಾಬ್ ಆಗೋದಿಲ್ಲ. ನೋಟಿಫಿಕೇಶನ್ ಆದಾಗ ಸುಮಾರು 100 ಜನ ಅರ್ಜಿ ಸಲ್ಲಿಸ್ತಾರೆ, 90 ಮಂದಿ ಬುಕ್ ಖರೀದಿ ಮಾಡ್ತಾರೆ. ಓದುವವರು 10% ಅಷ್ಟೇ. ಓದಿ ಸ್ನೇಹಿತರೆ, ಫಸ್ಟ್ ಟೈಮ್ ಓದಿ. ಕಷ್ಟ ಆಗ್ತದೆ, ಭಾಳ ಕಷ್ಟ ಆಗ್ತದೆ ಫಸ್ಟ್ ಟೈಮ್ ಓದಿ. ಬರೀ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ. 2ನೇ ಸಲ ಓದಿ. ಫಸ್ಟ್ ಟೈಮ್ 1 ತಿಂಗಳು ಬೇಕಾಗಿತ್ತು ಅಂದರೆ 2ನೇ ಸಲ 15 ದಿನದಾಗ ಮುಗೀತದೆ. 50% ನೆನಪಿರ್ತದೆ. 3ನೇ ಸಲ ಓದಿ 80% ನೆನಪಿರ್ತದೆ. ಯಾರು ಈ 3 ಸ್ಟೆಪ್ಪನ್ನು ಫಾಲೋ ಮಾಡ್ತಾರೆ, ಫಸ್ಟ್ ಸಾರಿ ಓದಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಓದಬೇಕು. ಇಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಓದಿ ಫಸ್ಟ್ ಸಲ ಓದ್ಬಿಡಿ. ಒಂದು 5 ಕ್ವಶನ್ ಪೇಪರ್ ಓದಿ ಸಾಕು. ಒಂದು ಕ್ವಶನ್ ಪೇಪರ್ ಓದೋಕ್ಕೆ 1.5 ಅವರ್ ಸಾಕು. ಕ್ವಶನ್ಗಳನ್ನು ಅಷ್ಟೇ ನೋಡ್ಬೇಕು, ಆನ್ಸರ್ ನೋಡಬಾರ್ದು. ಫೈನ್. ಸೊ ಪುಸ್ತಕಗಳನ್ನು ಓದೋದಕ್ಕಿಂತ 1 ಅಥವಾ 2 ಪುಸ್ತಕವನ್ನು 3 ಸಲ ಮಿನಿಮಮ್ ಓದಿ. 3 ಟೈಮ್ಸ್ ಮಿನಿಮಮ್. ಮೋರ್ ದೆನ್ 3 ಟೈಮ್ಸ್ ಓದ್ಬೋದು. ಆ 3 ಟೈಮ್ಸ್ ಹೆಂಗೆ ಗ್ಯಾಪ್ ಇಲ್ಲಾರ್ದಂಗೆ. ನೀನು ಯಾವಾಗ 2 ವರ್ಷದಿಂದ ಓದ್ಬಿಟ್ಟು ಈಗ 48 ಅವರ್ಸ್ ಗ್ಯಾಪ್ ಆದರೂ ಹೋಗುತ್ತದು. ನೀನು ಓದಕ್ಕೆ ಕೂತ್ಕೊಂಡಿಯಾ, ಒನ್ ಮಂತಲ್ಲಿ 1 ಸಲ ಮುಗೀತು. ನೆಕ್ಸ್ಟ್ ಸಲ ರಿವಿಷನ್ ಮಾಡು 2ನೇ ಸಲ. ಇದು ರೆಗ್ಯುಲರ್ ಕಂಟಿನ್ಯೂಸ್ ಆಗಿ 3 ಟೈಮ್ಸ್ ಓದಿದರೆ ಅದು 3 ಟೈಮ್ಸ್. ಈಗ ನಾನು ಕಾನ್ಸ್ಟಿಟ್ಯೂಷನ್ 15 ಸಲ ಓದಿನಿ, ಲಕ್ಷ್ಮೀಕಾಂತ್ ಬುಕ್. ಮತ್ತೆ ಈಗ ಓದಿದ್ರೆ ಮಾತ್ರ ನೆನಪಿರ್ತಾವೆ. 15 ಸಲ ಅಂತ ಕೌಂಟ್ ಮಾಡಬಾರ್ದು. ನಾನು ಒಂದೇ ಸಲ ಅಂತಲೇ ಕೌಂಟ್ ಮಾಡಬೇಕು. ಯಾವುದೋ ಒಂದು ಪರೀಕ್ಷೆಯ ನೇಮ್ ಇರುವಂಥ, ಈಗ ವಿ ಅಂತ ಎಕ್ಸಾಮ್ ಬರ್ತದೆ, ಅದಕ್ಕೆ ಇರುವಂಥ ಬುಕ್ಕನ್ನು ಓದಿದರೆ ನಿಮಗೆ ಹುದ್ದೆ ಸಿಗೋದಿಲ್ಲ, ಆ ಬುಕ್ ಸಿಗುತ್ತದೆ. ಕೆಲವೊಂದು ಸಲ ಇನ್ನು ಪಾಪ ಕಾಂಪಿಟೇಟಿವ್ ಹೊಸದಾಗಿ ಬಂದಿರ್ತಾರೆ. ನಾನು ಬುಕ್ ಬರೆದವ್ರಿಗೆ ಮತ್ತೆ ಹೇಳ್ತಾ ಇದ್ದೀನಿ, ಐ ಗಿವ್ ಯೂಸ್ ರೆಸ್ಪೆಕ್ಟ್. ನನಗಿಲ್ಲಿ ಬೇಕಾಗಿರೋದು ಜಸ್ಟ್ ಆಸ್ಪಿರೆಂಟ್ ಅಷ್ಟೇ. CET ಗೈಡ್ಗಳು ಅದೊಂದು ದೊಡ್ಡ ಮಾರ್ಕೆಟ್ ರೀ. ಈಗ ಒಬ್ಬ ಪುಸ್ತಕ ಬರೀತಾನೆ ಅಂತ ಕೇಳಿದರೆ ದುಡ್ಡು ಖರ್ಚು ಮಾಡ್ತಾನೆ. ಒಂದು 10,000 ಬುಕ್ಗಿನ ಪ್ರಿಂಟ್ಔಟ್ ಆದರೆ 20 ಲಕ್ಷ ರೂಪಾಯಿ ದುಡ್ಡು ಹಾಕಿರ್ತಾನೆ. 20 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ವಾಪಸ್ ತಗೋಬೇಕಲ್ಲ. ಒಂದು 30 ಲಕ್ಷ ತಗೊಂಡ್ರೆ ಅವ್ನು ಮಾಡಿದ ಎಫರ್ಟ್ಸ್ಗೆ ಯೂಸ್ ಆಗ್ತದೆ. ಅದು ಅವ್ನು ವೈಯಕ್ತಿಕ. ಅದು ನೀನು ಧಾರವಾಡಕ್ಕೆ ಹೋಗಿದ್ದು CET ಓದೋದಕ್ಕೋ ಮರಯ್ಯ, ಅವನು ನೋಡಿ ಯಾಕೆ ಹುರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ದುಡ್ಡಾದರೂ ಮಾಡ್ಲಾಕ, ಗಿಡ್ಡಾದರೂ ಮಾಡ್ಲಾಕ, ಅವನ ಕಷ್ಟ, ಅವನ ಕರ್ಮ ಅವನು ಹಿಂದಿರ್ತದೆ. ನಿನ್ನ ಗುರಿ ಯಾವುದು? ದುಡ್ಡು ಮಾಡೋದಾ? ನೀನು ಮಾಡು. ಅದೊಂದು ಮಾರ್ಕೆಟ್. ಅಲ್ಲಿ ಮಾರ್ಕೆಟ್ ಅಂದರೆ ಏನಿರ್ತದೆ? ಆ್ಯಸ್ ಒಬ್ಬ ಕಾಮರ್ಸ್ ಪ್ರೊಫೆಸರಾಗಿ ಹೇಳ್ತೀನಿ ನಿಮಗೆ, ಮಾರ್ಕೆಟ್ ಅಂದರೆ ದುಡ್ಡು ಹಾಕೋದು, ದುಡ್ಡು ತೆಕ್ಕೊಳ್ಳೋದು. ಅದು ಜಾಸ್ತಿ ಜನಕ್ಕೆ ರೀಚ್ ಆಗಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಮಾಡೋದು. ಅವರು ಪ್ರಮೋಷನ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಬೇಕಾದ್ರೆ ಮಾಡ್ತಾರೆ. ಅವ್ರು ಹೊಟ್ಟೆ ಪಾಡೋದು. ನಿನ್ನ ಹೊಟ್ಟೆ ಪಾಡು ಏನದು, ನಿನ್ನ ಹೊಟ್ಟೆ ಪಾಡು ಮಾಡಷ್ಟೇ. ಪುಸ್ತಕ ಬರೆದ ಲೇಖಕರಿಗಿಂತ ಪುಸ್ತಕದಲ್ಲಿರುವ ಮಾಹಿತಿಯ ಫಾಲೋವರ್ ಆಗಿ.
ಈಗ ಯಾರೋ ವಿಶ್ವ ಕಿಂಗ್ಡಮ್ ಬಾದನ್ ಸುಮ್ಮನೆ ನಾನು ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ ರೀ. ಒಂದು ಹುಡುಗ ಇಷ್ಟುದ್ದು ನನಗೆ ಕಮೆಂಟ್ ಹಾಕಿದ್ದ, ಇಷ್ಟುದ್ದು ನನಗೆ ಹೊಗಳಿದ್ದ, ಅವನು ಕಮೆಂಟ್ ಹಾಕಿದ್ದಲ್ಲ ಹೊಗಳಿದ್ದ. ಏನು ಸರ್ ಅದ್ಭುತ ಸರ್, ನೀವು ದೇವರು ಸರ್, ನೀವು ಹೇಳಿದ್ದೆ ಬರ್ತದೆ ಸರ್, ನೀವು ಬೇಸಿಕ್ ಬುಕ್ ಓದಂತ ಹೇಳಿದ್ರಿ ಸರ್, ಅದರಿಂದ ಬಂದವು ಸರ್ ಎಲ್ಲ. ಇವತ್ತು ಕ್ವಶನ್ ಪೇಪರ್ ನೋಡಿದೆ ಸರ್ ನಾನು ಇಟೆಲ್ಲ ಹೇಳಕತ್ತಾನಂದ್ರೆ ಸಿಕ್ಕಾಪಟ್ಟೆ ನಾಲೆಜಬಲ್ ಇರ್ಬೋದು. ನಾನು ನೆಕ್ಸ್ಟ್ ಕ್ವಶನ್ ಕೇಳಿದೆ, ಸರ್ ತಾವೇನು ಮಾಡ್ತೀರಿ ಅಂತ. ಸರ್ ಅಂತಲೇ ಕೇಳ್ತೀನಿ, ತಾವೇನು ಮಾಡ್ತೀರಿ ಸರ್ ಅಂತ. ಸರ್ ನಾನು ಇವಾಗ PUC ಸೆಕೆಂಡ್ ಇಯರ್ ಇದ್ದೀನಿ ಸರ್. ಅರ್ಥ ಆಯ್ತಾ? ಅವನು ಸೆಕೆಂಡ್ PUC ಅದನಂತ ನನ್ನನ್ನು ಕಾಮೆಂಟ್ ಆಗ್ತಿದ್ದಾನೆ. ಜಸ್ಟ್ ಅಟೆನ್ಷನ್ ಬೇಕಾ ಹುಡುಗನಿಗೆ? ಯಾರೋ PS ಆದಾರೆ, PC ಆದಾರೆ, KS ಆದಾರೆ, ಜಾಬ್ ತೊಗೊಂಡಾರೆ ಅಂದರೆ ಅಟೆನ್ಷನ್ ಬೇಕು. ಇವನು ಹಾಕಿದ ಕಾಮೆಂಟನ್ನ ನನ್ನ ಹೊಗಳಿಕೆ ಅಂತ ತಿಳ್ಕೊಂಡು ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದರೆ ನನ್ನಂಥ ಚೈಲ್ಡ್ ಯಾರು ಇಲ್ಲ. ದಿಸ್ ಗಾಯ್ ಈಸ್ ಫಾಲೋಯಿಂಗ್ ಮೀ, ನಥಿಂಗ್. ಈ ಓದೋದಿಲ್ಲ, ಏನೂ ಇಲ್ಲ. ಆ ಥರದ ವಿದ್ಯಾರ್ಥಿಗಳು 5% ಸಿಗ್ತಾರೆ ಅದರಲ್ಲೂ ವಿಶೇಷವಾಗಿ ಧಾರವಾಡ, ಬಿಜಾಪುರ, ಬೆಂಗಳೂರಲ್ಲಿ. ದಯವಿಟ್ಟು ನಿಮ್ಮ ಉದ್ದೇಶ ಗಮನ ಕೊಡಿ. ಯಾರ ಬುಕ್ಕಾದರೂ ಬರೀಲ್ರಿ, ಆ ಕಂಟೆಂಟ್ ನೋಡಿ. ಸೊ ಇದು ನೆಕ್ಸ್ಟು ಅನ್ಹೆಲ್ದಿ ಕಾಂಪಿಟೇಷನ್ ಅದ. ಒಂದು ಬುಕ್ ಬರೆದವನು ಇನ್ನೊಂದು ಬುಕ್ ಬರೆದವನ ಬಗ್ಗೆ ಇವರಿಗೂ ಒಂದಿಷ್ಟು ಫಾಲೋವರ್ಸ್ ಇರ್ತಾರೆ, ಇವರಿಗೂ ಒಂದು ಫಾಲೋವರ್ಸ್ ಇರ್ತಾರೆ. ಯಾರೋ ಇವ್ರು ಪರಿಚಯ ಇರೋದಿಲ್ಲ, ಅವ್ರು ಯಾರೋ ನನ್ನ ಫ್ರೆಂಡ್ ಇರ್ತಾನೆ, ಅವನೇನೋ ರಿಕ್ವೆಸ್ಟ್ ಮಾಡಿದ್ರೆ ನಾನು ಶೇರ್ ಮಾಡಿರ್ತೀನಿ. ಇವನು ಫಾಲೋವರ್ಸ್ ಇವರು ನನಗೆ ಅಟ್ಯಾಕ್. 5 ವರ್ಷದಲ್ಲಿ ರೀ ನಿಜವಾಗ್ಲೂ ಇಷ್ಟು ಮೆಂಟಲ್ ಟಾರ್ಚರ್ ಅನುಭವಿಸ್ತೀನಿ ನಾನು. ಇಷ್ಟೆಲ್ಲ ಮೆಂಟಲ್ ಟಾರ್ಚರ್ ಅನುಭವಿಸಿದ್ರು ಕೂಡ ಒಂದು ಕಡೆಗೆ ಸಂತೃಪ್ತಿ ಇದೆ ರೀ. ಯಾರೋ 4 ಜನ ಇವರೆಲ್ಲ ಯೂಸ್ಲೆಸ್, ನಮ್ಮಿಂದ ಅವ್ರಿಗೇನು ಯೂಸ್ ಇಲ್ಲ. ನಮಗೆ ಸುಮಾರು ಜನ ನಮ್ಮನ್ನು ಗೌರವಿಸುವಂಥವ್ರು, ಅವ್ರಿಗೋಸ್ಕರ ಮಾಡುವಂಥದ್ದು. ಇವನು ದ್ವೇಷ ಮಾಡೋ ಸಲುವಾಗಿ ಒಲ್ಲ ಅಂದ್ರೆ ಇವನನ್ನು ದ್ವೇಷ ಮಾಡ್ತಾನೆ, ಹಾಕಿದ ಇವ ದ್ವೇಷ ಮಾಡ್ತಾನೆ. ಇಬ್ಬರೂ ಕೂಡ ಓದುವವರಲ್ಲ, ಅವರವ್ರು ಕೆಲಸ ಮಾಡುವಂಥವ್ರು. ಈ ಥರ ಕಾಂಪಿಟೇಷನ್. ದಯವಿಟ್ಟು ನೀವು ಗೌರವ ಕೊಡಿ, ನಿಮ್ಮ ಸರ್ ನಿಮ್ಮ ಇಷ್ಟ. ಇದಕ್ಕೆ ನೀವು ಯೂಸ್ ಆಗಬೇಡಿ, ಯೂಸ್ ಮಾಡ್ಕೊಳ್ಳಿ, ಅವರನ್ನೇ ಯೂಸ್ ಮಾಡ್ಕೊಳ್ಳಿ, ಯೂಸ್ ಆಗಬೇಡಿ. ಟೀಕೆ, ಅವಮಾನ, ದ್ವೇಷ ಇವ್ರ್ಯಾರು ಓದೋರಲ್ಲ, ಯಾರ ಬಗ್ಗೆ ಆದರೂ ಟೀಕೆ ಮಾಡಲಿ. ಸೊ ಇವುಗಳೆಲ್ಲ ನಮ್ಮನ್ನೇ ಹಾಳು ಮಾಡ್ತಾ ಹೊರತಾಗಿ ಬೇರೆಯವ್ರನ್ನಲ್ಲ. ಈಗ ನಾನು ಯಾರಾದರೂ ದ್ವೇಷ ಮಾಡಿದರೆ ಅವನಿಗೆ ಗೊತ್ತೇ ಇರೋದಿಲ್ಲ, ಅವನು ಕೇರೆ ಮಾಡೋದಿಲ್ಲ, ನನ್ನ ಮನಸ್ಸಿನಲ್ಲೇ ನೆಮ್ಮದಿ ಇರುವುದಿಲ್ಲ. ಸೊ ಗುರಿ ಮೇಲೆ ಮಾತ್ರ ನಿಮ್ಮ ಗಮನ ಇರಲಿ, ಸಾಧನೆ ಮೇಲೆ ಮಾತ್ರ ನಿಮ್ಮ ಗಮನ ಇರಲಿ. ಸಾಧಿಸಿದವರ ಮೇಲೆ ಅಲ್ಲ, ಸಾಧಿಸುತ್ತಿರುವವರ ಮೇಲೆ ಅಲ್ಲ, ನೀವೇನು ಉದ್ಧಾರ ಆಗೋದಿಲ್ಲ. ಧಾರವಾಡ, ಬಿಜಾಪುರ, ಬೆಂಗಳೂರಿಗೆ ಹೋಗ್ತಿರಲ್ಲ, ಅಲ್ಲಿ ಹೋದ ಮೇಲೆ ಯಾವ ಕೋಚಿಂಗ್ ಸೆಂಟರ್ದವನು ಎಷ್ಟು ದುಡ್ಡು ಗಳಿಸಕತ್ತಾನ, ಯಾವ ಬುಕ್ ಬರೆದವನು ಎಷ್ಟು ದುಡ್ಡು ಗಳಿಸಕತ್ತಾನ, ಯಾವ PS ಆದವನು ಏನು ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಾ ಇದ್ದಾನ, ಅಲ್ಲಿಗೆ ಹೋಗಿದ್ದು ಸಾಧನೆ ಮಾಡೋದಕ್ಕೆ ಬ್ರದರ್, ಟೈಮ್ ಪಾಸ್ ಮಾಡೋದಕ್ಕೆ ಅಲ್ಲ. ನಾನು ಧಾರವಾಡದಲ್ಲಿ 5 ವರ್ಷ ಇದ್ದೀನಿ ಅಂತಂದ್ರೆ ನೀನು ಮುಟ್ಟಾಳ, ಅಲ್ಲೇನು ಮಾಡಿಲ್ಲ ಅಂತ ಅರ್ಥ ಆಯ್ತಾ? ನಾನು ಹೇಳೋ ಮಾತು ನಿಮಗೆ ಚುಚ್ಚಿಕೊಡ್ರಿ, ಎಷ್ಟು ಬೇನೆ ಆಗುತ್ತೆ ಅಷ್ಟು ಚುಚ್ಚಿಕೊಳ್ಳಿ. ನೀವು ನನಗೆ ಬೈದರೂ ಕೂಡ ನನ್ನ ಆಯುಷ್ ಹೆಚ್ಚಾಗುತ್ತೆ. ಬಿಕಾಸ್ ನಿಮ್ಮ ತಂದೆ ಏನು ಕಾಳಜಿ ತೊಗೊಳ್ಬೇಕಾಗಿತ್ತು, ನಿಮ್ಮ ಅಣ್ಣ ಏನು ಕಾಳಜಿ ತೊಗೊಳ್ಬೇಕಾಗಿತ್ತು, ಆ ಕಾಳಜಿ ತೊಗೊಂಡು ಬೈತಾ ಇದ್ದೀನಿ. ಕೋಪದಲ್ಲಿ ಹೇಳುವವನು ಸುಮ್ಮನೆ ಕೋಪ ಬರುವುದಿಲ್ಲ ರೀ. ನಿಮ್ಮನ್ನು ನಗಿಸಿ ನಿಮ್ಮನ್ನು ಹೊಗಳಿ ಮೇಲೆ ಅಟ್ಟಕ್ಕೇರಿ ಹಾಳು ಮಾಡ್ಬೋದು. ಕೋಪ ಎಲ್ಲರಿಗೂ ಬರುವುದಿಲ್ಲ, ಕಾಳಜಿ ಇದ್ದರಿಗೆ ಬರ್ತದೆ. ನನಗೆ ನೀವು ಯಾರು ಇಲ್ಲ ಅಂದ್ರೆ ಕಾಳಜಿ, ಯಾಕಂದರೆ ನಾನು ಎಲ್ಲ ಎಕ್ಸಾಮ್ ತೊಗೊಂಡು ಈ ಸಕ್ಸಸ್ಸನ್ನು, ಈ ಹೊಗಳಿಕೆಯನ್ನು ಈ ತಲೆ ಮೇಲೆ ಒರೆಸ್ಕೊಂಡು ಹೋಗುವಂಥದ್ದನ್ನು ಸಿಕ್ಕಾಪಟ್ಟೆ ಅನುಭವಿಸಿದ್ದೀನಿ ಸಿನ್ಸ್ ಫ್ರಮ್ ಮೈ ಸ್ಟೂಡೆಂಟ್ ಲೈಫ್. ನಾನು MCOM ಓದುವಾಗಲೇ ನಾನು JRF ಆದವ ನಮ್ಮ ಯೂನಿವರ್ಸಿಟಿಯಲ್ಲಿ, ಒಂದು ಅಪರೂಪ ಸಾಧನೆ ಅದು. 2 ವರ್ಷ ಹೀರೋ ಥರ ಮೆರೆದವನ್ನ ಅಲ್ಲಿ. ಇನ್ನು ಆಮೇಲೆ ಜಾಬ್ಗಳು ಇವೆಲ್ಲ ನೋಡಿದ್ದೀನಿ. ಯಾರವ್ರು ಬಂದು ಬಣ್ಣದಂತ ಮಾತಾಡಿ ಸೆಲ್ಫಿ ತಗೊಂಡು ಹೋಗ್ಯಾರಲ್ಲ, ಯಾವ ಜಾಬ್ ಆಗಿಲ್ಲ. ಮತ್ತು ಇನ್ನೊಬ್ಬ ಯಾರ PS ಆಗ್ತಾನೆ, ಅವನ ಹತ್ರ ಓದು ಸೆಲ್ಫಿ ತಗೊಳ್ಳೋದು, ಹಿಂಗೆ. ಮತ್ತು ಅವ್ರೇನು ಓದೋದಿಲ್ಲ. ಅಲ್ಲಿಂದ ಇಲ್ಲಿಗೆ ಅಡ್ಡಾಡಿದೆ, ಇಲ್ಲಿಂದ ಅಲ್ಲಿ ಅಡ್ಡಾಡಿದೆ. ಬಿಜಾಪುರ ಧಾರವಾಡದಾಗಿದ್ದರೇನು, ಸ್ವರ್ಗದಾಗಿದ್ದರೇನು, ಯಾವ ಲೋಕದಾಗಿದ್ದರೇನು. ದಯವಿಟ್ಟು ನೀವು ಭಾಳ ಕೇರ್ಫುಲ್ಲಾಗಿರಿ. ಬಡವ್ರಂತ ಹೇಳ್ತೀರಿ, ಅಲ್ಲಿ 5,000 ರೂಪಾಯಿ ಒಂದು ತಿಂಗಳಿಗೆ ಖರ್ಚು ಮಾಡ್ತೀರಿ. ಬಡವ್ರಂತ ಹೇಳ್ತೀರಿ, 5 ವರ್ಷ ಇರ್ತೀರಿ. ಡೋಂಟ್ ಯು ಫೀಲ್ ಶೇಮ್? ಹೋಗೋದು ತಪ್ಪಂತ ಹೇಳಲ್ಲ, ಹೋದ್ಮೇಲೆ ಗುರಿನ ಸಾಧಿಸ್ಕೊಂಡು ಬರಬೇಕು. ಅಲ್ಲಿ ಯಾರಾದರೂ ಇರಲಿ, ನಿಮ್ಮ ಗುರಿ ನಿಮ್ಮ ಇಷ್ಟ ಅಷ್ಟೇ. ಮಾನಸಿಕ ನೆಮ್ಮದಿ ಕೆಡಿಸ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ನೆನ್ಪಿಟ್ಕೊಂಡಿರ್ರಿ, ನಾವು ರೆಡಿ ಇದ್ದಾಗ ನಮಗೆ ಅವಕಾಶಗಳು ಸಿಗೋದಿಲ್ಲ. ಒಬ್ಬ ಹುಡುಗ ಜಸ್ಟ್ ಡಿಗ್ರಿ ಮುಗಿಸ್ಕೊಂಡು ಬರ್ತಾನೆ, ಕೋಚಿಂಗ್ ತೊಗೊಳ್ತಾನೆ, 6 ತಿಂಗಳದ ಕೋಚಿಂಗ್ ಮುಗಿತದೆ, ನೆಕ್ಸ್ಟ್ 1 ವರ್ಷನಾಗ 4 ಸಲ ರೆಫರೆನ್ಸ್ ಬುಕ್ಕನ್ನು ರೆಫರ್ ಮಾಡಿ ಪರ್ಫೆಕ್ಟ್ ರೆಡಿ ಆಗ್ತಾನೆ. ಅವನು ಬ್ಯಾಡ್ ಲಕ್ಕಿಗೆ ಒಳ ಮೀಸಲಾತಿ ಅಂತ ತಿಳ್ಕೊಂಡು 1.5 ವರ್ಷ ಯಾವುದೇ ನೋಟಿಫಿಕೇಷನ್ ಆಗಲ್ಲ. ಅವನು ಬ್ಯಾಡ್ ಲಕ್ಕಿಗೆ PSI 545 402 6 ವರ್ಷದಿಂದ ನೋಟಿಫಿಕೇಷನ್ ಆಗಿಲ್ಲ. ಲೈಫ್ ನಡೀತದೆ, ಲೈಫ್ ಅಷ್ಟೇ ಬಿಡ್ತದ.
ನೋಟಿಫಿಕೇಶನ್ ಆಗಲಿಲ್ಲ. ಅವನು ರೆಡಿ ಇದ್ದ, ನೋಟಿಫಿಕೇಶನ್ ಆಗಲಿಲ್ಲ, ಬ್ಯಾಡ್ ಲಕ್. ಈಗ ನೋಟಿಫಿಕೇಶನ್ ಆಗಿವೆ, ನೀನು ರೆಡಿ ಇಲ್ಲ, ನಿನ್ನ ಅದೆಂತಲ್ಲ ದರಿದ್ರತನ, ಅದು ಬ್ಯಾಡ್ ಲಕ್ ಅಲ್ಲ, ಅದು ದರಿದ್ರ ಅಂತಾರೆ ಅದಕ್ಕೆ. ಸೊ ಅವಕಾಶಗಳು ಸಿಕ್ಕಾಗ ರೆಡಿ ಆಗಿರ್ರಿ. ಸೊ ಅಫ್ಕೋರ್ಸ್ ತುಂಬ ಹೇಳಿದೆ ಅಂತ ಅಂತೀನಿ, ತುಂಬ ನಿಯರ್ಲಿ 1 ಗಂಟೆ ಮೇಲಾಗಿದೆ. ನೀವು ನೋಡಿದರೆ ಖಂಡಿತ ಯೂಸ್ಫುಲ್ ಆಗಿರ್ತದೆ. ಸೊ ಅಂತ ಹೇಳುತ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಈ ಸ್ಟಡಿ ಸ್ಟ್ರಾಟಜಿ ಬಗ್ಗೆ ಮಾಡೋಣ. ಹೀಗೆ ಒಂದು ವಾರದಲ್ಲಿ ಒಂದೆರಡು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಸೊ ಅದು 40,000 ಜನ ನೋಡಿದರೆ 400 ಮಂದಿ ಅರ್ಥ ಮಾಡಿಕೊಂಡ್ರೆ 4 ಜನ ಸಕ್ಸಸ್ ಆದರೆ ನಾನು ಜಾಬ್ ತೊಗೊಂಡದ್ದಕ್ಕೂ ಸಾರ್ಥಕ. ಅದನ್ನು ಈ 4 ತಾಸು PPT ಮಾಡಿ 1 ತಾಸು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ. ಸೊ ಇಷ್ಟು ರೆಸ್ಪೆಕ್ಟ್ ಕೊಡುವಂಥವರು ಸಬ್ಸ್ಕ್ರೈಬ್ ಆಗಿ 4 ಜನಕ್ಕೆ ಶೇರ್ ಮಾಡ್ಕೊಳ್ಳಿ. ಸೊ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.